ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. 333ನೇ ದಿವಸವಾದ ಈ ಒಂದು ಸಮಯದಲ್ಲಿ ಕರ್ತನೆ ನಿನ್ನನ್ನು ಆರಾಧಿಸಲು, ಮಹಿಮೆ ಪಡಿಸಲು, ಕೊಂಡಾಡಲು ಕರ್ತನೆ ಕೊಟ್ಟಂಥ ಕೃಪೆಗಾಗಿ, ಅವಕಾಶಕ್ಕಾಗಿ ಸ್ತೋತ್ರ ಕರ್ತನೆ. ಕೂಡಿ ಬಂದ ಎಲ್ಲ ನಿನ್ನ ಮಕ್ಕಳನ್ನು ಕರಗಳು ಒಪ್ಪಿಸಿಕೊಡ್ತಾ ಇದ್ದೇನೆ. ಯಾರೆಲ್ಲ ಯಾವ ಯಾವ ವಿಷಯದಲ್ಲಿ ಬಿಡುಗಡೆಗಾಗಿ ಬಂದಿದ್ದಾರೋ ಅಪ್ಪ, ಅವರೆಲ್ಲರ ಜೀವಿತದಲ್ಲಿ ಇವತ್ತಿನ ದಿವಸ ನಿನ್ನ ಕಾರ್ಯಗಳನ್ನು ಮಾಡು. ಜಕರಿಯ 4:6 ಹೇಳುತ್ತದಲ್ಲ ಸ್ವಾಮಿ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದಾಗಿ ನಿನ್ನ ಆತ್ಮನ ಮೂಲಕ ಕಾರ್ಯಗಳನ್ನು ಇವತ್ತು ನಮ್ಮ ಮಧ್ಯದಲ್ಲಿ ಮಾಡಬೇಕಾಗಿ ನಾನು ಕೇಳ್ಕೊಡ್ತೇನೆ ರಾಜ್ಯ. ನಮ್ಮ ಸೇವೆಗಳನ್ನು ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಆತ್ಮ ಸೇವೆಯನ್ನು ಸ್ವಾಮಿ, ಹಾಲಲಿಯ ಮಾನಸಿಕ ಸ್ವಸ್ಥರ ಸೇವೆಯನ್ನು ಕರ್ತನೆ, ಆ ಚಿಲ್ಡ್ರನ್ಸ್ ಹೋಮ್ ಸೇವೆಯನ್ನು ಕರ್ತನೆ, ವೃದ್ಧಾಶ್ರಮದ ಸೇವೆಯನ್ನು, ಆಸರ ಟಿವಿ ಚಾನೆಲ್ ಸೇವೆಯನ್ನು ಸ್ವಾಮಿ, ದೇವರ ಸರ್ ವಾಯ್ಸ್ ಆಫ್ ಗಾಡ್ ಮ್ಯಾಗಝಿನ್ ಸೇವೆಗಳನ್ನು ಸ್ವಾಮಿ, ಹಾಲಲುಯ್ಯ ಇಂಟರ್ನ್ಯಾಷನಲ್ ಸೇವೆಯನ್ನು, ಸಭಾ ಸೇವೆಯನ್ನು ಸ್ವಾಮಿ, ಬ್ರಾಂಚ್ ಸಭಾ ಸೇವೆಗಳನ್ನು ಎಲ್ಲವನ್ನು ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಂದು ಸೇವೆಗಳನ್ನು ಕರ್ತನೆ ಆಶೀರ್ವದಿಸಿ ನಡೆಸಬೇಕು. ಈ ಸೇವೆಗಳಿಗೆ ಎದುರಾಗಿರುವ ಎಲ್ಲ ಅಂಧಕಾರದ ಹೋರಾಟಗಳನ್ನು ಯೇಸುವಿನ ನಾಮದಲ್ಲಿ ಕಾಡ್ತಾ ಇದ್ದೇವೆ. ಅದರ ಬಲಗಳನ್ನು ಮುರಿದು ನಾವು ಲಯಪಡಿಸುತ್ತೇವೆ ಸ್ವಾಮಿ. ನಿನ್ನ ಚಿತ್ತವನ್ನು ನೆರವೇರಲಿ. ಇವತ್ತಿನ ದಿವಸದಲ್ಲಿ ಬಂದ ಪ್ರತಿಯೊಬ್ಬನ್ನು ಆಶೀರ್ವಾದ ಮಾಡು. ಎಲ್ಲ ಮಹಿಮೆಗೆ ಸಲ್ಲಿಸುತ್ತೇನೆ. ವಾಕ್ಯದ ಮೂಲಕ ಮಾತನಾಡು ಸ್ವಾಮಿ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದಯಮಾಡಿ ಕೂತ್ಕೊಳ್ಳಿ. ಕೀರ್ತನೆ 46 ಅಧ್ಯಾಯ ಯಾರದು ಓದಿ, ಅವರಿಗೆ ಮೈಕ್ ಕೊಡಿ ಓದಲಿಕ್ಕೆ. ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 46, ಕೀರ್ತನೆ 46 ಯಾರದು ಓದಿಕೊಳ್ಳಿ. ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 46, ಕೀರ್ತನೆ 46, ಅದರಲ್ಲಿ 11 ವಾಕ್ಯ ಉಂಟು. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ವಾಯ್ಸ್ ಸ್ವಲ್ಪ ದೊಡ್ಡದು ಮಾಡಿ. ಆತನು ಪ್ರದೀಪ್ ವಾಲ್ಯೂಮ್ ಸ್ವಲ್ಪ ಓದಿ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದುದರಿಂದ ಭೂಮಿಯು ಮಾರ್ಪಟ್ಟರೂ, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. ಒಂದು ನದಿಯದೆ, ಅದರ ಕಾಲುವೆಗಳು ಪರತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತವೆ. ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಜನಾಂಗಗಳು ಕಳವಳಗೊಂಡವು, ರಾಜ್ಯಗಳು ತತ್ತರಿಸಿದವು. ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಬನ್ನಿರಿ, ಯೆಹೋವನ ಕಾರ್ಯವನ್ನು ನೋಡಿರಿ. ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ. ಲೋಕದ ಎಲ್ಲ ಭಾಗದಲ್ಲೂ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಬಿಲ್ಲುಗಳನ್ನು ಬಲ್ಲೆಯಗಳನ್ನು ಮುರಿದು ಹಾಕಿದ್ದಾನೆ. ರಥಗಳನ್ನು ದಹಿಸಿಬಿಟ್ಟಿದ್ದಾನೆ. ಬಿಡಿರಿ, ನಾನೇ ದೇವರು. ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಕೀರ್ತನೆಯನ್ನು ನಾವು ಓದುವಾಗ ಇದರಲ್ಲಿ 11 ವಾಕ್ಯಗಳುಂಟು. ಎಷ್ಟು ವಾಕ್ಯಗಳುಂಟು? 11 ವಾಕ್ಯಗಳನ್ನು. ಇದನ್ನು ಬರೆದವನು ಯಾರು? ಭಕ್ತನಾದ ದಾವೀದನು. ಪ್ರೈಸ್ ಗಾಡ್. ದಾವೀದನು ಕೀರ್ತನೆಯನ್ನು ಬರೆದಿದ್ದಾನೆ. ನಾವು ಅನೇಕ ದಾವೀದನು ಬರೆದಂಥ ಕೀರ್ತನೆಗಳನ್ನು ನಾವು ಗಮನಿಸುವುದಾದರೆ ಆತನು ಅನುಭವದಿಂದ ಕೀರ್ತನೆಗಳನ್ನು ಬರೆದಿರುವುದನ್ನು ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಆತನ ಜೀವಿತದ ಅನುಭವವನ್ನೇ ಈ ಕೀರ್ತನೆಗಳಲ್ಲಿ ಆತನು ಬರೆದಿರುವುದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರೈಸ್ ದಿ ಲಾರ್ಡ್. ಈ ಒಂದು ಕೀರ್ತನೆಯನ್ನು ಸುಮಾರು 1 3 4 5 6 1 7 6 ವಿಭಾಗಗಳನ್ನಾಗಿ ವಿಂಗಡಿಸಬಹುದು. ಎಷ್ಟು ವಿಭಾಗಗಳು? 1ನೇ ವಿಭಾಗ 1 ರಿಂದ 3ನೇ ವಚನ, 2ನೇ ವಿಭಾಗ 4ನೇ ವಚನ, 3ನೇ ವಿಭಾಗ 5ನೇ ವಚನ, 4ನೇ ವಿಭಾಗ 6ನೇ ವಚನ, 5ನೇ ವಿಭಾಗ 7 ಮತ್ತು 11 ವಚನ, 6ನೇ ವಿಭಾಗ 8 ರಿಂದ 10 ವಚನ. ಎಷ್ಟು ವಿಭಾಗಗಳು? 6 ವಿಭಾಗಗಳನ್ನಾಗಿ ಈ ಒಂದು ಕೀರ್ತನೆಯನ್ನು ವಿಭಾಗಿಸಿ ನಾವು ಧ್ಯಾನ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ದೇವರ ವಾಕ್ಯದಲ್ಲಿ ಜೀವ ಇದೆ. ದೇವರ ವಾಕ್ಯದಲ್ಲಿ ಏನಿದೆ? ಜೀವ ಇದೆ. ಆ ವಾಕ್ಯವು ನಮ್ಮ ಜೀವಿತಕ್ಕೆ ಬಿಡುಗಡೆ ಕೊಡುವಂಥದ್ದು, ಆ ವಾಕ್ಯವು ನಮಗೆ ಕಟ್ಟುವಂಥದ್ದು ಆಗಿರುತ್ತದೆ. ಪ್ರಿಯರೇ, ಇಲ್ಲಿ 1 ರಿಂದ 3ನೇ ವಾಕ್ಯ ಓದುವುದಾದರೆ 1ನೇ ವಾಕ್ಯದಲ್ಲಿ 1ನೇ ವಾಕ್ಯ, 7ನೇ ವಾಕ್ಯ, 11ನೇ ವಾಕ್ಯ ನಾವು ಓದಿಕೊಡೋಣ. ಅದರಲ್ಲಿ 3 ಪ್ರಧಾನ ವಿಷಯಗಳನ್ನು ಅಲ್ಲಿ ನಾವು ನೋಡ್ತಾ ಇದ್ದೇವೆ.
ಯಾವುದದು? ಮೊದಲನೇದಾಗಿ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಎಲ್ಲರೂ ಹೇಳಿ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಎರಡನೇದಾಗಿ ಇಕ್ಕಟ್ಟಿನಲ್ಲಿ ನಮಗೆ ಆತನು ವಿಶೇಷ ಸಹಾಯಕನು. ಇಕ್ಕಟ್ಟಿನಲ್ಲಿ ಆತ ನಮಗೇನಾಗಿದ್ದಾನೆ? ವಿಶೇಷವಾದ ಸಹಾಯಕನಾಗಿದ್ದಾನೆ. ಮೂರನೇದಾಗಿ 7 ಮತ್ತು 11 ವಾಕ್ಯದಲ್ಲಿ ಅದನ್ನು ಓದ್ತೇವೆ. ಯಾಕೋಬರ ದೇವರು ನಮ್ಮ ಸಂಗಡ ಇದ್ದಾನೆ. ಯಾರು ನಮ್ಮ ಸಂಗಡ ಇದ್ದಾನೆ? ಯಾಕೋಬರ ದೇವರು ನಮ್ಮ ಸಂಗಡ ಇದ್ದಾನೆ. ಹಾಗಾದ್ರೆ 3 ಪ್ರಧಾನ ವಿಷಯವನ್ನು ಇವತ್ತಿನ ಧ್ಯಾನದಲ್ಲಿ ಇಡಬೇಕು. ಒಂದು, ದೇವರು ನಮ್ಮ ಆಶ್ರಯ ದುರ್ಗ. ಎರಡನೇದಾಗಿ ಆತನ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. ಮೂರನೇದಾಗಿ ಯಾಕೋಬ್ಯರ ದೇವರು ನಮ್ಮ ಸಂಗಡಲೇ ಇದ್ದಾನೆ. 3 ಪ್ರಧಾನ ವಿಷಯಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಹಾಗೆ ಮೊದಲದಾಗಿ ದೇವರು ನಮ್ಮ ಆಶ್ರಯ ದುರ್ಗ. ಹಲ್ಲೆಲೂಯಾ. ಈ ಲೋಕದಲ್ಲಿ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಅನೇಕ ಸವಾಲುಗಳು ಜೀವಿತಕ್ಕೆ ಎದುರಾಗಿ ಬರುವ ಸಂದರ್ಭದಲ್ಲಿ ಅನೇಕರು ಏನು ಮಾಡ್ತಾರೆ? ಲೋಕದ ಮನುಷ್ಯರನ್ನು ಆಶ್ರಯಿಸುತ್ತಾರೆ. ಲೋಕದ ಮನುಷ್ಯರ ಬಳಿಗೆ, ಅಧಿಕಾರಿಗಳ ಬಳಿಗೆ, ಬಲಾಢ್ಯರ ಬಳಿಗೆ, ಹಣವಂತರ ಬಳಿಗೆ ಅಥವಾ ಇನ್ಯಾವುದೋ ಒಂದು ಯೋಗ್ಯ ವ್ಯಕ್ತಿಗಳನ್ನು ಹುಡುಕಿಕೊಂಡು ಸಹಾಯಕ್ಕಾಗಿ, ಆಶ್ರಯಕ್ಕಾಗಿ ಹೋಗುವಂಥದ್ದನ್ನು ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆದರೆ ಇಲ್ಲಿ ಭಕ್ತನ ಅನುಭವದಿಂದ ಹೇಳ್ತಾ ಇದ್ದಾನೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಯಾರನ್ನು ಆಶ್ರಯಿಸಬೇಕು? ಕಷ್ಟದ ಸಂದರ್ಭದಲ್ಲಿ, ದುಃಖದ ಸಂದರ್ಭದಲ್ಲಿ ಯಾರನ್ನು ಆಶ್ರಯಿಸಬೇಕು? ನಮ್ಮ ದೇವರ ಯೇಸು ಸ್ವಾಮಿಯನ್ನು ಆಶ್ರಯಿಸಬೇಕು. ಅಲ್ಲಿ ಆತ ನಮ್ಮ ಆಶ್ರಯ ದುರ್ಗ. ಕೀರ್ತನೆ 91:1 ಏನು ಹೇಳ್ತದೆ? ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ. ನಾವು ಆತನ ಮೊರೆ ಹೋಗುವುದಾದರೆ, ವೇದನೆಗಳು ಬರುವಾಗ, ನೋವುಗಳು ಬರುವಾಗ, ಕಷ್ಟಗಳು ಬರುವಾಗ, ಹೋರಾಟಗಳು ಬರುವಾಗ, ದುಃಖಗಳು ಬರುವಾಗ ನಾವು ಆತನ ಆಶ್ರಯಕ್ಕೆ ಹೋಗುವುದಾದರೆ ಅಲ್ಲಿ ನಾವು ಸರ್ವಶಕ್ತನ ಆಶ್ರಯದಲ್ಲಿ ನಾವು ಸುರಕ್ಷಿತವಾಗಿ ಇರುವುದಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಹಾಗೆ ಹೇಳ್ತದೆ ವಾಕ್ಯ ಗೊತ್ತುಂಟ? ಏಷನ ಪುಸ್ತಕ 26:4 ವಾಕ್ಯ ಓದಿ. ಐಸಾಯಾ 26 ಚಾಪ್ಟರ್ ವರ್ಸಸ್ 4 ವಾಕ್ಯ ಓದಿ. ಏಷ್ಯ 26:4. ಯೆಹೋವನಲ್ಲಿ ಸದಾ ಭರವಸವಿಡಿರಿ. ಯೆಹೋವನಲ್ಲಿ ಸದಾ ಭರವಸೆ ಇಡಿರಿ. ಯೆಹೋವನು ಶಾಶ್ವತವಾಗಿ ಆಶ್ರಯಗಿರಿಯಾಗಿದ್ದಾನೆ. ಎಂತ ಆಶ್ರಯಗಿರಿ ಆತನು? ಶಾಶ್ವತ ಆಶ್ರಯಗಿರಿ. ಆದ್ರೆ ಎಂತ ಆಶ್ರಯಗಿರಿ ಆಗಿದ್ದಾನೆ? ಶಾಶ್ವತ ಆಶ್ರಯಗಿರಿ. ಲೋಕದಲ್ಲಿ ನಮಗೆ ಸಹಾಯಗಳು ಸಿಗುವಾಗ ಟೆಂಪರರಿ ಆಶ್ರಯ ಸಿಗ್ತದೆ ನಮಗೆ. ತಾತ್ಕಾಲಿಕ ಆಶ್ರಯ ಲೋಕದಲ್ಲಿ ಮನುಷ್ಯನು ಕೊಡಬಹುದು. ಶಾಶ್ವತ ಆಶ್ರಯ ಯಾರಾಗಿದ್ದಾನಂತೆ? ದೇವರು, ಯೇಸು ಸ್ವಾಮಿ ಶಾಶ್ವತವಾದ ಆಶ್ರಯಗಿರಿ. ಹಲ್ಲೆಲೂಯಾ. ಅದಕ್ಕಾಗಿ ಆತನ ಮೊರೆ ಹೋಗಬೇಕು. ಆತನು ನಮ್ಮ ಆಶ್ರಯ. ಅನೇಕರು ಏನ್ ಮಾಡ್ತಾರೆ? ಕ್ಯಾನ್ಸರ್ ಎಂಬುದಾಗಿ ಹೇಳಿದಾಗ, HIV ಎಂಬುದಾಗಿ ಹೇಳಿದಾಗ, ಬೇರೆ ಮಾರಕವಾದ ಯಾವುದೋ ಕಾಯಿಲೆ ಅಂತ ವೈದ್ಯರು ಹೇಳಿದಂಥ ಸಂದರ್ಭದಲ್ಲಿ ಅನೇಕರು ಏನ್ ಮಾಡ್ತಾರೆ ಗೊತ್ತುಂಟ? ಹಲ್ಲೆಲೂಯಾ. ವೈದ್ಯರ ಬಳಿಗೆ ಹೋಗ್ತಾರೆ, ಅದಕ್ಕಿಂತ ದೊಡ್ಡ ವೈದ್ಯರ ಬಳಿಗೆ ಹೋಗ್ತಾರೆ. ಅವರ ಪ್ರಯತ್ನದಲ್ಲಿ ಏನೆಲ್ಲ ಸಾಧ್ಯವಿದೆ ಅವೆಲ್ಲ ಮಾಡ್ತಾರೆ. ಇರುವ ಹಣವನ್ನೆಲ್ಲ ಖರ್ಚು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಕೊನೆಗೆ ಎಲ್ಲರೂ ಕೈ ಬಿಡಲ್ಪಡುವ ಸಂದರ್ಭದಲ್ಲಿ, ವೈದ್ಯರು ಕೈ ಬಿಟ್ಟರು, ದೊಡ್ಡ ವ್ಯಕ್ತಿಗಳು ಕೈ ಬಿಟ್ಟರು, ಎಲ್ಲ ಮುಗಿದ ಸಂದರ್ಭದಲ್ಲಿ ಕೊನೆಗೆ ಸತ್ಯ ದೇವರ ಬಳಿಗೆ ಅವರು ಬರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯ ದೇವರಾದ ಯೇಸು ಕ್ರಿಸ್ತನು ಮಾತ್ರ ನಮಗೆ ಶಾಶ್ವತವಾದ ಆಶ್ರಯಗಿರಿಯಾಗಿದ್ದಾನೆ. ಆತನ ಆಶ್ರಯಕ್ಕೆ ಯಾರಾದರೂ ಓಡಿ ಬರುವುದಾದರೆ, ಆಶ್ರಯವನ್ನು ಹುಡುಕಿಕೊಂಡು ಯಾರಾದರೂ ಬರುವುದಾದರೆ ಅವರಿಗೆ ಶಾಶ್ವತವಾಗಿ ಆತನ ಆಶ್ರಯ ಕೊಡೋದಕ್ಕೆ ಆತನ ಶಕ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಅವತ್ತು ರೂತ, ನವೋಮಿ ಅವಳ ಗಂಡನಾದ ಎಲಿಮೆಲೆಕ ಮತ್ತು ಅವರಿಬ್ಬರು ಮಕ್ಕಳು ಎಲ್ಲಿಗೆ ಹೋಗ್ತಾರೆ? ಕಷ್ಟ ದುಃಖ ಬರುವಂಥ ಸಂದರ್ಭದಲ್ಲಿ ರೂತಳ ಪುಸ್ತಕ 1ನೇ ಅಧ್ಯಾಯವನ್ನು ತೆಗೆಯುವುದಾದರೆ ಮೋವಾಬ್ಗೆ ಅವರು ಹೋಗ್ತಾ ಇದ್ದಾರೆ. ಆವಾಗ ಬೆತ್ಲೆಹೇಮಿನಲ್ಲಿ ಏನು ಬರ್ತಾ ಇದೆ ಅಂತೆ? ಬರಗಾಲ ಬಂತು, ಅಲ್ಲಿ ಆಹಾರದ ಕೊರತೆ ಉಂಟಾಗ್ತಾ ಇದೆ. ಬೆತ್ಲೆಹೇಮ್ ಅಂದರೆ ಅರ್ಥ ಏನು ಗೊತ್ತುಂಟ? ರೊಟ್ಟಿಯ ಮನೆ. ಬೆತ್ಲೆಹೇಮ್ ಅಂದರೆ ಅರ್ಥ ಏನು? ರೊಟ್ಟಿಯ ಮನೆ. ಆ ರೊಟ್ಟಿಯ ಮನೆಯನ್ನು ತ್ಯಜಿಸಿ, ರೊಟ್ಟಿಯ ಮನೆಯನ್ನು ಬಿಟ್ಟು ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ? ಮೋವಾಬ್ಯರು ವಿಗ್ರಹಾರಾಧನೆ ಮಾಡುವಂಥ ಒಂದು ದೇಶಕ್ಕೆ, ಅಲ್ಲಿಗೆ ಅವರು ಆಶ್ರಯವನ್ನು ಹುಡುಕಿಕೊಂಡು ಅವರು ಹೋದರು. ಅಲ್ಲಿ ಒಳ್ಳೇದಾಯ್ತಾ? ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ, ನೋವುಗಳು ಬರುವಾಗ ನಾವೇನು ಮಾಡ್ತೇವೆ? ಹಿಂಜಾರಿ ಹೋಗ್ತೇವೆ. ದೇವರ ಮೇಲಿದ್ದಂಥ ನಂಬಿಕೆಯನ್ನು ಕಳ್ಕೊಂಡು ಬಿಡ್ತೇವೆ. ಇನ್ನು ಪ್ರಾರ್ಥಿಸೋದು ಸಾಕು,
ಇನ್ನು ಉಪವಾಸ ಮಾಡಿದ್ದು ಸಾಕು, ದೇವರನ್ನ ಆಶ್ರಯಿಸ್ತಿದ್ದು ಸಾಕು, ದೇವರ ಮೇಲೆ ಭರವಸೆ ಇಟ್ಟಿದ್ದು ಸಾಕು ಎಂಬುದಾಗಿ ಹೇಳಿ ಏನು ಮಾಡ್ತವೆ, ಲೋಕದ ಕಡೆಗೆ ಹೋಗ್ತವೆ. ಕೆಲವರು ಮದ್ಯಪಾನಕ್ಕೆ ತುತ್ತಾಗ್ತಾರೆ, ಇನ್ನು ಕೆಲವರು ಮಾದಕ ದ್ರವ್ಯಗಳೊಂದಿಗೆ ಒಳಗಾಗ್ತಾರೆ. ಆದರೆ ಅಲ್ಲಿಂದ ಏನಾಗ್ತದೆ, ಇನ್ನೂ ತೊಂದರೆಗಳು, ಇನ್ನೂ ಸಮಸ್ಯೆಗಳು ಅವ್ರ ಜೀವಿತದಲ್ಲಿ, ಬೇರೆ ಬೇರೆ ಕಾಯಿಲೆಗಳು, ಬೇರೆ ಬೇರೆ ಸಮಸ್ಯೆಗಳಿಗೆ ಅವರು ಒಳಗಾಗುತ್ತಾರೆ. ಅಲ್ಲಿ ಅವರಿಗೆ ಅದರಿಂದಾಗಿ ಪರಿಹಾರ ಅವರಿಗೆ ಸಿಗುವುದಿಲ್ಲ. ಇಲ್ಲಿ ನವಮಿಯ ಗಂಡ, ಅವರ ಇಬ್ಬರು ಗಂಡು ಮಕ್ಕಳು ಅವ್ರಿಗೆ ಮಾಡಿದ್ದೇನು, ಬೆತ್ಲೆಹೇಮಲ್ಲಿ ಬರಗಾಲ ಬಂದಾಗ, ಹಾಲಲ್ಲಿ ಸಮಸ್ಯೆಗಳು ಬಂದಾಗ ಅವರು ದೇವರ ಪಟ್ಟಣವನ್ನು ಬಿಟ್ಟು ಮೋಬ್ಯರು ವಿಗ್ರಹಾರಾಧನೆ ಮಾಡುವಂಥ ದೇಶವನ್ನು ಅರಸಿಕೊಂಡು ಅವರು ಹೋಗ್ತಾರೆ. ಅಲ್ಲಿ ಏನುಂಟಾಗ್ತಾ ಇದೆ, ಅವಳ ಗಂಡ, ನವಮಿಯ ಗಂಡ ಮೊದಲು ಸತ್ತು ಹೋದ. ಅದರಂತ ಗಂಡು ಮಕ್ಕಳು ಒಬ್ಬರ ಹಿಂದೆ ಒಬ್ಬರು ಸತ್ತು ಹೋದರು. ಆ ಗಂಡು ಮಕ್ಕಳಲ್ಲಿ ಇಬ್ಬರು ಹೆಂಡತಿಯರಿರ್ತಾರೆ, ಓರ್ಫಾ ಮತ್ತು ರೂತ ಎಂಬುದಾಗಿ. ಹಲ್ಲೆಲೂಯಾ. ಕೊನೆಗೆ ಎಲ್ಲವನ್ನು ಕಳ್ಕೊಂಡವಳಾಗಿ ಈ ಒಂದು ನವಮಿ ಏನು ಮಾಡ್ತಾಳೆ, ತಿರುಗಿ ಅವಳಿಗೊಂದು ನ್ಯೂಸ್ ಸಿಗ್ತದೆ. ಎಂತ ನ್ಯೂಸ್ ಅದು? 6ನೇ ವಾಕ್ಯ ಓದಿ, 1:6 ಓದಿ. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ. ಅವರಿಗೆ ಆಹಾರವನ್ನು ಒದಗಿಸಿದನೆಂಬ ವರ್ತಮಾನವನ್ನು ಕೇಳಿ ನವಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಅವಳಿಗೊಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಏನು ಗೊತ್ತುಂಟಾ? ದೇವರು ತನ್ನ ಬೆತ್ಲೆಹೇಮನ್ನು, ತನ್ನ ಊರನ್ನು ಆಶೀರ್ವಾದ ಮಾಡಿದ್ದಾನೆ. ಕಟಾಕ್ಷಿಸಿ. ಓದಿ ವಾಕ್ಯ, 6ನೇ ವಾಕ್ಯ ಪುನಃ ಓದಿ ನೋಡುವ. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನವಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕು. ಈಗ ಏನ್ ಮಾಡ್ತಾ ಇದ್ದಾಳೆ? ಅಲ್ಲಿ ಸಮಸ್ಯೆ ಬಂದಾಗ ಮೋಬವನ್ನು ಅರಸಿ ಹೋಗ್ತಾಳೆ. ಮೋಬಗೆ ಹೋದ ನಿಮಿತ್ತ ಎಲ್ಲ ಕಳ್ಕೊಂಡು ಬಿಟ್ಟಳು. ಗಂಡನ ಪ್ರಾಣ ಹೋಯ್ತು, ಇಬ್ಬರು ಗಂಡು ಮಕ್ಕಳ ಪ್ರಾಣ ಹೋಯ್ತು. ಒಂದರ ನಂತರ ಒಂದು ಸಮಸ್ಯೆಗಳು, ಅಲ್ಲಿ ಒಳ್ಳೇದಾಗಲಿಲ್ಲ. ಎಲ್ಲ ಕಳ್ಕೊಂಡ ಕೂಡಲಿ ಇನ್ನೊಂದು ಗುಡ್ ನ್ಯೂಸ್ ಸಿಗ್ತಾ ಉಂಟು. ಬೆತ್ಲೆಹೇಮಿನಲ್ಲಿ ಏನುಂಟಾಗಿದೆ? ದೇವರು ಕಟಾಕ್ಷಿಸಿದ್ದಾನೆ, ಆಹಾರವನ್ನು ಕೊಟ್ಟಿದ್ದಾನೆ, ಅಲ್ಲಿ ಸಮೃದ್ಧಿ ಉಂಟಾಗಿದೆ ಎಂಬಂತ ಒಂದು ವರ್ತಮಾನ ಅವಳು ಕೇಳ್ತಾ ಇದ್ದಾಳೆ. ಹಲ್ಲೆಲೂಯಾ. ಹಾಗಾದ್ರೆ ಬೆತ್ಲೆಹೇಮಿನಲ್ಲಿ ಇರುವಾಗ, ಬೆತ್ಲೆಹೇಮ್ ಅಂದ್ರೆ ಏನು? ನಾವು ರಕ್ಷಣೆಯಲ್ಲಿ ಇರುವಂತ ಒಂದು, ನಮ್ಮ ಸ್ಥಾನದಲ್ಲಿ ರಕ್ಷಣೆ ಅನುಭವದಲ್ಲಿ ಇರುವಂತ ಒಂದು ಸಂಗತಿ ಆಗಿದೆ, ದೇವರ ಸಭೆ ಆಗಿದೆ ಇದು ಬೆತ್ಲೆಹೇಮ್. ಬೆತ್ಲೆಹೇಮಲ್ಲಿ ಇರುವಂಥ ಸಂದರ್ಭದಲ್ಲಿ ಕಷ್ಟಗಳು ಬರ್ತದೆ, ದುಃಖಗಳು ಬರ್ತದೆ, ನೋವುಗಳು ಬರ್ತದೆ, ಹಾಲಲ್ಲಿ ಕೊರತೆಗಳು ಬರ್ತದೆ. ಇವೆಲ್ಲದರ ಮಧ್ಯದಲ್ಲಿ ದೇವರು ನಮ್ಮ ಜೊತೆಲಿ ಇರ್ತಾನೆ. ನಾವು ರಕ್ಷಣೆ ಬಿಟ್ಟು, ನಂಬಿಕೆ ಬಿಟ್ಟು, ಸಭೆಯನ್ನು ಬಿಟ್ಟು ಹೋಗುವುದಕ್ಕೆ ಆಗಲ್ಲ. ಒಂದೊಂದು ಹೋಗುವುದಾದರೆ ಇನ್ನು ಅನೇಕ ಕಷ್ಟ ನಷ್ಟಗಳು ನಮ್ಮ ಜೀವಿತದಲ್ಲಿ ಬರ್ತದೆ ಪ್ರಿಯರೇ. ಅಲ್ಲಿ ನಮಗೆ ಯಾವುದೇ ಆಶ್ರಯ ಇಲ್ಲ. ಮೋವಾಬಿನಲ್ಲಿ ಮೋವಾಬ್ ಅಂದ್ರೆ ಯಾವುದು? ಲೋಕವಾಗಿದೆ. ಮೋವಾಬ್ ಅಂದ್ರೆ ಏನಾಗಿದೆ? ಲೋಕವಾಗಿದೆ. ಲೋಕದಲ್ಲಿ ನಮಗೆ ಯಾವುದೇ ಆಶ್ರಯ ಇಲ್ಲ, ಲೋಕದಲ್ಲಿ ನಮಗೆ ಬಿಡುಗಡೆ ಇಲ್ಲ, ಲೋಕದಲ್ಲಿ ನಮಗೆ ಯಾವುದೇ ನಿರೀಕ್ಷೆ ಇಲ್ಲ ಪ್ರಿಯರೇ. ಆ ದೇವರಿಗೆ ಸ್ತೋತ್ರ. ಎಲ್ಲವನ್ನು ಮೋವಾಬ್ಗೆ ಹೋಗಿ ಕಳಕೊಂಡಂತ ನವಮಿ, ಸೋತು ಹೋದಂತ ನವಮಿ, ನಷ್ಟಪಡಿಸಿಕೊಂಡ ನವಮಿ, ಈಗ ಅವಳಿಗೊಂದು ಗುಡ್ ನ್ಯೂಸ್ ಸಿಗ್ತಾ ಉಂಟು. ಬೆತ್ಲೆಹೇಮನ್ನು ದೇವರು ಕಟಾಕ್ಷಿಸಿದ್ದಾನೆ, ಬೆತ್ಲೆಹೇಮಲ್ಲಿ ದೇವರು ಆಹಾರ ಕೊಟ್ಟಿದ್ದಾನೆ. ಈಗ ಅವಳು ಏನ್ ತೀರ್ಮಾನ ಮಾಡ್ತಾ ಇದ್ದಾಳೆ, ಮೋವಾಬಲ್ಲಿ ಇನ್ನು ಇರಕೂಡದು, ಮೋವಾಬಲ್ಲಿ ಇದ್ರೆ ಇದ್ದಂತ ನನ್ನ ಪ್ರಾಣ ಕೂಡ ಕಳ್ಕೊಳ್ಬೇಕಾಗುತ್ತದೆ. ಇನ್ನು ಈ ಮೋವಾಬಲ್ಲಿ ನಮಗೆ ಯಾವುದೇ ಆಶ್ರಯ ಇಲ್ಲ. ನಾನು ಪುನಃ ಬೆತ್ಲೆಹೇಮನ್ನು ಆಶ್ರಯಿಸಿಕೊಂಡು, ಕರ್ತನನ್ನು ಆಶ್ರಯಿಸಿಕೊಂಡು, ಯೇಸುವನ್ನು ಆಶ್ರಯಿಸಿಕೊಂಡು ಪುನಃ ನಾನು ಬೆತ್ಲೆಹೇಮಿಗೆ ಹೋಗ್ತೇನೆ ಎಂಬ ತೀರ್ಮಾನ ತಗೊಳ್ತಾ ಇದ್ದಾಳೆ. ತೀರ್ಮಾನ ತಗೊಂಡಾಗ ಏನಾಗ್ತದೆ ಗೊತ್ತುಂಟಾ? ಮೊದಲ ದೊಡ್ಡ ಮಗನ ಹೆಂಡತಿ ಓರ್ಫಳು ಬರ್ತಾ ಇದ್ದಾಳೆ. ನಾನು ನಿನ್ನೊಟ್ಟಿಗೆ ಬರ್ತೇನೆ ಎಂಬುದಾಗಿ ಹೇಳಿದಾಗ, ಇಲ್ಲ ನೀನು ತಿರುಗಿ ಹೋಗು ಎಂಬುದಾಗಿ ಹೇಳ್ತಾಳೆ. ಈ ರೂತ ಕೂಡ ಬರ್ತಾಳೆ. ರೂತಳ ತೀರ್ಮಾನವನ್ನು ತಿಳ್ಕೊಳ್ಳೋಣ. 7ನೇ ವಾಕ್ಯದಿಂದ ಓದಿ. 7ನೇ ವಾಕ್ಯ. ಆಕೆಯು ಇಬ್ಬರು ಸೊಸೆಯರೊಡನೆ ತಾನಿದ್ದ ಸ್ಥಳದಿಂದ ಯಹೂದ ದೇಶಕ್ಕೆ ಹೋಗುವ ದಾರಿಯಲ್ಲಿ ಅವರಿಗೆ ತಿರುಗಿ, ನಿಮ್ಮ ತೌರ ಮನೆಗೆ ಹೋಗಿರಿ. ನೀವು ನನ್ನನ್ನು ಮರಣ ಹೊಂದಿದ ನನ್ನ ಮಕ್ಕಳನ್ನು ಪ್ರೀತಿಸಿದಂತೆ ಯೆಹೋವನು ನಿಮ್ಮನ್ನು ಪ್ರೀತಿಸಿ ನಿಮಗೆ ಕೃಪೆ ಮಾಡಲಿ. ನೀವಿಬ್ಬರು ಮದುವೆಯಾಗಿ ಗಂಡನ ಮನೆಯಲ್ಲಿ ವಿಶ್ರಾಂತಿಯಿಂದಿರುವಂತೆ ಯೆಹೋವನು ಅನುಗ್ರಹಿಸಲಿ ಎಂದು ಹೇಳಿ ಅವರನ್ನು ಮುದ್ದಿಟ್ಟಳು. ಆಗ ಅವರು ಗಟ್ಟಿಯಾಗಿ ಅತ್ತು, ನಾವು ನಿನ್ನ ಜೊತೆಯಲ್ಲೇ ನಿನ್ನ ಸ್ವಜನರ ಬಳಿಗೆ ಬರುತ್ತೇವೆ ಅನ್ನಲು, ಆಕೆಯು, ನನ್ನ ಮಕ್ಕಳೇ, ನೀವು ನನ್ನೊಡನೆ ಬರುವುದೇಕೆ? ಹಿಂದಿರುಗಿ ಹೋಗಿರಿ. ನಿಮಗೆ ಗಂಡಂದಿರನ್ನು ಕೊಡುವುದಕ್ಕೆ ನನ್ನ ಗರ್ಭದಲ್ಲಿ ಬೇರೆ ಮಕ್ಕಳಿಲ್ಲವಲ್ಲ. ಮತ್ತೊಬ್ಬನನ್ನು ಮದುವೆ ಮಾಡಿಕೊಳ್ಳುವ ಪ್ರಾಯವು ನನಗೆ ದಾಟಿ ಹೋಯಿತು. ಆದುದರಿಂದ ನನ್ನ ಮಕ್ಕಳೇ, ನೀವು ಹಿಂದಿರುಗಿ ಹೋಗಿರಿ. ಒಂದು ವೇಳೆ ನಿರೀಕ್ಷೆಯಿಂದ ಈ ಹೊತ್ತೆ ಒಬ್ಬ ಗಂಡನನ್ನು ಕೊಡಿ ಮಕ್ಕಳನ್ನು ಹೆತ್ತರು ಅವರು ದೊಡ್ಡವರಾಗುವ ತನಕ ಕಾದಿರುವಿರೋ.
ಅಲ್ಲಿಯವರೆಗೂ ಗಂಡಂದಿರಿಲ್ಲದೆ ಇರುವಿರೋ. ನನ್ನ ಮಕ್ಕಳೇ, ಹಾಗೆ ಮಾಡಬೇಡಿರಿ. ಯೆಹೋವನ ಹಸ್ತವು ನನಗೆ ವಿರೋಧವಾಗಿರುವುದರಿಂದ ನಿಮಗೋಸ್ಕರ ಬಹಳ ದುಃಖಪಡುತ್ತೇನೆ ಅಂದಳು. ಆಗ ಅವರು ತಿರುಗಿ ಗಟ್ಟಿಯಾಗಿ ಅತ್ತರು. ಒರ್ಫಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು. ರೂತಳಾದರೂ ಅತ್ತೆಯನ್ನೇ ಅಂಟಿಕೊಂಡಳು. ನವೋಮಿಯು ರೂತಳಿಗೆ, ಇಗೋ, ನಿನ್ನ ಓರಗಿತ್ತಿಯು ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿಗೂ ಹೋಗುತ್ತಾಳೆ. ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ ಆಕೆಯು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು. 12 ವಾಕ್ಯ ಅಲ್ಲ ಅದು. ಎಷ್ಟನೇ ವಾಕ್ಯ ಅದು? 16. 12 ಅಲ್ಲ, 16. 13. ಅಲ್ಲಿಂದ ಓದಿ. ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯ ಮಾಡಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು. ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದನ್ನು ಮಾಡಲಿ ಎಂದಳು. ನೋಡಿ, ಯೆಹೋವ ದೇವರ ಕುರಿತಾಗಿ ಒರ್ಫಳು ಕೇಳಿದ್ದಳು, ರೂತಳು ಕೇಳಿದ್ದಳು. ಯಾರಿಂದಾಗಿ? ನವಮಿಯ ಮೂಲಕ, ಅವರ ಗಂಡಂದಿರ ಮೂಲಕ. ನಮ್ಮ ದೇವರು ಸತ್ಯ ದೇವರು, ಸರ್ವಶಕ್ತನು, ಜೀವಿಸ್ತಾ ಇದ್ದಾನೆ, ಬಿಡುಗಡೆ ಕೊಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಆತನ ಕುರಿತಾಗಿ ಅವರು ಕೇಳಿದರು. ಒರ್ಫಳು ಏನು ಮಾಡ್ತಾ ಇದ್ದಾಳೆ? ಮನಸ್ಸನ್ನು ಹಿಂತಿರುಗಿ ತನ್ನ ಮೋಬಿಗೆ ಊರಿಗೆ ಹೋಗ್ತಾ ಇದ್ದಾಳೆ, ತನ್ನ ತವರು ಮನೆಗೆ ಹೋಗ್ತಾ ಇದ್ದಾಳೆ. ಆದರೆ ರೂತಳು ಹಾಗೆ ಅಲ್ಲ. ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು. ನಿನಗೆ ಸಮಾಧಿಯಾಗುವಲ್ಲಿ ನನಗೂ ಕೂಡ ಸಮಾಧಿಯಾಗಬೇಕು. ಯೆಹೋವ ದೇವರನ್ನು ಆಶ್ರಯಿಸಿಕೊಂಡು ತನ್ನ ಅತ್ತೆಯಾದ ನವಮಿಯ ಜೊತೆಯಲ್ಲಿ ರೂತಳು ಬೆತ್ಲೆಹೇಮಿಗೆ ಬರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ದೇವರವರನ್ನು ಆಶೀರ್ವಾದ ಮಾಡಿದ್ನಿಲ್ವಾ? ಬೋವಾಜ ಅವಳಿಗೆ ಸಿಕ್ಕಿದ ಮಗ ಸಿಕ್ಕಿದ, ಒಬೇದ ಮಗ ಸಿಕ್ಕಿದ. ಆ ಮಗ ಯಾರು? ಒಬೇದ ಅನ್ಬಂತ ಮಗ ಯಾರು? ದಾವೀದನ ಅಜ್ಜ, ಈಶಾಯನ ತಂದೆ, ದಾವೀದನ ಅಜ್ಜ. ಎಂತ ಆಶೀರ್ವಾದ ನೋಡಿ. ಅಲ್ಲಲ್ಲಿಯ ಕಾರಣ ಏನು? ಅವಳು ಜೀವಿಸುವ ದೇವರ ಆಶ್ರಯಕ್ಕೆ ಓಡಿ ಬಂದಳು. ಪ್ರೈಸ್ ಗಾಡ್. ಹಾಗಾದ್ರೆ ಯಾರೆಲ್ಲ ದೇವರ ಆಶ್ರಯಕ್ಕೆ ಬರುತ್ತಾರೋ ಅವರನ್ನು ಯಾವತ್ತೂ ಆತನು ಕೈ ಬಿಡುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅವರಿಗೆ ಬೇಕಾದಂಥ ಜೀವಿತಕ್ಕೆ ಬಿಡುಗಡೆಯನ್ನು ಆತನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕಾಗಿ ಕೀರ್ತನೆ 46 ವಾಕ್ಯ ಏನು ಹೇಳ್ತಾ ಇದೆ? ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಇವತ್ತು ನಾವು ಯೇಸು ಸ್ವಾಮಿಯನ್ನು ಆಶ್ರಯಿಸಿಕೊಂಡು ಬರೋಣ. ಆತನು ನಂಬುವವರಿಗೆ ದೇವರಾಗಿದ್ದಾನೆ. ಆತನು ಕ್ರೈಸ್ತರಿಗೆ ದೇವರಲ್ಲ, ನಂಬುವಂಥ ಪ್ರತಿಯೊಂದು ಜನರಿಗೆ ಆತನು ದೇವರಾಗಿದ್ದಾನೆ ಪ್ರಿಯರೇ. ಅಲ್ಲಲ್ಲಿಯ ಎರಡನೇದಾಗಿ ಅಲ್ಲಿ ಹೇಳುವಂಥ ವಾಕ್ಯ ಏನಾಗಿದೆ? ಇಕ್ಕಟ್ಟಿನಲ್ಲಿ ಆತನು ನಮಗೆ ವಿಶೇಷ ಸಹಾಯಕನು. ಕೀರ್ತನೆ 46 ವಾಕ್ಯ ಏನು ಹೇಳ್ತಾ ಇದೆ? ಇಕ್ಕಟ್ಟಿನಲ್ಲಿ ಆತನು ನಮಗೆ ಏನಾಗಿದ್ದಾನಂತೆ? ಕೇವಲ ಸಹಾಯಕ ಅಲ್ಲ, ವಿಶೇಷ ಸಹಾಯಕನಾಗಿ ಬರ್ತಾನೆ. ಎಂಥ ಇಕ್ಕಟ್ಟುಗಳು ನಮ್ಮ ಜೀವಿತದಲ್ಲಿ ಬಂದರೂ ಕೂಡ, ಎಂಥ ದುಃಖಗಳು ನಮ್ಮ ಜೀವಿತದಲ್ಲಿ ಬಂದರೂ ಕೂಡ, ಎಂಥ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬಂದರೂ ಕೂಡ, ಇಕ್ಕಟ್ಟಿನಲ್ಲಿ ಆತನು ವಿಶೇಷ ಸಹಾಯಕನಾಗಿ ಬರ್ತಾನೆ. ದಾನಿಯೇಲನ ಜೀವಿತವನ್ನು ಧ್ಯಾನಿಸುವುದಾದರೆ ದಾನಿಯೇಲ 6-10 ವಾಕ್ಯದಿಂದ ನಾವು 28 ವಾಕ್ಯದವರೆಗೆ ಓದುವುದಾದರೆ, ರಾಜನನ್ನೇ ಹೊರತು ಬೇರೆ ಯಾರನ್ನು 30 ದಿವಸಗಳವರೆಗೆ ಆರಾಧನೆ ಮಾಡಬಾರದೆಂಬುದಾಗಿ ಅಂತ ಒಂದು ಕಟ್ಟಪ್ಪನೆ, ಒಂದು ನಿಯಮವು ಅಲ್ಲಿ ಜಾರಿಗೆ ತಂದಂಥ ಸಂದರ್ಭದಲ್ಲಿ ದಾನಿಯೇಲ ಏನೇ ಮಾಡ್ತಾನೆ? ದಾನಿಯೇಲ 6-10 ವಾಕ್ಯದಲ್ಲಿ ಆತನು ತನ್ನ ಅಭ್ಯಾಸದಂತೆ ಅವನೇನು ಮಾಡ್ತಾ ಇದ್ದಾನೆ? ದಿನಕ್ಕೆ 3 ಸಲ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಕೊನೆಗೇನಾಯಿತು? ತಪ್ಪು ಹುಡುಕುವಂಥ ಅಧಿಕಾರಿಗಳು ಅವನನ್ನು ಹಿಡಿದು ಕೊನೆಗೆ ರಾಜನು ಹಸಿದ ಸಿಂಹಗಳ ಗಾಯಿಗೆ ಹಾಕಲ್ಪಡುವಂಥದ್ದನ್ನು ನೋಡ್ತಾ ಇದ್ದೇವೆ. ಸರಿಯಾದ ಸಮಯಕ್ಕೆ ದೇವರು ಆತನ ಸಹಾಯಕಲ್ಲಿ ಬರುವಂಥದ್ದನ್ನು, ಆ ಇಕ್ಕಟ್ಟಿನ ಸಮಯದ ಆತನ ನಂಬಿಕೆಗಾಗಿ ನಿಂತ, ನಂಬಿಕೆ ಬಿಟ್ಟು ಬಿಡಲಿಲ್ಲ, ದೇವರ ಮೇಲಿದ್ದಂಥ ನಂಬಿಕೆಯನ್ನು ಅದನ್ನು ಕಳ್ಕೊಳ್ಳಲಿಲ್ಲ. ಇದರ ನಿಮಿತ್ತವಾಗಿ ದೇವರೇನು ಮಾಡಿದ? ಅವನ ಇಕ್ಕಟ್ಟಿನ ಸಮಯದಲ್ಲಿ ಅವನಿಗೂ ಸಹಾಯ ಮಾಡೋದಕ್ಕಾಗಿ ಬಂದು ಹಸಿದಂಥ ಸಿಂಹಗಳ ಬಾಯಿಯನ್ನು ಕಟ್ಟಿ ಹಾಕುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಕೊನೆಗೆ ಆ ಸಿಂಹದ ಗವಿಯಿಂದ ಮರನೇ ದಿವಸ ಬೆಳಿಗ್ಗೆ ರಾಜನು ಅವನು ಮೇಲಕ್ಕೆತ್ತಿದ. ಯಾರು ಅವನು ಸಿಂಹದ ಗವಿಗೆ ಹೋಗ್ಲಿಕ್ಕೆ ಕಾರಣನಾಗಿದ್ದರು ಅವರನ್ನು ಸಿಂಹದ ಗವಿಗೆ ಹಾಕಿದಾಗ ಅವರು ನೆಲಕ್ಕೆ ಮುಟ್ಟುವುದರ ಒಳಗಡೆ ಹಸಿದ ಸಿಂಹಗಳು ಅವರನ್ನು ಸೀಡಿ ಅವನು ಕೊಂದು ತಿನ್ನುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದು 6:28 ದಾನಿಯೇಲನ ಪುಸ್ತಕ 6:28 ಏನು ಹೇಳ್ತದೆ?
ದಾನಿಯೇಲನಾದರೂ ಕೋರೇಶನ ಆಳ್ವಿಕೆಯಲ್ಲಿ ಘನವಂತನಾಗಿ ಬಾಳಿದ. ಆಗ ಇಕ್ಕಟ್ಟಿನಲ್ಲಿ ನಮ್ಮ ದೇವರು ನಮಗೆ ಏನಾಗಿರ್ತಾನಂತೆ? ವಿಶೇಷ ಸಹಾಯಕನು. ಎಸ್ತರಳ ಪುಸ್ತಕವನ್ನು ನೋಡುವುದಾದ್ರೆ ಅಲ್ಲಿ ದುಷ್ಟ ಮಂತ್ರಿ ಇದ್ದ, ಅವನ ಹೆಸರು ಹಾಮಾನ. ಮೊರ್ದಕ್ಕೆ ಎಂಬಂತ ಯಹೂದ್ಯನು ತನಗೆ ನಮಸ್ಕಾರ ಮಾಡುವುದಿಲ್ಲ ಎಂಬಂತ ಒಂದೇ ಕಾರಣಕ್ಕಾಗಿ ಒಂದು ನಿಯಮ ತರಲಿಕ್ಕೆ ನೋಡ್ತಾನೆ. ಎಂತ ನಿಯಮ ಅದು? ಇಂಥ ಒಂದು ದಿವಸದಲ್ಲಿ ಆ ದೇಶದಲ್ಲಿ ಬಾಬೇಲ್ನಲ್ಲಿ ಇದ್ದಂಥ ಎಲ್ಲ ಯಹೂದ್ಯರನ್ನು ನಾಶ ಮಾಡಬೇಕು ಅಂತ ಒಂದು ನಿಯಮ. ಆದರೆ 3ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವುದಾದರೆ ಎಲ್ಲರೂ ಉಪವಾಸ ರೋದನಗಳು ಆರಂಭ. 4ನೇ ಅಧ್ಯಾಯದಲ್ಲಿ ಕೂಡ 4ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವುದಾದರೆ ಉಪವಾಸ ರೋದನಗಳು ಆರಂಭವಾಯಿತು. ಎಲ್ಲ ಉಪವಾಸ ಮಾಡಿಕೊಂಡು ದೇವರಿಗೆ ಪ್ರಾರ್ಥಿಸುವುದಕ್ಕೆ ಆರಂಭಿಸಿದರು. ಏನಾಯಿತು? ಹಲ್ಲೆಲೂಯಾ, ದೇವರಲ್ಲಿ ಮಾರ್ಗ ತೆರೆದ. ಆ ಇಕ್ಕಟ್ಟಾದ ಪರಿಸ್ಥಿತಿಯಿಂದ ತನ್ನ ಜನರನ್ನು ದೇವರು ಬಿಡುಗಡೆ ಮಾಡುವಂಥ ವಿಧಾನ ನಾವು ನೋಡ್ತಾ ಇದ್ದೇವೆ. ಯಾವ ಗಲ್ಲು ಕಂಬವನ್ನು ಮೊರ್ದಕೈಗೋಸ್ಕರವಾಗಿ ಈ ಹಾಮಾನ ಸಿದ್ಧ ಮಾಡಿದನೋ ಅದೇ ಗಲ್ಲು ಕಂಬದಲ್ಲಿ ಅದೇ ಹಾಮಾನನು ಸಿದ್ಧ ಮಾಡಿದಂಥ ವ್ಯಕ್ತಿಯೇ ಬೀಳುವ ಹಾಗೆ ಕರ್ತನಲ್ಲಿ ಕಾರ್ಯ ಮಾಡಿದ. ಹಲ್ಲೆಲೂಯಾ. ಹಾಗಾದರೆ ಎಂಥ ಇಕ್ಕಟ್ಟುಗಳು ನಮ್ಮ ಜೀವಿತದಲ್ಲಿ ಬರಬಹುದು. ಒಂದು ವೇಳೆ ಕೇಸ್ಗೆ ಸಂಬಂಧವಾದ ಇಕ್ಕಟ್ಟುಗಳು, ಕೋರ್ಟ್ ಕೇಸ್ಗಳಾಗಿರ್ಬೋದು, ಪೊಲೀಸ್ ಕೇಸ್ಗಳಾಗಿರ್ಬೋದು, ಅಥವಾ ಇನ್ಯಾವುದೇ ವಿಧ ನಮ್ಮ ಮೇಲೆ ತಪ್ಪು ಹೊರಿಸಿಕೊಂಡು ದೂರು ಕೊಡುವಂಥ ಸಂಗತಿಗಳಾಗಿರಬಹುದು, ಕೆಲಸಕ್ಕೆ ಸಂಬಂಧವಾದ ವಿಚಾರಗಳಾಗಿರ್ಬೋದು, ವ್ಯಾಪಾರಕ್ಕೆ ಸಂಬಂಧವಾದ ಇಕ್ಕಟ್ಟುಗಳಾಗಿರ್ಬೋದು, ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಸಾಲಗಳಾಗಿರ್ಬೋದು, ಇನ್ಯಾವುದೇ ಸಮಸ್ಯೆಗಳಾಗಿದ್ರೂ ಕೂಡ ಹಲ್ಲೆಲೂಯಾ ತಕ್ಕ ಸಮಯದಲ್ಲಿ ದೇವರು ನಮಗೆ ವಿಶೇಷ ಸಹಾಯಕನಾಗಿ ಬಂದು ನಮ್ಮನ್ನು ಆತನು ಬಿಡುಗಡೆ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ಆತನು ವಿಶೇಷ ಸಹಾಯಕನು. ಹಲ್ಲೆಲೂಯಾ. 3ನೇ ಅದಾಗಿ ಅಲ್ಲಿ ನಾವು ನೋಡುವಂಥದ್ದು 7ನೇ ವಾಕ್ಯ ಮತ್ತು ಕೀರ್ತನೆ 46ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಮತ್ತು 11ನೇ ವಾಕ್ಯದಲ್ಲಿ ಓದ್ತೇವೆ. ಓದಿ ವಾಕ್ಯವನ್ನು. ಯಾಕೋಬರ ದೇವರು ನಮ್ಮ ಸಂಗಡ ಇದ್ದಾನೆ. ಓದಿ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. 11ನೇ ವಾಕ್ಯ ಕೂಡ ಓದಿ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. 3ನೇದಾಗಿ ಸೇನಾಧೀಶ್ವರನಾದ ಯೆಹೋವನು ಯಾರ ಸಂಗಡ ಇದ್ದಾನೆ? ನಮ್ಮ ಸಂಗಡ, ನನ್ನ ಸಂಗಡ. ಎಲ್ಲರೂ ಹೇಳಿ, ಸೇನಾಧೀಶ್ವರನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಒಂದು ತಿಳ್ಕೋಬೇಕು, ಇವತ್ತು ನನ್ನ ಜೊತೆಲಿ ಯಾರು ಇರಲಿಕ್ಕಿಲ್ಲ. ಅನೇಕರು ಕೈ ಬಿಟ್ಟು ಹೋಗಿರಬಹುದು, ಅನೇಕರು ದೂರ ಹೋಗಿರಬಹುದು, ಅನೇಕರು ನಮ್ಮನ್ನು ತಿರಸ್ಕಾರ ಮಾಡಬಹುದು. ನನ್ನ ಸಹಾಯ ಮಾಡಲಿಕ್ಕೆ ಯಾರಿಲ್ಲ, ನನ್ನ ಜೊತೆಯಲ್ಲಿ ಆಧಾರ ಕೊಡಲಿಕ್ಕೆ ಯಾರು ಇಲ್ಲ, ನನ್ನ ಸಂತೈಸುವುದಕ್ಕೆ ಯಾರೂ ಇಲ್ಲ. ಅದು ಒಂದು ತಿಳ್ಕೋಬೇಕು. ಸೇನಾಧೀಶ್ವರನ ದೇವರ ವಾಕ್ಯ ಏನು ಹೇಳ್ತದೆ? ಸೇನಾಧೀಶ್ವರನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ಮತ್ತು 28:20 ವಾಕ್ಯ ಹೇಳ್ತದೆ, ಯುಗದ ಸಮಾಪ್ತಿಯವರೆಗೂ ಆತನು ನಮ್ಮ ಜೊತೆಯಲ್ಲಿ ಇರುವನು. ಆತ ನಮ್ಮ ಜೊತೆಲಿದ್ರೆ ಏನಾಗ್ತದೆ? 2 ಸಾಮುವೇಲ 5ನೇ ಅಧ್ಯಾಯ 10-11 ವಾಕ್ಯ ಹೇಳ್ತಾ ಇದೆ, ದಾವೀದನ ಸಂಗಡ ಯೆಹೋವನಿದ್ದನು. ಓದಿ. 2 ಸಾಮುವೇಲ 5:10-11 ವಾಕ್ಯ ಓದಿ. 2 ಸಾಮುವೇಲ್ chapter 5:10-11. ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ನೋಡಿ, ಯಾಕೆ ಅಭಿವೃದ್ಧಿ ಆದ? ಹೇಗೆ ಅಭಿವೃದ್ಧಿ ಆದ ದಾವೀದ? ಸೇನಾಧೀಶ್ವರನಾದ ಯೆಹೋವನು ಅವನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿ ಆದನು. ನಾವು ಹೇಗೆ ಅಭಿವೃದ್ಧಿ ಆಗುತ್ತೇವೆ? ದೇವರು ನಮ್ಮ ಸಂಗಡ ಇದ್ದದರಿಂದ. ನಮ್ಮ ಸ್ವಂತ ಬಲದಿಂದಲ್ಲ, ಸ್ವಂತ ಜ್ಞಾನದಿಂದಲ್ಲ ನಾವು ಅಭಿವೃದ್ಧಿ ಹೊಂದುವಂಥದ್ದು. ದೇವರು ನಮ್ಮ ಸಂಗಡ ಇರುವ ನಿಮಿತ್ತವಾಗಿ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ರೆ ನಾವು ಅಭಿವೃದ್ಧಿ ಆಗುತ್ತೆ, ಬೆಳೆಯುತ್ತೇವೆ. ನಾವು ಅದನ್ನು ತಡೆದು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾವು ಬೆಳೆದು ಬರುವಾಗ ಏನಾಗ್ತದೆ? ಅನೇಕರು ಹೊಟ್ಟೆ ಕಿಚ್ಚು ಪಡಬಹುದು, ತೊಂದರೆಗಳನ್ನು ಮಾಡಲಿಕ್ಕೆ ನೋಡ್ಬೋದು ಹೊಟ್ಟೆ ಕಿಚ್ಚಿನಿಂದ. ಆದರೆ ದೇವರು ನಮ್ಮ ಸಂಗಡ ಇದ್ದರೆ ಯಾರು ಕೂಡ ಅದನ್ನು, ನಮ್ಮ ಬೆಳವಣಿಗೆಯನ್ನು ತಡೆದು ನಿಲ್ಲಿಸಲಿಕ್ಕೆ ಅದು ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಸೇನಾಧೀಶ್ವರನಾದ ಯೆಹೋವನು ಆತನು ನಮ್ಮ ಸಂಗಡ ಇದ್ದಾನೆ. ಹಾಗಾದರೆ ದಾವೀದನ ಸಂಗಡ ಆತನಿದ್ದರಿಂದ ಏನುಂಟಾಗ್ತಾ ಇದೆ? ಅವನಿಗೆ ಅಭಿವೃದ್ಧಿ ಉಂಟಾಗ್ತಾ ಇದೆ, ಅವನಿಗೆ ಆಶೀರ್ವಾದ ಉಂಟಾಗ್ತಾ ಇದೆ, ಬೆಳವಣಿಗೆ ಉಂಟಾಗ್ತಾ ಇದೆ. ಹಲ್ಲೆಲೂಯಾ. ಆದಿಕಾಂಡ 39ನೇ ಅಧ್ಯಾಯದ 2ನೇ ವಾಕ್ಯ ಓದಿ. 2ನೇ ವಾಕ್ಯದಿಂದ. ಆದಿಕಾಂಡ 39 2ನೇ ವಾಕ್ಯದಿಂದ. ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಯೋಸೇಫನ ಸಂಗಡ ಯೆಹೋವನಿದ್ದರಿಂದ ಅವನು ಏಳಿಗೆ ಆದ. ಪ್ರೈಸ್ ಗಾಡ್. ನಮಗೆ ಏಳಿಗೆ ಯಾವಾಗ ಸಿಗುತ್ತದೆ? ಏಳಿಗೆ ಯಾವಾಗ ಆಗ್ತದೆ?
ನಾವು ಇರುವ ಸ್ಥಳದಲ್ಲಿ ನಾವು ಇರುವುದಿಲ್ಲ, ಇರುವ ಸ್ಥಾನದಲ್ಲಿ ನಾವು ಇರುವುದಿಲ್ಲ. ಅಲ್ಲಲ್ಲಿಯ ಇರುವ ಪರಿಸ್ಥಿತಿಯಲ್ಲಿ ನಾವು ಇರುವುದಿಲ್ಲ. ಎಲ್ಲ ಹೇಳಿ, ನಾನು ಇರುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ, ನಾನು ಏಳಿಗೆ ಆಗುತ್ತೇನೆ. ಯಾಕೆ? ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾನೆ. ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಎಲ್ಲಿವರೆಗೆ ಇರ್ತಾನೋ ಅಲ್ಲಿಯವರೆಗೆ ನಾವು ಏಳಿಗೆ ಆಗುತ್ತಲೇ ಹೋಗುತ್ತೇವೆ, ಅಭಿವೃದ್ಧಿ ಆಗುತ್ತಲೇ ಹೋಗುತ್ತೇವೆ, ಪ್ರಮೋಟ್ ಆಗುತ್ತಲೇ ಹೋಗುತ್ತೇವೆ, ಬೆಳೆಯುತ್ತಲೇ ಹೋಗುತ್ತೇವೆ. ಹಲ್ಲೆಲೂಯಾ. ಈ ಯೋಸೇಫ ಏನಾಗಿ ಬಂದ? ಐಗುಪ್ತ ದೇಶಕ್ಕೆ ಪೊಟಿಫರನ ಮನೆ ಗುಲಾಮನಾಗಿ ಬಂದ. ಏನಾಗಿ ಬಂದ? ಗುಲಾಮನಿಗೆ ಯಾವುದೇ ಹಕ್ಕು ಇಲ್ಲ, ಅವನಿಗಂತ ಯಾವುದೇ ಹಕ್ಕೇ ಇಲ್ಲ. ಆದರೆ ಅವನು ಏಳಿಗೆ ಆಗ್ತಾ ಇದ್ದಾನೆ. ಕಾರಣ ಏನು? ದೇವರು ಅವನ ಸಂಗಡ. ಅವನು ಏನಾಗ್ತಾ ಇದೆ? ಸೇವಕನಾಗ್ತಾ ಇದ್ದಾನೆ. ಅವನು ಸ್ಟಾಪ್ ಆಗ್ತಾ ಇದ್ದಾನೆ ಅಲ್ಲಿದ್ದು. ಹಲ್ಲೆಲೂಯಾ. ಅವನೇನಾಗ್ತಾನೆ? ಸ್ಟಾಪ್ ಆಗ್ತಾನೆ. ಅನೇಕ ಸಲ ನಮ್ಮಲ್ಲಿ ರಸ್ತೆ ಬದಿಯಿಂದ ಮಾನಸಿಕ ಅಸ್ವರ ಕರ್ಕೊಂಡು ಬರ್ತೇವೆ ನಾವು. ರಸ್ತೆ ಬದಿಯಲ್ಲಿ ಇರುವಾಗ ಕೆಲವರು ಅವರ ಮೇಲೆ ಹೊಡೆಯುತ್ತಾರೆ, ಕಲ್ಲೆಸೆಯುತ್ತಾರೆ, ಕೆಲವರು ಹೊಡೆಯುತ್ತಾರೆ, ಕೆಲವರು ಓಡಿಸ್ತಾರೆ ಅವರನ್ನು. ಇಲ್ಲಿಗೆ ಬಂದು ಕೆಲವು ದಿವಸದಲ್ಲಿ ಅವರಿಗೆ ಸೌಖ್ಯ ಉಂಟಾಗ್ತಾ ಇದೆ. ಸೌಖ್ಯ ಉಂಟಾದ ನಂತರವಾಗಿ ಕೆಲವೊಂದು ಕೆಲಸಕ್ಕೆ ಕರೀತಾರೆ. ಎಷ್ಟೋ ಜನರು ಮಾನಸಿಕ ಅಸ್ವಸ್ಥರಾಗಿ ಬಂದು ಇಲ್ಲಿ ಸೌಖ್ಯ ಹೊಂದಿ ಸ್ಟಾಪ್ ಆಗ್ತಾರೆ. ಇಲ್ಲಿ ಇದು ಯಾರ ಕಾರ್ಯ? ದೇವರ ಕಾರ್ಯವಾಗಿದೆ. ಅಲ್ಲಲ್ಲಿಯ ದೇವರು ಮಾಡುವಂಥ ಕಾರ್ಯ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಏಳಿಗೆ ಕೊಡುವಂಥದ್ದು, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಬೆಳವಣಿಗೆ ಕೊಡುವಂಥದ್ದು, ಆಶೀರ್ವಾದ ಕೊಡುವಂಥದ್ದು, ಅದು ದೇವರ ಕಾರ್ಯವಾಗಿದೆ, ಮನುಷ್ಯನ ಕಾರ್ಯವಲ್ಲ ಅದು. ಹಲ್ಲೆಲೂಯಾ. ಯಾಕೆ? ದೇವರು ನಮ್ಮ ಜೊತೆಯಲ್ಲಿರುವಾಗ. ನೋಡಿ, ಯೋಸೇಫನ ಸಂಗಡ ದೇವರಿದ್ದರಿಂದ ಅವನ ಸೇವಕನಾಗಿ ಬಂದ, ಗುಲಾಮನಾಗಿ ಬಂದ. ಏನಾಗ್ತಾ ಇದ್ದಾನೆ ಅಲ್ಲಿ? ಸೇವಕನಾಗ್ತಾ ಇದ್ದಾನೆ. ಮುಂದೆ ಓದಿ ಅದೇ ವಾಕ್ಯ. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆ. ಅವನ ಸಂಗಡ ದೇವರು ಇದ್ದರಿಂದ ಅವನು ಮಾಡುವ ಕೆಲಸದಲ್ಲಿ ಏನು ಉಂಟಾಗ್ತಾ ಇದೆ? ಸಫಲತೆ ಸಿಗ್ತಾ ಇದೆ, ಸಕ್ಸಸ್ ಸಿಗ್ತಾ ಇದೆ. ನಮಗೆ ನಾವು ಕೈ ಹಾಕಿದ ಕೆಲಸದಲ್ಲಿ ಸಫಲತೆ ಸಿಗಬೇಕಾದ್ರೆ, ನಮ್ಮ ಬಿಸ್ನೆಸ್ ಅಲ್ಲಿ, ನಮ್ಮ ಸೇವೆಯಲ್ಲಿ, ಹಲ್ಲೆಲೂಯಾ, ನಮ್ಮ ಯಾವುದೋ ಒಂದು ಕೆಲಸದಲ್ಲಿ ಸಫಲತೆ ಸಿಗಬೇಕಾದ್ರೆ ದೇವರು ನಮ್ಮ ಜೊತೆಯಲ್ಲಿ ಇರಬೇಕು. ನಮ್ಮ ಸ್ವಂತ ಜ್ಞಾನದಿಂದ, ಸ್ವಂತ ಬುದ್ಧಿಯಿಂದ, ಸ್ವಂತ ಶಕ್ತಿಯಿಂದ ನಮಗೆ ಸಫಲತೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಸಫಲತೆ ಸಿಗಬೇಕಾದರೆ ದೇವರು ನಮ್ಮ ಜೊತೆಯಲ್ಲಿ ಇರಬೇಕು. ಯಾವುದು ವ್ಯಕ್ತಿ ನಮ್ಮೊಂದಿಗೆ ಇರುವುದರಿಂದ ನಮಗೆ ಸಫಲತೆ ಸಿಗುವುದಿಲ್ಲ. ಹಲ್ಲೆಲೂಯಾ. ಹಣ ಬಲದಿಂದ ನಮಗೆ ಸಫಲತೆ ಸಿಗುವುದಿಲ್ಲ. ಇನ್ಫ್ಲೂಯೆನ್ಸ್ ಇಂದ, ಯಾರ್ದೋ ಒಂದು ಒತ್ತಡ ಪ್ರಭಾವದಿಂದ ನಮಗೆ ಸಫಲತೆ ಸಿಗುವುದಿಲ್ಲ. ಸಫಲತೆ ನಮಗೆ ಹೇಗೆ ಸಿಗುತ್ತದೆ? ದೇವರು ನಮ್ಮ ಸಂಗಡ ಇರುವುದರಿಂದ. ಮುಂದೆ ಓದಿ. ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಸ್ವಂತ ಸೇವಕನಾಗಿ ಆ ದಣಿ ತಿಳಿದು ಅವನೊಂದಿಗೆ ದೇವರಿದ್ದಾನೆ, ಅವನಿಗೆ ಸಫಲತೆ ಸಿಗ್ತಾ ಇದೆ. ಈ ವಿಷಯ ತಿಳ್ಕೊಂಡಾಗ ಅವನ ದಣಿ ಅವನಿಗೆ ಅವನ ಮನೆಯಲ್ಲಿ ಸೂಪರ್ವೈಸರ್ ಕೆಲಸ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದೇ ಅಧ್ಯಾಯದಲ್ಲಿ 21-23 ವಾಕ್ಯ ಓದಿ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಸೆರೆಮನೆಯ ಯಜಮಾನನು ಸೆರೆಯಲ್ಲಿದ್ದವರೆಲ್ಲರನ್ನು ಯೋಸೇಫನ ವಶಕ್ಕೆ ಕೊಟ್ಟು ಬಿಟ್ಟನು. ಅಲ್ಲಿ ಮಾಡಬೇಕಾದದ್ದನ್ನೆಲ್ಲ ಯೋಸೇಫನೇ ಮಾಡಿಸಿದನು. ಯೆಹೋವನು ಅವನ ಸಂಗಡ ಇದ್ದು ಅವನು ನಡೆಸಿದ್ದೆಲ್ಲವನ್ನು ಕೈಗೂಡಿಸಿದ್ದರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆಯ ಯಜಮಾನ ದೇವರು ಸೆರೆಮನೆಯಲ್ಲಿ ಸಮೇತ ಯೋಸೇಫನ ಸಂಗಡಲ್ಲಿದ್ದಾನೆ. ಸೆರೆಮನೆಗೆ ತಪ್ಪೂರಿಸಲ್ಪಟ್ಟು ಸೆರೆಮನೆಗೆ ಆತನು ಹೋದ. ತಪ್ಪೂರಿಸಲ್ಪಟ್ಟು ಸೆರೆಮನೆಗೆ ಹೋದ್ರೂ ಕೂಡ ದೇವರು ಯೋಸೇಫನ ಸಂಗಡ ಇದ್ದಾನೆ. ಅವನಿಗಲ್ಲಿ ಕೈ ಹಾಕಿದ ಎಲ್ಲ ಕೆಲಸವನ್ನು ಸೆರೆಮನೆ ಒಳಗಡೆ ದೇವರು ಸಫಲಪಡಿಸಿ. ಯಾರಿಗೆ ಗೊತ್ತಾಗ್ತಾ ಇದೆ ಈ ವಿಷಯವು? ಸೆರೆಮನೆಯ ಅಧಿಕಾರಿಗೆ ಗೊತ್ತಾಗಿ ಅಲ್ಲಿ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾನೆ. ಅಲ್ಲಿ ಒಬ್ಬ ಕೈದಿಯ ಮೇಲೆ ನಂಬಿಕೆಯನ್ನು ಆ ಸೆರೆಮನೆ ಅಧಿಕಾರಿ ಇಟ್ಟುಕೊಳ್ಳುವಂಥದ್ದು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ ಯಾಕೆ ಇದಕ್ಕೇನು ಕಾರಣ? ದೇವರು ಯೋಸೇಫನ ಸಂಗಡ ಇದ್ದನು. ಹಲ್ಲೆಲೂಯಾ. 1 ಪೂರ್ವಕಾಲ 29-25 ವಾಕ್ಯ ಓದಿ. 1 ಪೂರ್ವಕಾಲ 16ನೇ ಅಧ್ಯಾಯ 1 ಪೂರ್ವಕಾಲ 29ನೇ ಅಧ್ಯಾಯ 25ನೇ ವಚನ ಓದಿ ನೋಡುವ. 1 ಕ್ರಾನಿಕಲ್ 29-25. ಯೆಹೋವನು ಇಸ್ರಾಯೇಲ್ಯರೆಲ್ಲರಿಗೆ ಗೊತ್ತಾಗುವಂತೆ ಸೊಲೊಮೋನನನ್ನು ಅಭಿವೃದ್ಧಿಪಡಿಸಿ ಅವನಿಗಿಂತ ಮೊದಲು ಇಸ್ರಾಯೇಲ್ಯರನ್ನಾಳಿದ ಎಲ್ಲ ಅರಸರ ವೈಭವಕ್ಕಿಂತಲೂ ಹೆಚ್ಚಿನ ವೈಭವವನ್ನು ಅವನಿಗೆ ಅನುಗ್ರಹಿಸಿದನು. ದೇವರು ನಮಗೆ ಅಭಿವೃದ್ಧಿಯನ್ನು ಕೊಡುವಾಗ, ದೇವರು ನಮಗೆ ಏಳಿಗೆ ಕೊಡುವಾಗ ಎಲ್ಲರಿಗೆ ಗೊತ್ತಾಗುವ ರೀತಿಯಲ್ಲಿ ಕೊಡ್ತಾನೆ. ಹಲ್ಲೆಲೂಯಾ. ಅಡಗಿಕೊಂಡು ಗುಪ್ತವಾಗಿಯೋ ದೇವರು ನಮ್ಮನ್ನು ಮೇಲಕ್ಕೆ ಎತ್ತುವುದಿಲ್ಲ. ದೇವರು ನಮ್ಮನ್ನು ಆಶೀರ್ವಾದ ಮಾಡುವುದಿಲ್ಲ. ಎಲ್ಲರಿಗೆ ಗೊತ್ತಾಗುವ ರೀತಿಯಲ್ಲಿ ದೇವರು ನಮ್ಮನ್ನು ಅಭಿವೃದ್ಧಿ ಮಾಡ್ತಾನೆ.
ಎಲ್ಲರೂ ಕಾಣ್ತಾರೆ, ಈತನು ಆರಾಧಿಸುವ ದೇವರು ಸತ್ಯ ದೇವರು, ಈತನು ಸೇವಿಸುವ ದೇವರು ಸತ್ಯ ದೇವರು. ಈತನ ಮುಂಚಿನ ಪರಿಸ್ಥಿತಿ ನಾನು ನೋಡಿದ್ದೇನೆ. ಇವನಿಗೆ ವಿದ್ಯಾಭ್ಯಾಸ ಇಲ್ಲ, ಇವನಿಗೆ ಯಾವುದೇ ಒಂದು ಯೋಗ್ಯತೆ ಇರಲಿಲ್ಲ, ಇವನಿಗೆ ಆರೋಗ್ಯ ಸರಿ ಇರಲಿಲ್ಲ, ಇವನು ಮಾನಸಿಕನಾಗಿದ್ದ, ಇವನು ಯಾರು ಕೂಡ ಇವನು ಪರಿಗಣಿಸ್ತಾ ಇರಲಿಲ್ಲ. ಇವತ್ತು ಇಂಥ ಸ್ಥಿತಿಗೆ ಈತನು ಬಂದಿರಬೇಕಾದ್ರೆ ಇವನು ಸೇವಿಸುವ ದೇವರು ನಿಜವಾದ ದೇವರು, ಸತ್ಯ ದೇವರು ಎಂಬುದಾಗಿ ತಿಳ್ಕೊಳ್ಳುವ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅಲ್ಲಲ್ಲೂಯ್ಯ. ಕಾರಣ ಏನು? ದೇವರು ನಮ್ಮ ಸಂಗಡ ಇರುವಂಥದ್ದು. ಅಲ್ಲಲ್ಲೂಯ್ಯ. ಇನ್ನೊಂದು ಆದಿಕಾಂಡ 27 ಅಧ್ಯಾಯ 25ರಿಂದ 27 ವಾಕ್ಯ ಓದಿಕೊಳ್ಳೋಣ. ಆದಿಕಾಂಡ 30ನೇ ಅಧ್ಯಾಯ 25ರಿಂದ 27 ವಾಕ್ಯ. ಆದಿಕಾಂಡ 30 25ರಿಂದ 27 ವಾಕ್ಯ. ರಾಹೇಲಳು ಯೋಸೇಫನನ್ನು ಹೆತ್ತ ನಂತರ ಯಾಕೋಬನು ಲಾಬಾನನಿಗೆ, ನನಗೆ ಅಪ್ಪಣೆ ಕೊಡಬೇಕು, ನಾನು ನನ್ನ ದೇಶದಲ್ಲಿರುವ ಸ್ವಂತ ಊರಿಗೆ ಹೋಗಬೇಕು. ನಾನು ಸೇವೆ ಮಾಡಿ ಪಡಕೊಂಡ ಹೆಂಡತಿಯರನ್ನು ನನ್ನ ಮಕ್ಕಳನ್ನು ನನಗೆ ಒಪ್ಪಿಸು, ನಾನು ಹೋಗುತ್ತೇನೆ. ನಾನು ನಿನಗೆ ಮಾಡಿದ ಸೇವೆ ನಿನಗೆ ತಿಳಿದೇ ಅದೇ ಎಂದು ಹೇಳಲು ಲಾಬಾನನು ಅವನಿಗೆ, ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಯಲ್ಲೇ ಇರು, ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆಂದು ತಿಳಿದಿದ್ದೇನೆ. ನನ್ನನ್ನು ಬಿಟ್ಟು ಹೋಗಬೇಡ, ನೀನು ಜೊತೆಲಿ ಇರುವುದಾದ ನನಗೆ ಆಶೀರ್ವಾದ. ಕಾರಣ ಏನು? ನಿನ್ನ ನಿಮಿತ್ತ ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ. ಅದರ ಅರ್ಥ ಏನು ಗೊತ್ತುಂಟ? ಲಾಬಾನನಿಗೆ ಸರಿಯಾಗಿ ಗೊತ್ತಾಗಿದೆ. ಕಳೆದ 20 ವರ್ಷಗಳಲ್ಲಿ ಒಂದು ಸಂಗತಿ ಗೊತ್ತಾಗಿದೆ. ಏನು ಗೊತ್ತುಂಟ? ಈ ಯಾಕೋಬನ ಜೊತೆಯಲ್ಲಿ ದೇವರಿದ್ದಾನೆ. ಅವನು ಕೈ ಹಾಕಿದ ಕೆಲಸ ಸಫಲ ಮಾಡ್ತಾ ಇದ್ದಾನೆ. ಈ ಯಾಕೋಬನ ನನ್ನ ಜೊತೆಲಿ ಇರುವುದಾದರೆ ದೇವರು ನನ್ನೊಂದಿಗೆ ಇರ್ತಾನೆ. ಹಾಲಲ್ಲಿ ನೀನು ನನ್ನನ್ನು ಬಿಟ್ಟು ಹೋಗಬಾರದು. ಅನೇಕ ಸಂದರ್ಭಗಳಲ್ಲಿ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ನೀವು ಇರುವಂಥ ಸ್ಥಳದಲ್ಲಿ ಜನ ನಿಮ್ಮನ್ನು ನೋಡಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಗೊತ್ತುಂಟ? ನಿನ್ನ ನಿಮಿತ್ತ ಯೇಸು ಸ್ವಾಮಿ ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ, ನೀನು ನನ್ನನ್ನು ಬಿಟ್ಟು ಹೋಗಬಾರ್ದು, ನೀನು ನನ್ನ ಜೊತೆಯಲ್ಲಿ ಇರಬೇಕು, ನೀನು ನನ್ನ ಮನೆ ಹತ್ತಿರ ವಾಸ ಮಾಡಬೇಕು. ಈ ರೀತಿಯಲ್ಲಿ ಹೇಳುವ ಹಾಗೆ ದೇವರ ಕಾರ್ಯಗಳನ್ನು ಮಾಡುತ್ತಾನೆ. ಅಲ್ಲಲ್ಲೂಯ್ಯ. ದೇವರಿಗೆ ಆದಿಕಾಂಡ 21-22 ವಾಕ್ಯ ಓದಿ. ಜೆನಿಸಿಸ್ 21:22. ಆ ಕಾಲದಲ್ಲಿ ಅಬಿಮೆಲೆಕನು ತನ್ನ ಸೇನಾಪತಿಯಾದ ಫೀಕೋಲನ ಸಮೇತ ಅಬ್ರಹಾಮನಿಗೆ, ನೀನು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನಾದ್ದರಿಂದ ನೀನು ಈ ಸ್ಥಳದಲ್ಲಿ ನನ್ನೊಂದಿಗೆ ನೀನು ಒಡಂಬಡಿಕೆ ಮಾಡಿ. ಹಲ್ಲೆಲೂಯಾ. ಅಬ್ರಹಾಮನು ಏನೆಲ್ಲ ಮಾಡ್ತಾ ಇದ್ದಾನೋ ಅದರಲ್ಲಿ ದೇವರಿದ್ದಾನೆಂಬುದಾಗಿ ಯಾರು ಕಾಣ್ತಾ ಇದ್ದಾನೆ? ಆ ದೇಶದ ಅರಸ. ಆ ದೇಶದ ಅರಸನಿಗೆ ಒಂದು ಸತ್ಯ ಸಂಗತಿ ಗೊತ್ತಾಯಿತು. ಹಲ್ಲೆಲೂಯಾ. ಅಬ್ರಹಾಮ ಏನೆಲ್ಲ ಮಾಡ್ತಾನೆ ಅದರೊಂದಿಗೆ ದೇವರಿದ್ದಾನೆ. ಅನೇಕರು ಹೇಳುವುದನ್ನು ಕೇಳಿದ್ದೇನೆ. ಈ ಮಾನಸಿಕ ಅಸ್ವಸ್ಥರ ಸೇವೆ ಆಗಲಿ, ಈ ಆರ್ಫನೇಜ್ ಸೇವೆಗಳಾಗಲಿ, ಇದು ಸಾಧಾರಣ ಕೆಲಸವಲ್ಲ, ಇದು ಮನುಷ್ಯನ ಕಾರ್ಯವಲ್ಲ. ದೇವರು ನಿಮ್ಮ ಜೊತೆಲಿ ಇದ್ದುಕೊಂಡು ಮಾಡಿದ್ದಾನೆ. ನಾನು ಒಂದು ಸೇವಕರ ಜೊತೆಯಲ್ಲಿ ಕಳೆದ ಸಲ ಗುಲ್ಬರ್ಗಕ್ಕೆ ಹೋಗಿ ಬರುವಾಗ ಅವ್ರ ಜೊತೆಲಿ ನನ್ನ ಸಾಕ್ಷಿಗಳನ್ನು ಹೇಳ್ತೇನೆ, ಹೇಗೆ ದೇವರು ಕಳೆದ ದಿವಸಗಳಲ್ಲಿ, ಕಳೆದ ವರ್ಷಗಳು ನಮ್ಮ ಜೊತೆಲಿ ಇದ್ದುಕೊಂಡು ನಡೆಸಿದೆ ಎಂಬುದಾಗಿ. ದೇವರು ನಮ್ಮ ಜೊತೆ ಇಲ್ಲದೆ ಹೋಗಿದ್ದರೆ ಈ ಸೇವೆ ನಮಗೆ ಮಾಡಲಿಕ್ಕೆ ಸಾಧ್ಯವಿರಲಿಲ್ಲ. ಹಲ್ಲೆಲೂಯಾ. ಅದನ್ನು ಯಾರು ಗೊತ್ತಾಗ್ತಾ ಇದೆ? ಆ ದೇಶದ ಅರಸನಿಗೆ, ಈ ದೇಶದ ಅರಸುಗಳಿಗೆ, ಈ ದೇಶದ ಅಧಿಕಾರಿಗಳಿಗೆ ಗೊತ್ತಾಗುವ ರೀತಿಯಲ್ಲಿ ದೇವರ ಕಾರ್ಯಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ. ಈ ದೇವರಿಂದ ಸಾಧ್ಯ. ಆದಿಕಾಂಡ 26-28 ವಾಕ್ಯ ಓದಿ. ಜೆನಿಸಿಸ್ 26:28 ವರ್ಸ್. ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದರಿಂದ ನಾವು ಒಬ್ಬರಿಗೊಬ್ಬರು ಪ್ರಮಾಣ ಪೂರ್ವಕವಾಗಿ ಒಡಂಬಡಿಕೆ ಮಾಡಿ. ಇಲ್ಲಿ ಈಸಾಕನ ಬಳಿಗೆ ಆ ದೇಶದ ಅರಸ ಬರ್ತಾ ಇದ್ದಾನೆ. ಅವನೇನ್ ಹೇಳ್ತಿದ್ದಾನೆ? ಯೆಹೋವನು ನಿನ್ನ ಸಂಗಡ ಇದ್ದಾನೆ, ನಮಗೆ ಗೊತ್ತಾಗಿದೆ, ನಾವು ಕೂಡ ಪ್ರಮಾಣ ಪೂರ್ವಕವಾದ ಒಂದು ಒಡಂಬಡಿಕೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರುವಾಗ ದೇಶದ ಅರಸ, ದೇಶದ ಅಧಿಕಾರಿಗಳು, ದೇಶದ ಮಂತ್ರಿಗಳು ಅನೇಕರು ನಮ್ಮೊಂದಿಗೆ ಬಂದು ಒಡಂಬಡಿಕೆ ಮಾಡಿಕೊಳ್ಳುವ ಹಾಗೆ ಕರ್ತನು ಸಹಾಯ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಮ್ಮ ಜೊತೆಲಿ ಇರುವುದನ್ನು ಅವರಿಗೆ ಗೊತ್ತಾಗ್ತದೆ. ದೇವರ ಕೆಲಸ ಇವ್ರು ಮಾಡುವಂಥ ದೇವರ ಕೆಲಸ, ದೇವರ ಸೇವೆ, ದೇವರ ಸಹಾಯ ಇಲ್ಲದೆ ಇವ್ರಿಗೆ ಏನನ್ನು ಮಾಡ್ಲಿಕ್ಕೆ ಆಗಲ್ಲ. ಅದು ಇವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳನೆಂಬುದಾಗಿ ಹೇಳಿಕೊಂಡು ಒಡಂಬಡಿಕೆ ಮಾಡಿಕೊಳ್ಳಿಕ್ಕೆ ಬರುವ ಹಾಗೆ ಕರ್ತನು ಸಹಾಯ ಮಾಡ್ತಾನೆ. ಹಾಗಾದ್ರೆ 3 ಸಂಗತಿಗಳು. ಕೀರ್ತನೆ 46ರಲ್ಲಿ 1ನೇ ವಾಕ್ಯ, 7ನೇ ವಾಕ್ಯ, 11ನೇ ವಾಕ್ಯ, ಅದು 3 ಸಂಗತಿಗಳು ಯಾವುದೋ? ಮೊದಲನೇದಾಗಿ ದೇವರು ನಮಗೆ ಆಶ್ರಯ ದುರ್ಗ, ಎರಡನೇದಾಗಿ ಇಕ್ಕಟ್ಟಿನಲ್ಲಿ ಆತ ನಮಗೇನಾಗಿದ್ದಾನೆ? ವಿಶೇಷ ಸಹಾಯಕನು, ಮೂರನೇದಾಗಿ ಸೇನಾಧೀಶ್ವರನ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಈ 3 ಸಂಗತಿ ನಮ್ಮೊಂದಿಗೆ ಇರುವಾಗ
ದೇವರ ಆಶ್ರಯ ದುರ್ಗ, ಇಕ್ಕಟ್ಟಿನ ವಿಶೇಷ ಸಹಾಯಕನು, ಸೇನಾಧೀಶ್ವರನಾದ ದೇವರು ನಮ್ಮ ಸಂಗಡ ಇರುವಾಗ, ಈ ಮೂರು ಸಂಗತಿಗಳು ಆಗುವಾಗ, ಹಲ್ಲೆಲೂಯಾ. ಮುಂದಕ್ಕೆ ನಾವು 2ನೇ ವಾಕ್ಯದಿಂದ ಓದ್ತೇವೆ. ಓದಿ. ಅಲ್ಲಿ ಏನು 4 ಸಂಗತಿ ಬರೆಯಲ್ಪಟ್ಟಿದೆ. ಯಾವುದು? ಸಮುದ್ರವು, ಓದಿ. ಆದುದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ. ನಮಗೆ ಭಯವಿಲ್ಲ. ನೋಡಿ, ಭೂಮಿ ಮಾರ್ಪಟ್ಟು ಹೋಗಬಹುದು. ಭೂಕಂಪ ಆಗಿ ಭೂಮಿ ಏನಾಗ್ಲಿಕ್ಕೆ ಸಾಧ್ಯ ಉಂಟು? ಮಾರ್ಪಟ್ಟು ಆಗ್ಲಿಕ್ಕೆ ಸಾಧ್ಯ ಉಂಟು. ಮುಂದೆ ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು, ಅದರ ಅಲ್ಲಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೆ ನಮಗೆ ಭಯವಿಲ್ಲ. ಸುನಾಮಿ ಬರಲಿ, ಭೂಕಂಪಗಳು ನಡೆಯಲಿ, ಯುದ್ಧಗಳು ಆರಂಭವಾಗಲಿ, ಇನ್ನೇನೇ ಸಂಗತಿ ಲೋಕ ನಡೆಯಲಿ, ಅಂಟು ರೋಗಗಳು ಬರಲಿ, ಹಲ್ಲೆಲೂಯಾ, ಜನರು ಅಂಟು ರೋಗಗಳಿಂದ ಸತ್ತು ಹೋಗಲಿ, ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಕಾರಣ ಏನು ಗೊತ್ತುಂಟಾ? ಯೆಹೋವನು ನಮಗೆ ಆಶ್ರಯ ದುರ್ಗ, ಇಕ್ಕಟ್ಟಿನಲ್ಲಿ ಆತನ ವಿಶೇಷ ಸಹಾಯಕನು, ಸೇನಾಧೀಶ್ವರನು ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಲೋಕದಲ್ಲಿ ಏನೆಲ್ಲ ಸಂಗತಿಗಳು ನಡೆದರೂ ಕೂಡ, ನಮ್ಮ ಸುತ್ತಮುತ್ತಲು ಏನೆಲ್ಲ ಸಂಗತಿಗಳು ನಡೆದು ಕೂಡ, ಅಂಟು ರೋಗಗಳಿಂದ ಜನರು ಸತ್ತು ಹೋಗ್ತಾ ಇದ್ರು ಕೂಡ, ಮಾರಕ ಕಾಯಿಲೆಗಳು ಬರ್ತಾ ಇದ್ರು ಕೂಡ, ಸುನಾಮಿ ಬರ್ತಾ ಇದ್ರು ಕೂಡ, ಭೂಕಂಪಗಳು ನಡೆಯುತ್ತಾ ಇದ್ರು ಕೂಡ, ಹಲ್ಲೆಲೂಯಾ, ಇನ್ನೇನೇ ಸಂಗತಿ ನಡೀತಾ ಇದ್ರು ಕೂಡ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಕಾರಣ ಏನು? ದೇವರು ನಮಗೆ ಆಶ್ರಯ ದುರ್ಗ, ಇಕ್ಕಟ್ಟಿನಲ್ಲಿ ಆತ ನಮಗೆ ವಿಶೇಷ ಸಹಾಯಕನು. ಮೂರನೇದಾಗಿ ಸೇನಾಧೀಶ್ವರ ಯೆಹೋವನು ನಮ್ಮ ಸಂಗಡ ಇರುತ್ತಾನೆ. 4ನೇ ವಾಕ್ಯಕ್ಕೆ ಬರುವ. 4ನೇ ವಾಕ್ಯ ಓದಿ. ಒಂದು ನದಿ ಇದೆ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷ ಪಡ್ತಾ ಇದೆ. ಒಂದು ನದಿ ಇದೆ. ದೇವರ ವಾಕ್ಯ ಹೇಳ್ತಾ ಇದೆ, ಒಂದು ನದಿ ಇದೆ. ಯಾವ ನದಿ ಅದು? ಯೋಹನ್ನನ ಸುವಾರ್ತೆ 7:37-39 ವಾಕ್ಯ ಓದಿ. ಓಕೆ. ಜಾತ್ರೆಯ ಕೊನೆಯ ದಿವಸ, ಅಲ್ಲಿ ಈ ರೀತಿ ಹೇಳ್ತದೆ ವಾಕ್ಯ. ಜಾತ್ರೆಯ ಕೊನೆಯ ದಿವಸದಲ್ಲಿ ಯೇಸು ಕ್ರಿಸ್ತನು ಎದ್ದು ನಿಲ್ತಾ ಇದ್ದಾನೆ. ಯೇಸು ಮೇಲಿದ್ದಾನೆ, ಆ ದೇವಾಲಯದಲ್ಲಿದ್ದಾನೆ. ಆ ಜಾತ್ರೆಯ ಕೊನೆಯ ದಿವಸದಲ್ಲಿ ಯೇಸು ಎದ್ದು ನಿಂತು ಈ ರೀತಿಯಲ್ಲಿ ಹೇಳ್ತಾನೆ, ಏನೆಂಬುದಾಗಿ? ಯಾರಿಗಾದರೂ ಬಾಯಾರಿಕೆ ಆದರೆ, ನೀರಡಿಕೆ ಆದರೆ ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನ ನಂಬುವನ ಹೊಟ್ಟೆಯೊಳಗಿಂದ ಜೀವಕರವಾದ ನದಿಗಳು ಹೊರಟು ಬರ್ತವೆ. ಅಲ್ಲಿ 39ನೇ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಆತನು ಹೊಂದಲಿಕ್ಕಿರುವ ಪರಿಶುದ್ಧಾತ್ಮನನ್ನು ಕುರಿತು ಆತನು ಹೇಳ್ತಾ ಇದ್ದಾನೆ. ಯಾರ ಕುರಿತಾಗಿ ಹೇಳ್ತಾ ಇದ್ದಾನೆ? ಪರಿಶುದ್ಧಾತ್ಮನ ಕುರಿತಾಗಿ ಆತನು ಮಾತಾಡ್ತಾ ಇದ್ದಾನೆ. ಹಾಗಾದ್ರೆ ಪರಿಶುದ್ಧಾತ್ಮ ಎಂಬಂತ ನದಿ, ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮ ಎಂಬಂತ ನದಿ ನಮಗೋಸ್ಕರವಾಗಿದೆ. ಆ ನದಿ ಯಾಕೆ ಅಂದ್ರೆ, ಅದು ದೇವನಗರ, ಪರಿಶುದ್ಧ ದೇವರ ಸ್ಥಾನವಾಗಿರುವ, ವಾಸಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸ್ತಾ ಇದೆ ಅಂತ. ಈ ದೇವನಗರ ಎಲ್ಲಿದೆ? ದೇವನಗರ ಎಲ್ಲಿದೆ? ದೇವನಗರ ಅಂದ್ರೇನು? ಇದು ದೇವನಗರ, ಸಭೆ ದೇವನಗರ. ಸಭೆ ಅಂದ್ರೆ ಏನು? ಯೇಸು ಕ್ರಿಸ್ತನ ಸಭೆ ದೇವನಗರವಾಗಿದೆ. ಈ ಸಭೆಯೇ ಯೇಸು ಕ್ರಿಸ್ತನ ವಾಸಸ್ಥಾನ. ಸಭೆ ಏನಾಗಿದೆ? ಯೇಸು ಕ್ರಿಸ್ತನ ವಾಸಸ್ಥಾನ. ಸಭೆ ಅಂದರೆ ದೇವರ ನಗರವಾಗಿದೆ, ದೇವನಗರವಾಗಿದೆ. ಈ ದೇವನಗರವನ್ನು ಸಂತೋಷ ಪಡಿಸುವುದಕ್ಕಾಗಿ ಒಂದು ನದಿ ಹರಿಯುತ್ತಾ ಇದೆ. ಆ ನದಿಯ ಹೆಸರು ಪರಿಶುದ್ಧಾತ್ಮನು, ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೆಂಬ ನದಿ ಹರಿತಾ ಇದೆ ದೇವನಗರವನ್ನು ಸಂತೋಷ ಪಡಿಸುವುದಕ್ಕೋಸ್ಕರವಾಗಿ. ಒಂದು ಕ್ರಿಸ್ತಿಯ ಜೀವಿತದಲ್ಲಿ 2 ಪ್ರಾಮುಖ್ಯವಾದ ಅನುಭವಗಳುಂಟು. ಕ್ರಿಸ್ತಿಯ ಜೀವಿತದಲ್ಲಿ 2 ವಿಧವಾದ ಪ್ರಾಮುಖ್ಯವಾದ ಒಂದು ಅನುಭವಗಳಿದೆ. ಒಂದು ರಕ್ಷಣೆಯ ಅನುಭವ, ಇನ್ನೊಂದು ಪವಿತ್ರಾತ್ಮನ ಅಭಿಷೇಕದ ಅನುಭವ. 2 ಅನುಭವಗಳುಂಟು. ಪ್ರೈಸ್ ಗಾಡ್. ರಕ್ಷಣೆಯ ಅನುಭವಕ್ಕೆ ಏನು ಹೇಳ್ತಾರೆ ಗೊತ್ತುಂಟಾ? ಏಷನ ಪುಸ್ತಕ 12ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ ಓದಿ ಯಾರಾದರೂ. ಐಸಾಯ, ಬುಕ್ ಆಫ್ ಐಸಾಯ ಚಾಪ್ಟರ್ 12:3-4. ಮತ್ತು ರಕ್ಷಣೆ ಎಂಬ ಬಾವಿಗಳಿಂದ ನೀರನ್ನು ಉಲ್ಲಾಸದೊಡನೆ ಸೇದುವಿರಿ. ಅಂದ್ರೆ ರಕ್ಷಣೆಯ ಅನುಭವ ಅದು ಬಾವಿಯಿಂದ ನೀರನ್ನು ಸೇದುವುದಕ್ಕೆ ಹೋಲಿಕೆ ಆಗಿದೆ. ಇಲ್ಲಿ ರಕ್ಷಣೆ ಅನುಭವ ಯಾವುದಕ್ಕೆ ಹೋಲಿಕೆ ಆಗಿದೆ? ಬಾವಿಯಿಂದ ನೀರನ್ನು ಸೇದಿ ತೆಗೆಯುವುದಕ್ಕೆ ಹೋಲಿಕೆ ಆಗಿದೆ. ಬಾವಿಯಲ್ಲಿರುವಂಥ ನೀರು, ರಕ್ಷಣೆ ಅನುಭವ ಯಾವುದಾಗಿದೆ? ಬಾವಿಯಲ್ಲಿ ನೀರಿಗೆ ಹೋಲಿಕೆ ಆಗಿದೆ. ಆದರೆ
ಪರಿಶುದ್ಧಾತ್ಮನ ಅಭಿಷೇಕದ ಅನುಭವ ನದಿಯ ನೀರಿಗೆ ಹೋಲಿಕೆ ಆಗಿದೆ. ಪರಿಶುದ್ಧಾತ್ಮನ ಅಭಿಷೇಕದ ಅನುಭವ ಯಾವುದಕ್ಕೆ ಹೋಲಿಕೆ ಆಗಿದೆ? ನದಿಯ ನೀರಿಗೆ ಹೋಲಿಕೆ ಆಗಿದೆ. ಯೋಹನನ ಸುವಾರ್ತೆ 7:37-39 ಆವಾಗ ಓದಿದಂಥ ವಾಕ್ಯ ನದಿಯ ನೀರಿಗೆ ಹೋಲಿಕೆ ಆಗಿದೆ. ಈ ಎರಡು ಅನುಭವಗಳನ್ನು ಒಬ್ಬ ವ್ಯಕ್ತಿ ಆದವನು ಪಡೆದುಕೊಳ್ಳಲೇಬೇಕು. ಆವಾಗ ಈ ಲೋಕದಲ್ಲಿ ಸಂತೋಷವಾಗಿ ಆನಂದಕರವಾಗಿ ನಿರೀಕ್ಷೆಯೊಂದಿಗೆ ವ್ಯಕ್ತಿ ಜೀವನ ಮಾಡಲಿಕ್ಕೆ ಸಾಧ್ಯ. ನಾವು ಆದಿಕಾಂಡ 2ನೇ ಅಧ್ಯಾಯ 10-14 ವಾಕ್ಯ ಓದಿಕೊಳ್ಳೋಣ. ಜೆನೆಸಿಸ್ ಚಾಪ್ಟರ್ 2:10-14. ಆದಿಕಾಂಡ 2:10-14 ವಚನ ಓದಿ ಯಾರಾದ್ರು. ಏದೆನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ. ಏದೆನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟುತ್ತಾ ಇದೆ. ಏದೆನ್ ಸೀಮೆಯಲ್ಲಿ ಏನು ಹುಟ್ಟುತ್ತಾ ಉಂಟು? ಒಂದು ನದಿ ಹುಟ್ಟುತ್ತಾ ಇದೆ. ಓಕೆ. ಆ ವನವನ್ನು ತೋಯಿಸುತ್ತಿತ್ತು. ಅದು ಆ ಏದೆನ್ ವನವನ್ನು ತೋಯಿಸ್ತಾ ಇದೆ. ಅದು ಆಚೆ ಕಡೆಯಲ್ಲಿ ಹೊಡೆದು. ಅದು ಆಚೆ ಕಡೆಯಲ್ಲಿ ಹೊಡೆದು 4 ಶಾಖೆಗಳಾಯಿತು. 4 ಶಾಖೆ ಆಯ್ತು. ಎಷ್ಟು ಶಾಖೆ ಆಯ್ತು? ಒಂದು ನದಿ. ಎಷ್ಟು ಶಾಖೆಗಳು? 4 ಶಾಖೆಗಳು. ಓಕೆ ನೋಡಿ, ಆ ಪುಸ್ತಕತೆ 1:8 ವಾಕ್ಯದಲ್ಲಿ ಓದ್ತೇವೆ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೂದಾಯ, ಸಮಾರ್ಯ, ಜೆರುಸಲೆಮ್ ಪ್ರಪಂಚದ ಕಟ್ಟ ಕಡೆಗಳಿಗೆ ಸಾಕ್ಷಿಗಳಾಗುವಿರಿ. ಎಲ್ಲರೆಡಿ? ಪವಿತ್ರಾತ್ಮ ನನ್ನ ಮೇಲೆ ಬರಲು, ಪವಿತ್ರಾತ್ಮ ನನ್ನ ಮೇಲೆ ಬರಲು ನಾನು ಬಲವನ್ನು ಹೊಂದಿ ಯೂದಾಯ, ಜೆರುಸಲೆಮ್ ಮತ್ತೆ ಸಮಾರ್ಯ, ಹಲ್ಲೆಲೂಯಾ, ಪ್ರಪಂಚದ ಕಟ್ಟ ಕಡೆಗಳಿಗೆ ನಾನು ಸಾಕ್ಷಿ ಆಗುತ್ತೇನೆ. ಹಲ್ಲೆಲೂಯಾ. ಒಂದು ಆತ್ಮನ ಅಭಿಷೇಕ 4 ವಿಭಾಗಗಳು, 4 ಶಾಖೆಗಳು. ಪವಿತ್ರಾತ್ಮನ ಅಭಿಷೇಕ ಬಂದಾಗ 4 ಕಡೆಗಳಲ್ಲಿ ನಾವು ಸಾಕ್ಷಿ ಆಗ್ತೇವೆ. ಎಲ್ಲಿ? ಯೂದಾಯದಲ್ಲಿ, ಮತ್ತೆ ಜೆರುಸಲೇಮಿನಲ್ಲಿ, ಸಮಾರ್ಯದಲ್ಲಿ, ಪ್ರಪಂಚದ ಕಟ್ಟ ಕಡೆಗಳಲ್ಲಿ ನಾವು ಸಾಕ್ಷಿಗಳಾಗುತ್ತೇವೆ ದೇವರಿಗೋಸ್ಕರವಾಗಿ. ಹಲ್ಲೆಲೂಯಾ. ಓಕೆ, ಆದಿಕಾಂಡ 2ನೇ ಅಧ್ಯಾಯ 10ನೇ ವಾಕ್ಯಕ್ಕೆ ಬನ್ನಿ. ತಿರುಗಿ ಜೆನೆಸಿಸ್ ಚಾಪ್ಟರ್ 2:10 ಪುನಃ ಬನ್ನಿ. ಏದೆನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ. ಏದೆನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅದು ಆ ವನವನ್ನು ತೋಯಿಸ್ತಾ ಇತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. 4 ಸಾಕ್ಷ್ಯಗಳಾಯ್ತು. ಮೊದಲನೇದರ ಹೆಸರು ಪೀಶೋನ್. ಅದು ಬಂಗಾರ ದೊರಕುವ ಹವೀಲ ದೇಶವನ್ನೆಲ್ಲ ಸುತ್ತುವುದು. ಹಲ್ಲೆಲೂಯಾ. ನೋಡಿ, 4 ಶಾಖೆಗಳು. ಆ 4 ನದಿಗಳ ಹೆಸರೇನು? ಶಾಖೆಗಳ ಹೆಸರೇನು? ಪಿಶೋನ್, ಗಿಹೋನ್, ಹಿದ್ದೆಕೆಲ್, ಯುಪ್ರಟಿಸ್. ಎಲ್ಲ ರೆಡಿ ನೋಡುವ. ಪಿಶೋನ್, ಗಿಹೋನ್, ಹಿದ್ದೆಕೆಲ್, ಯುಪ್ರಟಿಸ್. 4 ಶಾಖೆಗಳ ಹೆಸರು. ಒಂದು ನದಿ, 4 ಶಾಖೆಗಳು. ಪ್ರೈಸ್ ಗಾಡ್. ಮೊದಲ ಶಾಖೆ ಹೆಸರೇನು? ಪಿಶೋನ್. ಪಿಶೋನ್ ಎಂದರೆ ಅದರ ಅರ್ಥ ಏನು ಗೊತ್ತುಂಟ? ಪಿಶೋನ್ ಎಂದರೆ ಸಿದ್ಧವಾಗಿ ಹೋಗು. ಪಿಶೋನ್ ಎಂದರೆ ಅರ್ಥ ಏನು? ಸಿದ್ಧವಾಗಿ ಹೋಗು. ಪಿಶೋನ್ ಎಂಬುದಾಗಿ ಹೇಳುವಂತ ಅರ್ಥ ಏನು ಗೊತ್ತುಂಟ? ಸಿದ್ಧವಾಗಿ ಹೋಗು. ಪವಿತ್ರಾತ್ಮನ ಅಭಿಷೇಕ ನಮ್ಮ ಮೇಲೆ ಸುರಿಸಲ್ಪಡುವಾಗ ನಾವು ಹೋಗುವುದಕ್ಕೆ ನಾವು ಸಿದ್ಧವಾಗುತ್ತೇವೆ. ಎಲ್ಲಿಗೆ? ಯೆಶಾಯ 52:7ನೇ ವಾಕ್ಯ ಏನು ಹೇಳ್ತಾ ಇದೆ? ಪರ್ವತಗಳಲ್ಲಿ ಶುಭ ಸಂದೇಶವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ. ಯಾವುದಕ್ಕೆ ಸಿದ್ಧವಾಗಿ ಹೋಗ್ತೇವೆ ನಾವು? ಸುವಾರ್ತೆ ಸಾರಲಿಕ್ಕೆ. ಅಭಿಷೇಕ ಹೊಂದಿದಾಗ ಮೊದಲನೇ ಗುರುತು ಏನು ಗೊತ್ತುಂಟ? ಸುವಾರ್ತೆ ಸಾರುವ ಆಸಕ್ತಿ ನಮಗೆ ಬರ್ತದೆ. ಹೋಗುವಂತ ಜನರ ಬಳಿಗೆ ಹೋಗುವ ಆಸಕ್ತಿ ನಮ್ಮಲ್ಲಿ ಬರ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆತ್ಮ ಭಾರ ನಮ್ಮೊಳಗೆ ಬರುತ್ತದೆ. ಎಫೆಸ 6ನೇ ಅಧ್ಯಾಯ 14-15 ವಾಕ್ಯ ಓದಿ ನೋಡುವ. ಎಫೆಸ ಚಾಪ್ಟರ್ 6:14-15. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ಸಾರುವುದಕ್ಕೆ ಸಿದ್ಧವಾದ ಮನಸ್ಸೆಂಬ ಕೆರಗಳು. ಅಭಿಷೇಕ ಸುಮ್ಮನೆ ದೇವರಿಂದ ಕೊಡಲ್ಪಡುವುದಿಲ್ಲ. ಸಿದ್ಧವಾದ ಮನಸ್ಸು ಅಂದ್ರೆ ಈ 7 ಆಯುಧಗಳು ಉಂಟು, ಸರ್ವಾಯುಧಗಳು. ಅದರಲ್ಲಿ ಒಂದು ಆಯುಧ ಯಾವುದು ಗೊತ್ತುಂಟ? ಸಿದ್ಧವಾದ ಮನಸ್ಸೆಂಬ ಕೆರಗಳು. ಸುವಾರ್ತೆ ಸಾರ್ಲಿಕ್ಕೆ ಒಬ್ಬ ವಿಶ್ವಾಸಿಯಾದನು ಯಾವಾಗಲೂ ಸಿದ್ಧನಾಗಿರಬೇಕು. ಅವನ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಯಾರೊಬ್ಬರು ಸಿಕ್ಕಿದ್ರು, ಯಾವ್ದು ವ್ಯವಹಾರದಲ್ಲಿ ಸಿಕ್ಕಿದ್ರು, ಆ ವ್ಯಕ್ತಿಗೆ ಅವನು ಸುವಾರ್ತೆ ಸಾರಬೇಕು. ಮನೆಗೆ ಯಾರಾದರೂ ಬರ್ತಾರಾ, ಹೊಸಬರು ಯಾರಾದರೂ ವ್ಯಾಪಾರಿಗಳು ಬರ್ತಾರಾ, ಅವರಿಗೆ ಸುವಾರ್ತೆ ಸಾರಬೇಕು.
ಪ್ರಯಾಣದಲ್ಲಿ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಫ್ಲೈಟಲ್ಲಿ ಹೋಗುವಾಗ ನಮ್ಮ ಜೊತೆಲಿ ಯಾರಾದರೂ ಸಿಗ್ತಾರಾ, ಅವರಿಗೆ ನಾವು ಸುವಾರ್ತೆಯನ್ನು ಸಾರಬೇಕು. ಹಲ್ಲೆಲೂಯ. ಅಭಿಷೇಕ ಹೊಂದಿದವನು. ಎಷ್ಟು ಜನ ಅಭಿಷೇಕ ಹೊಂದಿಕೊಂಡವರು ಇದ್ದೀರಿ ಇಲ್ಲಿ? ಪವಿತ್ರ ಅಭಿಷೇಕ ಹೊಂದಿಕೊಂಡವರು. ಆಗ ಎಷ್ಟು ಜನ ಸುವಾರ್ತೆ ಸಾರ್ತಾ ಇದ್ದೀರಿ? ಕೆಲಸ ಬಿಟ್ಟು ನಾನು ಸುವಾರ್ತೆಗೆ ಹೋಗ್ತೇನೆ ಎಂಬುದಾಗಿ ಹೇಳ್ತಾ ಇಲ್ಲ. ಕೆಲಸ ಬಿಟ್ಟು ಹೋಗುವಂಥದ್ದು, ಕೆಲಸ ಮಾಡುತ್ತಿರುವಾಗಲೇ ಸುವಾರ್ತೆ ಸೇವೆ ನಾವು ಮಾಡಬೇಕು. ಅದು ನಮ್ಮ ಜವಾಬ್ದಾರಿ. ಹಲ್ಲೆಲೂಯ. ಅದು ನಮ್ಮ ಜವಾಬ್ದಾರಿ. ಪಿಶೋನ್ ಅಂದರೆ ಸಿದ್ಧವಾಗಿ ಹೋಗುವಂಥದ್ದು. ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ಸಾರುವುದಕ್ಕೆ ಸಿದ್ಧವಾದ ಮನಸ್ಸೆಂಬ ಕೆರಗಳು. ನಮ್ಮ ಮನಸ್ಸು ಯಾವಾಗ ಸಿದ್ಧವಾಗಿರಬೇಕು? ಒಬ್ಬ ವ್ಯಕ್ತಿಗೆ ಸುವಾರ್ತೆ ಹೇಳುವುದಕ್ಕೋಸ್ಕರವಾಗಿ, ದೇವರು ನಮ್ಮ ಜೀವಿತ ಮಾಡಿದಂಥ ಕಾರ್ಯಗಳ ಸಾಕ್ಷಿ ಹೇಳುವುದಕ್ಕಾಗಿ ಯಾವಾಗಲೂ ನಾವು ಸಿದ್ಧವಾಗಿರಬೇಕು. ಹಲ್ಲೆಲೂಯ. ಸುವಾರ್ತೆ ಸಾರಲಿಕ್ಕೆ ಸಿದ್ಧವಾಗಿ ನೋಡಿ. ಯಾಕೆ ದೇವರು ಅಭಿಷೇಕ ಕೊಟ್ಟಿದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಲೂಕನ ಪುಸ್ತಕ 4ನೇ ಅಧ್ಯಾಯ 17, 18, 19, 20 ವಾಕ್ಯ ಓದಿ. 17ನೇ ವಾಕ್ಯದಿಂದಲೇ ಓದಿ ನೋಡುವ. 17 ವಾಕ್ಯ, 18ನೇ ವಾಕ್ಯದಿಂದ ಓದಿ. 18, 19, 20 ವಾಕ್ಯ. ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಕರ್ತನ ಆತ್ಮ ನನ್ನ ಮೇಲೆ ಇದೆ. ಅದರ ಅರ್ಥ ಏನು ಗೊತ್ತುಂಟಾ? ಅಭಿಷೇಕ ನನ್ನ ಮೇಲೆ. ಅಭಿಷೇಕ ಆಗುವ ಕರ್ತನಾತ್ಮ ನಮ್ಮ ಮೇಲೆ ಬರ್ತಾನೆ. ಯಾಕಂದ್ರೆ ಆ ಪುಸ್ತಕತೆ 1ನೇ 8ನೇ ವಾಕ್ಯ ಏನ್ ಹೇಳ್ತಾ ಇದೆ? ಪವಿತ್ರ ಆತ್ಮನು ನಮ್ಮ ಮೇಲೆ ಬರಲು ನಾವು ಬಲ ಹೊಂದುತ್ತೇವೆ. ಕರ್ತನ ಆತ್ಮ, ಪರಿಶುದ್ಧ ಆತ್ಮ ನಮ್ಮ ಮೇಲೆ ಬರುವಾಗ ನಾವು ಬಲ ಹೊಂದಿಕೊಳ್ಳುತ್ತೇವೆ. ಆವಾಗಲೇ ಯೂದಾಯ, ಸಮಾರ್ಯ, ಜೆರುಸಲೇಮ್ ಪ್ರಪಂಚದ ಕಟ್ಟ ಕಡೆಗಳಿಗೆ ನಾವು ಸಾಕ್ಷಿ ಹೇಳುವುದಕ್ಕಾಗಿ, ಸಾಕ್ಷಿಯಾಗಿ ಜೀವಿಸುವುದಕ್ಕಾಗಿ ಹೋಗ್ತೇವೆ. ಕರ್ತನಾತ್ಮನು ಹಲ್ಲೆಲೂಯ ನಮ್ಮ ಮೇಲೆ ಬರುವಾಗ ಹಲ್ಲೆಲೂಯ ನಾವು ಬಲವನ್ನು ಹೊಂದಿಕೊಳ್ಳುತ್ತೇವೆ. ಹಲ್ಲೆಲೂಯ. ಯಾವಾಗ ಯೇಸು ಏನು ಹೇಳ್ತಿದ್ದಾನೆ? ಕರ್ತನ ಆತ್ಮ ನನ್ನ ಮೇಲೆ ಇದ್ದಾನೆ. ಸುಮ್ಮನೆ ನಮಗೆ ಅಭಿಷೇಕ ಕೊಡಲ್ಪಟ್ಟದ? ಯಾಕೆ ನಮಗೆ ಅಭಿಷೇಕ ಕೊಡಲ್ಪಟ್ಟಿದೆ? ಕರ್ತನಾತ್ಮನು ಯಾಕೆ ನಮ್ಮ ಮೇಲೆ ಇದ್ದಾನೆ? ಮುಂದಿನ ವಾಕ್ಯ ಓದಿ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ. ಯಾಕೆ? ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕಾಗಿ. ಯಾಕೆ ನಮಗೆ ಅಭಿಷೇಕ ಕೊಡಲ್ಪಟ್ಟಿದೆ? ಸುಮ್ಮನೆ ಅಭಿಷೇಕ ಕೊಡಲ್ಪಟ್ಟದಲ್ಲ. ಯಾಕೆ? ಬಡವರಿಗೆ ಶುಭ ವರ್ತಮಾನವನ್ನು ನಾವು ಸಾರಬೇಕು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ಆತ್ಮದಲ್ಲಿ ಬಡವರು ಧನ್ಯರು. ಓದಿ. ಮತ್ತೆ 5:3. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಪರಲೋಕ ರಾಜ್ಯ ಅವರದಾಗುತ್ತದೆ. ಆತ್ಮದಲ್ಲಿ ಬಡವರಾಗಿರುವವರು ಯಾರಾಗಿದ್ದಾರೆ? ಧನ್ಯರು. ಹಾಗಾದ್ರೆ ಆತ್ಮದಲ್ಲಿ ಐಶ್ವರ್ಯವಂತರು ಯಾರು? ನನಗೆ ಎಲ್ಲ ಗೊತ್ತಿದೆ, ನನಗೆ ದೇವರ ಅವಶ್ಯಕತೆ ಇಲ್ಲ, ನಾನು ತೃಪ್ತಿಯಾಗಿದ್ದೇನೆ. ಅವರು ಆತ್ಮದಲ್ಲಿ ಐಶ್ವರ್ಯವಂತರು. ಆತ್ಮದಲ್ಲಿ ಬಡವರು ಯಾರು? ನನ್ನ ಆತ್ಮದಲ್ಲಿ ಏನೋ ಕೊರತೆ ಇದೆ, ನನ್ನ ಪಾಪ ಕ್ಷಮಿಸಲ್ಪಡಬೇಕು, ನನಗೆ ಪಾಪ ಪರಿಹಾರ ಆಗಬೇಕು, ಯೇಸು ಕ್ರಿಸ್ತನ ಅವಶ್ಯಕತೆ ನನಗಿದೆ, ಯಾರಾದರೂ ನನಗೆ ತಿಳಿಸಬೇಕು. ಆತ್ಮದಲ್ಲಿ ಕೊರತೆಯನ್ನು ಕಂಡುಕೊಳ್ತಾರಲ್ಲ, ಅವರೇ ಆತ್ಮದಲ್ಲಿ ಬಡವರು. ಆತ್ಮದಲ್ಲಿ ಬಡವರಿಗೆ ನಾವು ಸುವಾರ್ತೆಯನ್ನು ಸಾರಬೇಕು. ಆತ್ಮದಲ್ಲಿ ಬಡವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದೇವರ ವಾಕ್ಯ ಹೇಳ್ತಾ ಇದೆ, ಅವರಿಗೆ ನಾವು ಸುವಾರ್ತೆ ಸಾರುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ಹಲ್ಲೆಲೂಯಾ. ಮುಂದೆ ಓದಿ. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು. ಎರಡನೇದಾಗಿ ಸೆರೆಯವರಿಗೆ ಬಿಡುಗಡೆ ಆಗಬೇಕು. ಎರಡನೇದಾಗಿ ಏನ್ ನಡೀಬೇಕು? ಸೆರೆಯವರಿಗೆ ಬಿಡುಗಡೆ ಆಗಬೇಕು. ಯಾರು ಸೆರೆಯವರು? ಸೈತಾನನಿಂದ ಬಂಧಿಸಲ್ಪಟ್ಟಿದ್ದ ಕೆಲವೊಂದು ಜನರು. ಒಂದು ವಾಕ್ಯ ಓದಿ. ಅಪೊಸ್ತಲಕೃತ್ಯ 26 ಅಧ್ಯಾಯ 16-18 ವಾಕ್ಯ ಓದಿ. 16-17-18 ವಾಕ್ಯ ಓದಿ. ಅಪೊಸ್ತಲಕೃತ್ಯ 26 ಅಧ್ಯಾಯ 16-18 ವಾಕ್ಯ ಓದಿ ನೋಡುವ. ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದ್ದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು. ನಾನು ನಿನ್ನನ್ನು ಇಸ್ರೇಲ್ ಜನರ ಕೈಯೊಳಗಿಂದಲೂ ಅನ್ಯ ಜನರ ಕೈಯೊಳಗಿಂದಲೂ ಬಿಡಿಸುವೆನು. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು. ಅನೇಕರು ಎಲ್ಲಿದ್ದಾರೆ ಗೊತ್ತುಂಟು? ಇವತ್ತು ಸೈತಾನನ ಸೆರೆಯಲ್ಲಿದ್ದಾರೆ. ಎಲ್ಲಿದ್ದಾರೆ? ಸೈತಾನನು ಅನೇಕರನ್ನು ಸೆರೆಯಲ್ಲಿ ಹಾಕಿದ್ದಾನೆ. ಅವ್ರಿಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ.
ಕೆಲವೊಂದು ಜನರು ಪಾಪದ ಬಂಧನದಲ್ಲಿದ್ದಾರೆ. ಯೋಹನ 8:34, ಪಾಪ ಮಾಡುವವನೇ ಪಾಪಕ್ಕೆ ಗುಲಾಮನು. ಕೆಲವರಿಗೆ ಕುಡುಕತನದ ಬಂಧನದಲ್ಲಿ, ಕೆಲವರಿಗೆ ಮಾದಕ ದ್ರವ್ಯಗಳ ಬಂಧನದಲ್ಲಿ, ಕೆಲವರಿಗೆ ವ್ಯಭಿಚಾರದ ಬಂಧನದಲ್ಲಿ, ಬೇರೆ ಬೇರೆ ಬಂಧನಗಳಲ್ಲಿ ಸೈತಾನ ಇಟ್ಟುಕೊಂಡು ಏನು ಮಾಡ್ತಾ ಇದ್ದಾನೆ ಗೊತ್ತುಂಟಾ? ಅವ್ರು ನರಕಕ್ಕೆ ಕಳಿಸ್ತಾ ಇದ್ದಾನೆ. ನಿಜವಾದ ಇನ್ನೊಂದು ಘೋರ ಸೆರೆ ಅದು. ಅಲ್ಲಿಂದ ಹೊರಗೆ ಬರಲಿಕ್ಕೆ ಯಾರಿಗೆ ಸಾಧ್ಯ? ಅಲ್ಲಿ ನಿರೀಕ್ಷಣೆ ಇಲ್ಲ. ನರಕದಿಂದ ಹೊರಗೆ ಬರಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಸೈತಾನನು ಅನೇಕರು ಸೆರೆಯಲ್ಲಿ ಹಾಕಿದ್ದಾನೆ. ಈ ಸೆರೆಯಲ್ಲಿದ್ದಂಥ ವ್ಯಕ್ತಿಗಳಿಗೆ ನಾವು ಬಿಡುಗಡೆಗೊಳ್ಳಬೇಕು. ಹೇಗೆ? ಅದಕ್ಕಾಗಿ ಅಭಿಷೇಕ ದೇವರು ಕೊಟ್ಟಿದ್ದಾನೆ. ಅವರಿಗೆ ಸುವಾರ್ತೆ ಸಾರಿ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವರಿಗೆ ನಾವು ಬಿಡುಗಡೆಗೆ ನಾವು ನಡೆಸಬೇಕು. ಅದಕ್ಕಾಗಿ ದೇವರು ನಮಗೆ ಅಭಿಷೇಕ ಕೊಟ್ಟಿದ್ದಾನೆ. ಎಷ್ಟು ಜನ ರೋಗಿಗಳಿಗೆ ಹೋಗಿ ಪ್ರೇಯರ್ ಮಾಡ್ತಾ ಇದ್ದೀರಿ? ಅದು ಆಸ್ಪತ್ರೆ ಆಗಿರ್ಬೋದು, ನಿಮ್ಮ ನೆರೆಕೆರೆಯಲ್ಲಿ ಆಗಿರ್ಬೋದು, ನಿಮ್ಮ ಸಂಬಂಧಿಕರ ಮನೆ ಆಗಿರ್ಬೋದು. ಎಷ್ಟು ಜನ ಸುವಾರ್ತೆ ಸಾರಿ ಇಲ್ಲಿವರೆಗೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದಿರಿ? ಕೈ ಮೇಲೆತ್ತಿ ನೋಡುವ. ಸರಿಯಾಗಿ ಮೇಲೆತ್ತು, ಸರಿಯಾಗಿ. ಇಂಥ ಇವರಿಗಾಗಿ ಚಪ್ಪಾಲ್ ತಟ್ಟಿ, ಕೈ ತಟ್ಟಿ, ಚಪ್ಪಾಲ್ ತಟ್ಟಿ ದೇವರಿಗೆ. ಹಲ್ಲೆಲೂಯಾ. ದೇವರು ನಮಗೆ ಅಭಿಷೇಕ ಕೊಟ್ಟದ್ದು ಸುಮ್ಮನೆ ಒಳಗಡೆ ಕೂತ್ಕೊಳ್ಳಿಕ್ಕೆ ಅಲ್ಲ. ಹಲ್ಲೆಲೂಯಾ. ಬಡವರಿಗೆ ಸ್ವಾರ್ಥ ಸಾರಬೇಕು ನಾವು. ಹಲ್ಲೆಲೂಯಾ. ಸೆರೆಯವರಿಗೆ ಏನು ಮಾಡಬೇಕಂತೆ ನಾವು? ಆತ್ಮಭಾರ ನಮಗೆ ಬೇಕು. ಹಲ್ಲೆಲೂಯಾ. ಆತ್ಮದ ಬೆಲೆ ನಮಗೆ ಗೊತ್ತಾದರೆ ನಮ್ಮಲ್ಲಿ ಆತ್ಮಭಾರ ಆಟೋಮೆಟಿಕ್ ಉಂಟಾಗ್ತದೆ. ಮತ್ತೆ ಸುವಾರ್ತೆ 16:26 ವಾಕ್ಯ ಏನು ಹೇಳ್ತದೆ ಗೊತ್ತುಂಟಾ? ಒಬ್ಬನು ಇಡೀ ಲೋಕ ಸಂಪಾದನೆ ಮಾಡಿ ತನ್ನ ಆತ್ಮ ನಷ್ಟಪಡಿಸಿಕೊಂಡ್ರೆ ಏನು ಪ್ರಯೋಜನ? ಒಬ್ಬ ವ್ಯಕ್ತಿಗೆ ಲೋಕದ ಎಲ್ಲ ಸೌಕರ್ಯಗಳಿದ್ದು ಅವನ ಹೆಸರು ಗಿನ್ನಿಸ್ ದಾಖಲೆಯಲ್ಲಿ ಕೂಡ ಬರೆಯಲ್ಪಟ್ಟು, ಲಿಮ್ಕಾ ದಾಖಲೆಯಲ್ಲಿ ಕೂಡ ಅವನ ಹೆಸರು ಬರೆಯಲ್ಪಟ್ಟು, ಎಲ್ಲರೂ ಅವನಿಗೆ ಶಬಾಷ್ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿ, ಹಲ್ಲೆಲೂಯಾ, ಎಲ್ಲ ಇದ್ದುಕೊಂಡು ಅವನು ನರಕಕ್ಕೆ ಹೋಗುವುದಾದ್ರೆ ಏನು ಪ್ರಯೋಜನ? ಈ ಲೋಕದಲ್ಲಿ ಎಲ್ಲ ಸುಖ ಭೋಗಗಳನ್ನು ತಾನು ಅನುಭವಿಸಿ ಕೊನೆಗೆ ನರಕಕ್ಕೆ ಹೋಗುವುದಾದ್ರೆ ಏನು ಪ್ರಯೋಜನ? ಹಲ್ಲೆಲೂಯಾ. ನಮಗೆ ಆತ್ಮದ ಬೆಲೆ ನಾವು ತಿಳ್ಕೋಬೇಕು. ಹಲ್ಲೆಲೂಯಾ. ಆತ್ಮ ಭಾರ ನಮ್ಮಲ್ಲಿ ಬರಬೇಕು. ನಾವು ರೋಮಪುರದ ಪತ್ರಿಕೆ 9ನೇ ಅಧ್ಯಾಯ 1-2-3 ವಾಕ್ಯ ಓದುವಾಗ ಪೌಲ ಏನು ಹೇಳ್ತಾನೆ ನೋಡಿ, ಓದಿ ನೋಡುವ. ರೋಮಪುರದ ಪತ್ರಿಕೆ 9ನೇ ಅಧ್ಯಾಯ 1-4 ವಾಕ್ಯ ಓದಿ ಯಾರಾದ್ರು. ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡಬಿಡದೆ ವೇದನೆಯೂ ಉಂಟು. ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ. ಪವಿತ್ರಾತ್ಮ ದೀನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ. ಶರೀರ ಸಂಬಂಧವಾಗಿ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಅಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಸಿಕೊಂಡೆ. ನೋಡಿ, ಅವನಲ್ಲಿ ಆತ್ಮಭಾರ. ದೇವರು ಅವನನ್ನು ಸೇವೆಗೋಸ್ಕರ ಅನ್ಯ ಜನರ ಬಳಿ ಕಳಿಸ್ತಾ ಇದ್ದಾನೆ. ಆತನ ಸ್ವಂತ ಜನರ ಕುರಿತಾಗಿ ಅವನಿಗೊಂದು ಭಾರ. ಇಸ್ರೇಲ್ ರಕ್ಷಣೆ ಹೊಂದಬೇಕು. ಇಸ್ರೇಲರು ದೇವರನ್ನು ಕಂಡುಕೊಳ್ಬೇಕು, ಯೇಸುವನ್ನು ಕಂಡುಕೊಳ್ಬೇಕು. ಅವನಲ್ಲಿ ಒಂದು ಆತ್ಮಭಾರ ಇರುವಂಥದ್ದು ನಾನು ನೋಡ್ತೇನೆ. ನಮಗೆ ಆತ್ಮಭಾರ ಬರಬೇಕು. ಹಲ್ಲೆಲೂಯಾ. ಹಗಲು ರಾತ್ರಿ ನಾಶವಾಗುತ್ತಿರುವಂಥ ಲೋಕದಲ್ಲಿ ನಾಶವಾಗುವಂಥ ಆತ್ಮಗಳಿಗೆ ಪ್ರಾರ್ಥಿಸಬೇಕು. ಅವರ ಬಳಿ ಹೋಗಿ ಯೇಸು ಕ್ರಿಸ್ತನ ಬಳಿಗೆ ಕುರಿತಾಗಿ ತಿಳಿಸಬೇಕು. ಅವರಿಗೆ ಸಾಕ್ಷಿ ಹೇಳಬೇಕು, ಸ್ವಾರ್ಥ ಹೇಳಬೇಕು. ಇದು ನಮ್ಮ ಜವಾಬ್ದಾರಿ. ಸುಮ್ಮನೆ ದೇವರು ನಮಗೆ ಅಭಿಷೇಕ ಕೊಡಲಿಲ್ಲ ಬೀಳುವುದಕ್ಕಾಗಿ, ಹೇಳುವುದಕ್ಕಾಗಿ, ಬದಲಿರೋ ಹೊಡೆಯುವುದಕ್ಕಾಗಿ, ಅದಕ್ಕಾಗಿ ಎಲ್ಲ ಅಭಿಷೇಕ. ಬೊಬ್ಬೆ ಹೊಡೆಯುವುದಕ್ಕಾಗಿ, ಲಾಗ ಹಾಕುವುದಕ್ಕಾಗಿ ಎಲ್ಲ ಅಭಿಷೇಕ. ಅಭಿಷೇಕ ಕೊಡುವುದಕ್ಕೆ ಒಂದು ಉದ್ದೇಶ ಇದೆ. ಹಲ್ಲೆಲೂಯಾ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಪೌಲನು ಇದರ ಕುರಿತಾಗಿ ಏನು ಹೇಳ್ತಾನೆ ಗೊತ್ತುಂಟಾ? ಸುವಾರ್ತೆಯ ಕುರಿತು, ಸೇವೆಯ ಕುರಿತಾಗಿ. ಆ ಪುಸ್ತಕದ 20-24 ವಾಕ್ಯ ಓದಿ. ಆ ಪುಸ್ತಕದ 20-24, Acts chapter 20-24. ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ, ದೇವರ ಕೃಪೆಯ ವಿಷಯವಾದ. ಅದರ ಅರ್ಥ ಏನೆಂದ್ರೆ, ತನ್ನ ಪ್ರಾಣದ ಬಗ್ಗೆ ಆತನು ಚಿಂತೆ ಮಾಡ್ತಾ ಇಲ್ಲ. ಆದರೆ ಚಿಂತೆ ಏನು ಗೊತ್ತುಂಟಾ? ಪ್ರಾಣ ಇರುವವರೆಗೆ ದೇವರ ಸೇವೆ ಮಾಡಬೇಕು. ನಾಶವಕ್ಕೆ ಹೋಗುವಂಥ ಆತ್ಮಗಳನ್ನು ರಕ್ಷಿಸಬೇಕು. ಎಲ್ಲರೂ ಯೇಸು ಸ್ವಾಮಿನ ತಿಳ್ಕೋಬೇಕು, ರಕ್ಷಣೆ ಹೊಂದಿಕೊಳ್ಳಬೇಕು. ಅದವನ ಚಿಂತೆ. ಪ್ರಾಣದ ಬಗ್ಗೆ ಅದು ಹೆಚ್ಚು ಚಿಂತೆ ಮಾಡ್ತಾ ಇಲ್ಲ. ಮುಂದೆ ಓದಿ. Acts chapter 20-24. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ಅಪೇಕ್ಷೆ. ಹಲ್ಲೆಲೂಯಾ. ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೇ ನನ್ನ ಅಪೇಕ್ಷೆ. ದೇವರೊಂದು ಸೇವೆ ಕೊಟ್ಟಿದ್ದಾನೆ, ಆ ಸೇವೆ ನಾನು ಮಾಡಬೇಕು. ಎಲ್ಲಕ್ಕಿಂತ ಮುಂಚೆ ಅವನಲ್ಲಿ ಆತ್ಮ ಭಾರ ಇದೆ. ಜನರಿಗೆ ಸತ್ಯ ತಿಳಿಸಬೇಕು,
ಜನಕ್ಕೆ ಸ್ವಾರ್ಥ ಹೇಳಬೇಕು, ಜನರು ದೇವರ ಕಡೆಗೆ ನಡೆಸಬೇಕು. ಒಂದೇ ಒಂದು ಆತ್ಮ ನರಕಕ್ಕೆ ಹೋಗಬಾರದು. ಚರ್ಚ್ ಆಫ್ ಫಿಲಡೆಲ್ಫಿಯಾ ಬ್ಯಾರಿನ್ ಚರ್ಚಲ್ಲಿ, ಬ್ಯಾರಿನ್ನಲ್ಲಿರುವಂಥ ಚರ್ಚ್ ಆಫ್ ಚರ್ಚಲ್ಲಿ ಈಗ ಮೇನ್ ಒಂದು ಇದು ಉಂಟು. ಅಲ್ಲಿ ಒಂದು ವಾಕ್ಯ ಹಾಕಿದ್ದಾರೆ, ಏನು ಗೊತ್ತುಂಟಾ? ಪ್ರೀಚ್ ದ ವರ್ಡ್, ಸೇವ್ ದ ವರ್ಲ್ಡ್. ಸ್ವಾರ್ಥ ಸಾರು, ಲೋಕವನ್ನು ರಕ್ಷಿಸು. ಏನೆಂದು ಬರೆಯಲ್ಪಟ್ಟಿದೆ ಅಲ್ಲಿ? ಸ್ವಾರ್ಥ ಸಾರು, ಲೋಕವನ್ನು ರಕ್ಷಿಸು. ಸ್ವಾರ್ಥ ಸಾರದಿದ್ರೆ ಲೋಕ ರಕ್ಷಣೆ ಹೊಂದುವುದಿಲ್ಲ. ಅದು ಯಾರ ಜವಾಬ್ದಾರಿ? ನನ್ನ ಮತ್ತು ನಿಮ್ಮ ಜವಾಬ್ದಾರಿ. ಅಭಿಷೇಕ ಹೊಂದಿದಂಥ ಒಬ್ಬೊಬ್ಬ ವ್ಯಕ್ತಿಯ ಜವಾಬ್ದಾರಿ ಆಗಿದೆ ಸ್ವಾರ್ಥ ಸಾರಿ ಆತ್ಮಗಳನ್ನು ದೇವರಾಜ್ಯದ ಕಡೆ ತರುವಂಥದ್ದು. ನಮಗೆ ದೇವರ ಜವಾಬ್ದಾರಿ ಕೊಟ್ಟಿದ್ದಾನೆ. ಅಲ್ಲಲ್ಲೂಯ. ಎರಡನೇದಾಗಿ ಪೌಲನ ಈ ಒಂದು ಆತ್ಮಭಾರದ ಕುರಿತಾಗಿ ನೋಡ್ತಾ ಅದು 1ನೇ 10ನೇ ವಾಕ್ಯ ಓದಿ, 9-10. ರೋಮ 1:9-10 ಬೇಗ ಓದಿ. ನಾನು ಪ್ರಾರ್ಥನೆ ಮಾಡುವಾಗಲೆಲ್ಲ ತಪ್ಪದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ಇನ್ನು ಮೇಲೆ ಆದರೂ ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತದಿಂದ ನನಗೆ ಹೇಗೂ ಅನುಕೂಲವಾಗಬೇಕೆಂದು ಬೇಡಿಕೊಳ್ಳುತ್ತೇನೆ. ಇದಕ್ಕೆ ದೇವರೇ ನನ್ನ ಸಾಕ್ಷಿ. ಆತನ ಮಗನ ಸುವಾರ್ತೆಯನ್ನು ಸಾರುತ್ತಾ ಆತನನ್ನೇ ನನ್ನ ಆತ್ಮದಲ್ಲಿ ಆರಾಧಿಸುವವನಾಗಿದ್ದೇನೆ. ಆತನ ಮಗನ ಸುವಾರ್ತೆಯನ್ನು ಸಾರುತ್ತಾ ಆತನನ್ನು ಆತ್ಮದಲ್ಲಿ ಆರಾಧಿಸ್ತೇನೆ. ಏನ್ ಹೇಳ್ತಾ ಇದ್ದಾನೆ ಆತನು? ನಾವು ಹೇಗೆ ಆರಾಧನೆ ಮಾಡ್ತಾ ಇದ್ದೇವೆ? ಪ್ರತಿ ದಿವಸ ಇಲ್ಲಿ ಕೂಟಕ್ಕೆ ಬಂದು ದೇವರನ್ನು ಆರಾಧನೆ ಮಾಡ್ತೇವೆ. ಪ್ರತಿ ಭಾನುವಾರ ಇಲ್ಲಿ ಬಂದು ಆರಾಧನೆ ಮಾಡ್ತೇವೆ. ಮನೆಗೆ ಹೋಗಿ ಕುಟುಂಬವಾಗಿ ದೇವರನ್ನ ಆರಾಧಿಸ್ತೇವೆ. ಅನೇಕ ಸಲ ವೈಯಕ್ತಿಕವಾಗಿ ಆ ದೇವರನ್ನ ಆರಾಧಿಸುತ್ತೇವೆ. ಹೌದಾ? ಮತ್ತೆ ಮುಗೀತಾ? ಪೌಲ ಏನು ಹೇಳ್ತಾ ಇದ್ದಾನೆ? ಆತನ ಮಗನಾದ ಯೇಸು ಕ್ರಿಸ್ತನನ್ನು ನಾ ಸ್ವಾರ್ಥೆಯನ್ನು ಸಾರುತ್ತಾ ಆತನನ್ನು ಆತ್ಮದಲ್ಲಿ ಆರಾಧಿಸ್ತೇನೆ. ಎಷ್ಟು ಅರ್ಥ ಆಗ್ತಾ ಇದೆ? ಆರಾಧನೆ ಸ್ವಾರ್ಥ ಸೇವೆ ಜೊತೆಯಲ್ಲಿ ಹೋಗಬೇಕು. ಆರಾಧನೆ ಸ್ವಾರ್ಥ ಸೇವೆ ಜೊತೆಯಲ್ಲಿ ಹೋಗಬೇಕು. ಆರಾಧನೆಯು ಸ್ವಾರ್ಥ ಸೇವೆ ಏನಾಗಿರಬೇಕಂತೆ? ಜೊತೆಯಲ್ಲಿ ಹೋಗಬೇಕು. ಅಲ್ಲಲೂಯ. ಅದಕ್ಕಾಗಿ ಅಭಿಷೇಕ ದೇವರು ಕೊಟ್ಟಿದ್ದಾನೆ ನಮಗೆ. 15ನೇ ವಾಕ್ಯದ ರೋಮ 1:14 ಓದಿ. ರೋಮ್ ಚಾಪ್ಟರ್ 1:14. ಗ್ರೀಕರಿಗೂ ಇತರ ಜನಗಳಿಗೂ ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಅದೇ. ಹೀಗಿರುವುದರಿಂದ ರೋಮಾಪುರದಲ್ಲಿರುವ ನಿಮಗೆ ಸಹ ಸುವಾರ್ತೆಯನ್ನು ಸಾರುವುದಕ್ಕೆ ನಾನಂತೂ ಸಿದ್ಧವಾಗಿದ್ದೇನೆ. ಏನ್ ಹೇಳ್ತಿದ್ದಾನೆ ಆತನು? ಒಂದು ಋಣ ನನಗಿದೆ. ನನ್ನಲ್ಲಿ ಏನಿದೆ? ಒಂದು ತೀರಿಸಬೇಕಾದದ್ದು ಋಣ ಇದೆ. ಗ್ರೀಕರಂದ್ರೆ ಅನ್ಯರು. ರೋಮಾಪುರ ಪದವರಿಗೂ ಗ್ರೀಕರಿಗೂ ತೀರಿಸಬೇಕಾದಂಥ ಒಂದು ಋಣ ಇದೆ. ಅಲ್ಲಲಿಯ. ಅದನ್ನು ತೀರಿಸುವುದಕ್ಕೆ ಯಾವಾಗಲೂ ಸಿದ್ಧವಾಗಿದ್ದೇನೆ. ಮುಂದೆ ಓದಿ. ಹೀಗಿರುವುದರಿಂದ ರೋಮಾಪುರದಲ್ಲಿರುವ ನಿಮಗೆ ಸಹ ಸುವಾರ್ತೆಯನ್ನು ಸಾರುವುದಕ್ಕೆ ನಾನಂತೂ ಸಿದ್ಧವಾಗಿದ್ದೇನೆ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವುದಿಲ್ಲ. ನೋಡಿ, ನಮಗೆ ಸುವಾರ್ತೆ ಸಿಗದೆ ಹೋಗಿದ್ರೆ ಎಲ್ಲಿಯೋ ನಾಶವಾಗಿ ಹೋಗಬೇಕಾದವರು. ಲೋಕ ನಿರೀಕ್ಷೆ ಇಲ್ಲದೆ ನಾವು ನರಕಕ್ಕೆ ಹೋಗಬೇಕಾಗಿತ್ತು. ಆ ನಿತ್ಯ ಜೀವದ ನಿರೀಕ್ಷೆ ಯೇಸುಸ್ವಾಮಿ ಸುವಾರ್ತೆಯ ಮೂಲಕ ನಮಗೆ ಕೊಟ್ಟನು. ಸ್ವಾರ್ಥ ನಮಗೆ ಹೇಗೆ ಸಿಕ್ಕಿತು ನಿತ್ಯ ಜೀವದ ನಿರೀಕ್ಷೆ? ಕೊಲೊಸ್ಸೆ 1:23 ಓದಿ. ಕೊಲೊಸ್ಸೆ ಚಾಪ್ಟರ್ 1:21-23 ಓದಿ. ಕೊಲೊಸ್ಸೆ 1:21-23 ವಾಕ್ಯ ಓದಿ ನೋಡುವ. ಕೊಲೊಸ್ಸೆ 1:21-23 ಬೇಗ ಓದಿ. ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅಂದ್ರೆ ಯೇಸು ಸ್ವಾಮಿಯನ್ನು ಅರಿತುಕೊಳ್ಳುವುದಕ್ಕೆ ಮುಂಚಿತವಾಗಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರು ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನ ಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ನೀವು ಕೇಳಿದಂತ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ. ನಿರೀಕ್ಷೆಗೆ ಉಂಟಾಯ್ತು ನಮಗೆ ಸುವಾರ್ತೆಯ ಮೂಲಕ. ನಿರೀಕ್ಷೆ ನಮಗೆ ಹೇಗೆ ಉಂಟಾಯಿತು? ನಿತ್ಯ ಜೀವದ ನಿರೀಕ್ಷೆ ನಮಗೆ ಹೇಗೆ ಉಂಟಾಯಿತು? ಸುವಾರ್ತೆಯ ಮೂಲಕ. ಓದಿ 23ನೇ ವಾಕ್ಯ ಓದಿ. ಅಸ್ತಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದ ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಅಲ್ಲಲ್ಲೂಯ್ಯ. ಆಗ ನಿರೀಕ್ಷೆ ಹೇಗೆ ಉಂಟಾಯಿತು ನಮಗೆ? ಸುವಾರ್ತೆಯ ಮೂಲಕವಾಗಿ ನಿರೀಕ್ಷೆ ನಮಗೆ ಉಂಟಾಯಿತು. ಸುವಾರ್ತೆ ಒಬ್ಬ ವ್ಯಕ್ತಿಗೆ ಏನು ತರ್ತದೆ? ನಿರೀಕ್ಷೆ ತರ್ತದೆ. ಸ್ವತಃ ಒಬ್ಬ ವ್ಯಕ್ತಿಯಲ್ಲಿ ಏನುಂಟು ಮಾಡ್ತದೆ?
ನಿರೀಕ್ಷೆ ಉಂಟು ಮಾಡ್ತದೆ. ಆದ ಸುವಾರ್ತೆ ನಾವು ಕೊಡಬೇಕು. ಪೌಲ ಹೇಳ್ತಾ ಇದ್ದಾನೆ, ಗ್ರೀಕರಿಗೂ ರೋಮಪುರದವರಿಗೂ ತೀರಿಸಬೇಕಾದ ಒಂದು ಋಣ ಇದೆ, ಅದನ್ನು ತೀರಿಸಲಿಕ್ಕೆ ಸಿದ್ಧವಾಗಿದ್ದೇನೆ. ನಾವು ಋಣ ಇದೆ ನಮ್ಮ ಮೇಲೆ ಒಂದು, ಏನು ಗೊತ್ತುಂಟ, ನಾಶವಾಗ ಹೋಗತಕ್ಕವರು ನಾವು, ನಿರೀಕ್ಷೆ ಇಲ್ಲದೆ ಸಾಯುವವರು ನಾವು. ದೇವರು ನಮ್ಮ ಮೇಲೆ ಕೃಪೆ ತೋರಿಸಿ ಸುವಾರ್ತೆ ಕೇಳುವಾಗಿಯೂ ಯೇಸು ಸ್ವಾಮಿ ಅಂಗೀಕರಿಸಿ ರಕ್ಷಣೆ ಹೊಂದುವಾಗಿಯೂ ಆತನ ಬಗ್ಗೆ ಸಹಾಯ ಮಾಡಿದನು. ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ನಾಶವಾಗುವಂತ ಆತ್ಮಗಳಿಗೆ ನಾವು ಬಳಿಗೆ ನಾವು ಹೋಗಬೇಕಾಗಿದೆ. ಅದಕ್ಕಾಗಿ 15ನೇ ವಾಕ್ಯದ ರೋಮ 1:15 ಅಂತ ಹೇಳ್ತಿದ್ದಾನೆ, ನಾಚಿಕೊಳ್ಳುವುದಿಲ್ಲ. ಈ ಸ್ವಾರ್ಥ ಸೇವೆ ಮಾಡಲಿಕ್ಕೆ ನಾನು ಏನು ಮಾಡೋದಿಲ್ಲ, ನಾಚಿಕೆ ಪಡಬಾರದು. ನಾವು ಸ್ವಾರ್ಥ ಸಾರಲಿಕ್ಕೆ ನಾವು ಏನು ಮಾಡಬಾರ್ದಂತೆ, ನಾವು ನಾಚಿಕೆ ಪಡಬಾರದು, ನಾಚಬಾರದು. ನಮಗೆ ನಾಚಿಕೆ ಬೇಡ. ಕುಡಿಯುವವರಿಗೆ ನಾಚಿಕೆ ಇಲ್ಲಂತೆ, ಕಳ್ಳತನ ಮಾಡುವವರಿಗೆ ನಾಚಿಕೆ ಇಲ್ಲಂತೆ, ಮಂತ್ರವಾದಿಗಳ ಹೋಳಿಗೆ ಮಂತ್ರವಾದ ಮಾಡುವ ನಾಚಿಕೆ ಇಲ್ಲಂತೆ, ವ್ಯಭಿಚಾರ ಮಾಡೋರಿಗೆ ನಾಚಿಕೆ ಇಲ್ಲಂತೆ. ಸ್ವಾರ್ಥ ಸೇವೆ ಮಾಡೋದು ನಮ್ಮ ಒಂದು ಏನು ಹೆಮ್ಮೆ. ಅದು ಸುವಾರ್ಥ ಸೇವೆ ಮಾಡಲಿಕ್ಕೆ ನಮಗೆ ನಾಚಿಕೆ ಇರಬಾರ್ದು. ಒಬ್ಬರಿಗೆ ಸುವಾರ್ಥ ಹೇಳಲಿಕ್ಕೆ ನಮಗೆ ನಾಚಿಕೆ ಬರಬಾರ್ದು. ಅಲ್ಲಲಿಯ ನಾಚಿಕೊಳ್ಳದೆ ಸುವಾರ್ತೆ ನಾವು ಸಾರಬೇಕು. ಪುನಃ ಓದಿ ಅದೇ ವಾಕ್ಯ, 15ನೇ ವಾಕ್ಯ ಕಂಟಿನ್ಯೂ. ರೋಮ 1:15. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ನಂಬುವವರಿಗೆ ಸುವಾರ್ತೆ ಏನುಂಟು ಮಾಡ್ತದೆ, ರಕ್ಷಣೆ ಉಂಟು ಮಾಡುವಂಥದ್ದು. ಈ ಸುವಾರ್ತೆಯನ್ನು ಯಾರು ಸಾರಬೇಕು, ನಾನು ಮತ್ತು ನೀವು ಸಾರಬೇಕು. ನಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ರಕ್ಷಣೆ ಹೊಂದಿದ, ಅಭಿಷೇಕ ಹೊಂದಿದ ಪ್ರತಿಯೊಂದು ದೇವರ ಮಕ್ಕಳ ಜವಾಬ್ದಾರಿ ಸುವಾರ್ತೆ ಸಾರುವಂಥದ್ದು. ಲೋಕದ ಬಳಿಗೆ ಹೋಗಿ ಸುವಾರ್ತೆ ಹೇಳಬೇಕು, ಅವರಿಗೆ ಸಾಕ್ಷಿ ಹೇಳಬೇಕು, ನಮ್ಮ ಜವಾಬ್ದಾರಿ. ಆತ್ಮಗಳನ್ನು ಕರ್ತನಿಗೋಸ್ಕರ ಗೆಲ್ಲಬೇಕು. ವಾಕ್ಯ ಏನು ಹೇಳ್ತದೆ ಗೊತ್ತುಂಟು, ಜ್ಞಾನೋಕ್ತಿ 11:30, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು. ಜ್ಞಾನಿ ಏನು ಮಾಡ್ತಾನಂತೆ, ಆತ್ಮಗಳನ್ನು ಆ ಜ್ಞಾನ, ಆತ್ಮಗಳನ್ನು ಆಕರ್ಷಿಸುವಂಥ ಜ್ಞಾನ, ಆತ್ಮ ಗೆಲ್ಲುವಂಥ ಜ್ಞಾನ, ಅದು ದೇವರು ನಮಗೆ ಕೊಡ್ತಾನೆ. ದೇವರಿಂದ ಬೇಡಿ ಪಡ್ಕೋಬೇಕು ನಾವು. ಅಲ್ಲಲ್ಯ ದೇವ್ರ ವಾಕ್ಯ ಯಾಕೋಬ 1:5-8 ವಾಕ್ಯ ಹೇಳ್ತದೆ, ನಿಮಗೆ ಜ್ಞಾನ ಕಡಿಮೆ ಆಗಿದ್ರೆ ಬೇಡಿ ಕೊಡ್ರಿ, ಆತನ ಹಂಗಿಸದೆ ಕೊಡ್ತಾನೆ. ಜ್ಞಾನ ಕಡಿಮೆ ಆಗಿದ್ರೆ ಏನು ಮಾಡ್ಬೇಕಂತ ನಾವು ಬೇಡಬೇಕು. ದೇವರೇ, ಒಬ್ಬ ವ್ಯಕ್ತಿಗೆ ನಾನು ಹೇಗೆ ಸುವಾರ್ತೆ ಹೇಳಬೇಕು, ಒಬ್ಬ ವ್ಯಕ್ತಿಗೆ ಹೇಗೆ ನಿನ್ನ ಬಳಿಗೆ ನಡೆಸಬೇಕು, ಆ ಜ್ಞಾನ ನನಗೆ ಕೊಡು. ಹೇಗೆ ಆತ್ಮವನ್ನು ಆಕರ್ಷಿಸಬೇಕು, ಆ ಜ್ಞಾನ ನನಗೆ ಕೊಡು. ದೇವರ ಬಳಿ ನಾವು ಪ್ರಾರ್ಥಿಸಬೇಕು. ದೇವರ ಜ್ಞಾನ ನಮಗೆ ಕೊಡ್ತಾನೆ. ಆತ್ಮ ಭಾರ ಬರಲಿ. ಇವತ್ತು ನಮ್ಮ ಒಳಗಡೆ ಆತ್ಮ ಭಾರ ಬರಲಿ. ಪಿಶೋನ್ ಎಂದರೆ ಸಿದ್ಧವಾಗಿ ಹೋಗುವಂಥದ್ದಾಗಿದೆ. ಪಿಶೋನ್ ಎಂದರೆ ಅರ್ಥ ಏನು, ಸಿದ್ಧವಾಗಿ ಹೋಗುವುದು. ಸಿದ್ಧವಾಗಿ ನಾವು ಒಬ್ಬಂಟಿರಾಗಿ ಹೋಗ್ತಾ ಇಲ್ಲ. ಯೇಸು ನಮ್ಮ ಜೊತೆಲಿದ್ದಾನೆ. ಮತ್ತ 28:20 ಆತನು ಹೇಳಿದ್ದಾನೆ, ಯುಗದ ಸಮಾಪ್ತಿ ನಿಮ್ಮೊಂದಿಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಪವಿತ್ರಾತ್ಮನ ಅಭಿಷೇಕ ಅದಕ್ಕಾಗಿ ನಮಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಅಭಿಷೇಕ ಕೊಡುವಾಗ ನಾವು ಚೇಂಜ್ ಆಗ್ತೇವೆ, ಬದಲಾಗ್ತೇವೆ. ಮುಂಚಿನ ವ್ಯಕ್ತಿಗಳಾಗಿ ನಾವು ಇರುವುದಿಲ್ಲ. ಹಲ್ಲೆಲೂಯಾ. ಪುನಃ ಲೂಕ 4:18 ಬನ್ನಿ. ಪವಿತ್ರಾತ್ಮನು ನನ್ನ ಮೇಲೆ ಇದ್ದಾನೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನ, ಒಂದನೇಗೆ ಬಡವರಿಗೆ ಸುವಾರ್ತೆ ಸಾರುವುದಕ್ಕಾಗಿ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಎರಡನೇದಾಗಿ ಸೆರೆಯವರಿಗೆ ಬಿಡುಗಡೆ ಕೊಡುವುದಕ್ಕಾಗಿ, ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು, ಮೂರನೇದಾಗಿ ಕುರುಡರಿಗೆ ಕಣ್ಣು ಕೊಡುವುದಕ್ಕಾಗಿ. ಯಾವ ಕುರುಡತನದ ಬಗ್ಗೆ ಯೇಸು ಮಾತಾಡ್ತಾ ಇದ್ದಾನೆ? ಯೋಹನ್ನ 9:39 ವಾಕ್ಯ ಓದಿ. ಜಾನ್ ಗಾಸ್ಪಲ್ ಚಾಪ್ಟರ್ 9:39 ವಾಕ್ಯ ಓದಿ ಯಾರಾದರೂ. ಯೋಹನ್ನ 9:39. ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ. ನಮಗೆ ಕಣ್ಣು ಕಾಣುತ್ತದೆ ಅನ್ನುತ್ತೀರಾದ್ದರಿಂದ ನಿಮ್ಮ ಪಾಪವು ಉಳಿದದೆ. ಹಲ್ಲೆಲೂಯಾ. ಕುರುಡರಾಗಿದ್ರೆ ಏನಾಗ್ತಿರಲಿಲ್ಲ, ನಿಮ್ಮ ಪಾಪ ಇರ್ತಾ ಇರಲಿಲ್ಲ. ನಿಮಗೆ ಕಾಣುತ್ತದೆ ಎಂಬುದಾಗಿ ಹೇಳುವ ನಿಮಿತ್ತ ನೀವು ಇನ್ನೂ ಕುರುಡರಾಗಿದ್ರಿ ಅಂತ ಯೇಸು. ಅದರ ಆತ್ಮಿಕ ಕುರುಡತನದ ಬಗ್ಗೆ ಯೇಸು ಮಾತಾಡ್ತಾ ಇದ್ದಾನೆ. ಯಾವ ಕುರುಡತನ? ಆತ್ಮಿಕವಾಗಿ ಯಾರೆಲ್ಲ ಕುರುಡರಾಗಿದ್ದರೆ ಅವರು ಸತ್ಯ ದೇವರನ್ನು ತಿಳಿದುಕೊಳ್ಳುವುದಕ್ಕೆ ಆಗಲ್ಲ. ಯಾಕೆ ಗೊತ್ತುಂಟ? 2 ಕೊರಿಂಥ 4:3-4 ವಾಕ್ಯ ಓದಿ. 2 ಕೊರಿಂಥ ಚಾಪ್ಟರ್ 4:3-4 ವಾಕ್ಯ ಓದಿ ಯಾರಾದರೂ. ನಾವು ಸಾರುವ ಸುವಾರ್ತೆ ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು. ಅದು ಮರೆಯಾಗಿದೆ. ಇವರಲ್ಲಿ
ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು. ಪ್ರಪಂಚದ ದೇವರು ಯಾರು? ಈ ಪ್ರಪಂಚದ ದೇವರು ಸೈತಾನ. 1 ಯೋಹನ 5:19 ಹೇಳ್ತದೆ, ಈ ಲೋಕವೆಲ್ಲ ಕೆಡುಕನ ವಶದಲ್ಲಿದೆ. ಈ ಲೋಕ ಯಾರ ವಶದಲ್ಲಿದೆ? ಕೆಡುಕನ ವಶದಲ್ಲಿದೆ. ಈ ಲೋಕಕ್ಕೆ ಸಂಬಂಧವಾದ ಎಲ್ಲವನ್ನು ಅವನು ಕೊಡ್ಲಿಕ್ಕೆ ಸಾಧ್ಯ. ಮತ್ತೆ ಸುವಾರ್ತೆ 4ನೇ ಅಧ್ಯಾಯ 1-13 ವಾಕ್ಯ, ಲೂಕನ ಸುವಾರ್ತೆ 4ನೇ ಅಧ್ಯಾಯ 1-11 ವಾಕ್ಯ ಓದುವುದಾದ್ರೆ, ಯೇಸು ಸ್ವಾಮಿ ಬಳಿಗೆ ಬಂದು ಇಡೀ ಲೋಕವನ್ನು ತೋರಿಸಿ ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ಇವೆಲ್ಲ ನನ್ನ ಕೈಯಲ್ಲಿ ಕೊಡಲ್ಪಟ್ಟಿದೆ, ನನಗೆ ಬೇಕಾದರೂ ಕೊಡಬಹುದು, ನನ್ನ ನಮಸ್ಕರಿಸು. ಸೈತಾನ ಯಾರಾಗಿದ್ದಾನಂತೆ? ಈ ಲೋಕದ ದೇವರು ಸೈತಾನ. ಅವನೇನ್ ಮಾಡ್ತಾ ಇದ್ದಾನೆ? ಸುವಾರ್ತೆಯ ಪ್ರಕಾಶ ಉದಯವಾಗದೇ ಇರುವುದಕ್ಕಾಗಿ, ಯೇಸು ಕ್ರಿಸ್ತನ ಕುರಿತಾಗಿ ಜನ ತಿಳಿದುಕೊಳ್ಳದೆ ಇರುವುದಕ್ಕೋಸ್ಕರ, ಆತನು ರಕ್ಷಕನು, ಆತನು ಒಡೆಯನೆಂಬುದಾಗಿ ಅರಿತುಕೊಳ್ಳದೆ ಇರುವುದಕ್ಕೋಸ್ಕರ ಯೇಸುಸ್ವಾಮಿ ಲೋಕಕ್ಕೆ ಬಂದದ್ದು ಮನುಷ್ಯನ ಪಾಪಕ್ಕೆ ಪರಿಹಾರ ಕೊಡುವುದಕ್ಕಾಗಿ, ನರಕದ ಶಿಕ್ಷೆಯಿಂದ ತಪ್ಪಿಸಿ ನಿತ್ಯ ಜೀವಕ್ಕೆ ಪರಲೋಕ ಕರ್ಕೊಂಡು ಹೋಗುವುದಕ್ಕಾಗಿ ಎಂಬ ಸತ್ಯ ಸಂಗತಿ ಅದನ್ನು ತಿಳಿದುಕೊಳ್ಳದ ಹಾಗೆ ಮನಸ್ಸಿನ ಕಣ್ಣುಗಳನ್ನು ಕುರುಡು ಮಾಡಿದ್ದಾನೆ. ಯಾರ ಕಣ್ಣನ್ನು ಕುರುಡು ಮಾಡ್ತಾನೆ ಅವನು? ನಂಬಿಕೆ ಇಲ್ಲದವರ. ಓದಿ 4ನೇ ವಾಕ್ಯ ಕಂಪ್ಲೀಟ್ ಮಾಡಿ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಮಂಕು ಅಂದ್ರೆ ನಂಬಿಕೆ ಇಲ್ಲದವರ ಮನಸ್ಸನ್ನು ಏನ್ ಮಾಡ್ತಾ ಇದ್ದಾನೆ? ಮಂಕು ಮಾಡಿದ್ದಾನೆ, ಕುರುಡು ಮಾಡಿದ್ದಾನೆ. ಅವರಿಗೆ ಸುವಾರ್ತೆ ಕೇಳಿದ್ರು ಗೊತ್ತಾಗಲ್ಲ. ಸುವಾರ್ತೆ ಕೇಳಿದ್ರು ಕೂಡ ಅವರಿಗೆ ಇದು ಅರ್ಥ ಆಗುತ್ತೆ. ಕಾರಣ ಮನಸ್ಸು ಕುರುಡು ಮಾಡಲ್ಪಟ್ಟಿದೆ, ಮಂಕು ಮಾಡಲ್ಪಟ್ಟಿದೆ. ಆ ಮನಸ್ಸಿನ ಕಣ್ಣು ತೆರೆಯುವುದಕ್ಕಾಗಿ ಮೊದಲು ನಾವು ಪ್ರೇಯರ್ ಮಾಡಬೇಕು. ವ್ಯಕ್ತಿಯ ಮನಸ್ಸು ಓಪನ್ ಆಗು ತೆರೆಯಲ್ಪಡುವುದಕ್ಕಾಗಿ ಏನು ಮಾಡಬೇಕು? ನಾವು ಪ್ರಾರ್ಥಿಸಬೇಕು. ದೇವರ ಮನಸ್ಸಿನ ಕಣ್ಣುಗಳನ್ನು ತೆರೆಯುತ್ತಾನೆ. ನೋಡಿ, ಆ ಪುಸ್ತಕತೆ 14ನೇ ವಾಕ್ಯ ಓದಿ. ಪೌಲನ ಪ್ರಸಂಗಕ್ಕೆ ಲೀಡಿಯಳ ಹೃದಯ ದೇವರು ತೆರೆದಂತೆ. ನೋಡಿ, ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ಯಳೆಂಬ ಒಬ್ಬ ಸ್ತ್ರೀಯೂ ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ನೋಡಿ, ದೇವರು ಅವಳ ಹೃದಯವನ್ನು ತೆರೀತಾ ಇದ್ದಾನೆ. ನಾವು ಪ್ರಾರ್ಥಿಸುವುದಾದರೆ, ಯಾರ ಬಳಿಗೆ ಸುವಾರ್ತೆ ಸಾಲಿಗೆ ಹೋಗ್ತಾ ಇದ್ದೆ ಅವರಿಗೋಸ್ಕರ ಸ್ವಲ್ಪ ಪ್ರಾರ್ಥನೆ ಮಾಡಿ. ಒಂದು ವೇಳೆ ಕೆಲವು ಗಂಟೆಗಳು ಪ್ರಾರ್ಥಿಸಬಹುದು, ದೇವಾತ್ಮನ ಪ್ರೇರೇಪಣೆ ಕೊಡಬಹುದು. ಕೆಲವು ದಿವಸಗಳು ಆ ವ್ಯಕ್ತಿಗಳಿಗೆ ಪ್ರಾರ್ಥಿಸಬೇಕಾಗಬಹುದು. ನಾವು ಸತತವಾಗಿ ಆ ವ್ಯಕ್ತಿಗಳಿಗೆ ಪ್ರಾರ್ಥನೆ ಮಾಡಿ ಆ ವ್ಯಕ್ತಿಗಳ ಬಳಿ ಹೋಗಿ ಸುವಾರ್ತೆ ಹೇಳುವಾಗ ದೇವರು ಅವರ ಮನಸ್ಸಿನ ಕಣ್ಣನ್ನು ತೆರೀತಾನೆ, ಅವ್ರ ಹೃದಯವನ್ನು ತೆರೀತಾನೆ ಸುವಾರ್ತೆಗೋಸ್ಕರವಾಗಿ. ಆತ್ಮ ಭಾರದಿಂದ ನಾವು ಪ್ರಾರ್ಥಿಸಬೇಕು, ಆಸಕ್ತಿಯಿಂದ ಪ್ರಾರ್ಥಿಸಬೇಕು, ನಂಬಿಕೆಯಿಂದ ನಾವು ಪ್ರಾರ್ಥಿಸಬೇಕು. ಆಗ ದೇವರಲ್ಲಿ ಕಾರ್ಯ ಮಾಡ್ತಾನೆ. ಎಷ್ಟು ಜನ ಇವತ್ತಿನ ಸ್ವಾರ್ಥ ಸಾರಲಿಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ನಾನು ನನ್ನ ಸ್ವಂತದವರಿಗೆ, ನನ್ನ ಸ್ನೇಹಿತರಿಗೆ, ನನ್ನ ನೆರೆಕೆರೆಯವರಿಗೆ ಯಾರಿಗೆ ಸಿಗ್ತಾರೆ ಅವರಿಗೆಲ್ಲ ಸ್ವಾರ್ಥ ಹೇಳ್ತೇನೆ. ಎಷ್ಟು ಜನ ಹೇಳ್ತೀರಿ? ಅದು ನಮ್ಮ ಜವಾಬ್ದಾರಿ, ಅದು ಪ್ರತಿಯೊಬ್ಬರ ಜವಾಬ್ದಾರಿ ಅದು. ಅಲ್ಲಲ್ಲೂಯ. ನೋಡಿ, 1 ಕೊರಿಂಥ 9:12 ವಾಕ್ಯ ಓದಿ. ಈ ಹಕ್ಕು ಇತರರಿಗೆ ನಿಮ್ಮ ಮೇಲೆ ಇದ್ದರೆ ನಮಗೆ ಎಷ್ಟೋ ಹೆಚ್ಚಾಗಿ ಇರಬೇಕಲ್ಲ. ಆದರೂ ನಾವು ಈ ಹಕ್ಕನ್ನು ನಡೆಸದೆ ಕ್ರಿಸ್ತನ ಸುವಾರ್ತೆಗೆ ಅಡ್ಡಿ ಮಾಡಬಾರದೆಂದು ಎಲ್ಲವನ್ನೂ ಸಹಿಸಿಕೊಂಡೆವು. ದೇವಾಲಯದ ಊಳಿಗವನ್ನು ನಡೆಸುವವರು ದೇವಾಲಯದ ಆದಾಯದಿಂದ ಊಟ ಮಾಡುತ್ತಾರೆ. 9:16 ನಾನು ಸುವಾರ್ತೆಯನ್ನು ಸಾರಿದರು ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದ ಇಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಎಲ್ಲರಡಿ, ಸಾರಲೇಬೇಕೆಂಬ ಸ್ವಾರ್ಥ ಸಾರಲೇಬೇಕೆಂಬ ನಿರ್ಬಂಧ ನನಗಿದೆ. ಅದು ನನ್ನ ಜವಾಬ್ದಾರಿ, ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ನಾನು ಕರ್ತನ ಯೇಸುವಿನ ಕುರಿತು ಜನರಿಗೆ ಹೇಳಬೇಕು. ನಾನು ಜನರಿಗೆ ಕರ್ತನ ಕುರಿತು ಹೇಳಬೇಕು. ಅದು ನನ್ನ ಜವಾಬ್ದಾರಿ. ನನಗೆ ನಿರ್ಬಂಧ ಇದೆ, ಅದನ್ನು ಖಂಡಿತವಾಗಿ ನಾನು ಮಾಡಬೇಕು.
ಅದನ್ನು ನಿಶ್ಚಯವಾಗಿ ಮಾಡಬೇಕು. ಅದಕ್ಕಾಗಿ ಅಭಿಷೇಕ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಓಕೆ, ಲೂಕ್ ಚಾಪ್ಟರ್ 4ಗೆ ಕಂಟಿನ್ಯೂ ಬನ್ನಿ. ಏನು? ಕುರುಡರಿಗೆ ಕಣ್ಣು ಬರುವ ಹಾಗೆ ನಾವು ಮಾಡಬೇಕು. ಕುರುಡರ ಕುರುಡುತನ ಹೋಗಬೇಕು. ಹೇಗೆ ಹೋಗ್ತದೆ ಕುರುಡರ ಕುರುಡುತನ? ನಾನು ಸಹ ಒಂದು ದಿವಸ ಕುರುಡ ಆಗಿದ್ದೆ. ನಾನು ಸಹ ಏನಾಗಿದ್ದೆ? ಕ್ರೈಸ್ತನಾಗಿ ಹುಟ್ಟಿದ್ರು ಆತ್ಮಿಕ ಕುರುಡನಾಗಿದ್ದೆ ನಾನು. ವಾಕ್ಯದ ಮತ್ತಾಯ ಎಲ್ಲಿದೆ, ಮಾರ್ಕ ಎಲ್ಲಿದೆ ನನಗೆ ಗೊತ್ತಿಲ್ಲ, ಲೂಕ ಎಲ್ಲಿದೆ ನನಗೆ ಗೊತ್ತಿಲ್ಲ. ಯೇಸು ಯಾರು ಅಂತ ಕೇಳಿದ್ರೆ ಕ್ರೈಸ್ತರ ದೇವರು ಅಂತ ಹೇಳ್ತಾ ಇದ್ದೆ ನಾನು. ಇವತ್ತು ಗೊತ್ತಾ, ಯೇಸು ನಂಬುವಂಥ ಎಲ್ಲ ಲೋಕದ ಜನರಿಗೂ ಆತನೊಬ್ಬನೇ ದೇವರು, ಸತ್ಯ ದೇವರು. ಹಲ್ಲೆಲೂಯಾ. ಯಾವಾಗ ಸ್ವಾರ್ಥ ಕೇಳಿದಾಗ ನನ್ನ ಮನಸ್ಸಿನ ಕಣ್ಣು ತೆಗೆದಪಟ್ಟು ಯೇಸು ಸ್ವಾಮಿಯನ್ನು ಅವತ್ತು ಅಂಗೀಕಾರ ಮಾಡಿದೆ. ನನ್ನ ಕುರುಡುತನ ಹೋಯಿತು. ಆ ಪುಸ್ತಕಕ್ಕೆ 8ನೇ ಅಧ್ಯಾಯ ನಾವು 26ನೇ ವಾಕ್ಯದಿಂದ 40 ವಾಕ್ಯದ ಓದಿದ್ರೆ, ಫಿಲಿಪ್ಪನನ್ನು ದೇವರು ಎಲ್ಲಿ ಕಳಿಸ್ತಾನೆ? ಆ ಜ್ಯೋತಿಗೆ ದೇವರು ಕಳಿಸ್ತಾನೆ. ಯಾವುದಕ್ಕಾಗಿ? ಆಲಯದಿಂದ ಮನೆಗೆ ಹೋಗುತ್ತಿರುವಂತಹ ಕಂಚುಕಿಗೆ ಸುವಾರ್ತೆ ಹೇಳುವುದಕ್ಕಾಗಿ. ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಅವನ ರಥದ ಹತ್ತಿರದಿಂದ ಹೋಗುವಾಗ ಅವನು ಏನನ್ನು ಓದ್ತಾ ಇದ್ದಾನೆ? ಏಷಯ 53ನೇ ಅಧ್ಯಾಯ. ಅವನು ಗಟ್ಟಿಯಾಗಿ ಓದ್ತಿದ್ದ. ಫಿಲಿಪ್ಪನು ಕೇಳಿ ಅವನಿಗೆ ಏನು ಕೇಳ್ತಾನೆ? ನೀವು ಓದುತ್ತಿರುವಂಥ ನಿನಗೆ ಅರ್ಥ ಆಗ್ತಾ ಇದೆ, ನನಗೆ ಯಾರದು ಹೇಳಿದರೆ ಮಾತ್ರ ಅರ್ಥ ಆಗ್ತದೆ. ಈ ರೀತಿಯ ಕ್ರೈಸ್ತರು ಎಷ್ಟೋ ಜನ ಇವತ್ತಿದ್ದಾರೆ. ಈ ರೀತಿಯಲ್ಲಿರುವ ಬೈಬಲ್ ಓದ್ತಾ ಇದ್ದಾರೆ, ಅವರಿಗೆ ಅರ್ಥ ಆಗ್ತಾ ಇಲ್ಲ. ವಾಕ್ಯ ಕೇಳ್ತಾ ಇದ್ದರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಅವರ ಮನಸ್ಸಿನ ಕಣ್ಣು ಕುರುಡು ಮಾಡಲ್ಪಟ್ಟಿದೆ. ಆ ಕಣ್ಣು ತೆರೆಯಲ್ಪಡಬೇಕು. ಆ ಕಣ್ಣು ತೆರೆಸುವಂಥ ಕೆಲಸ ಯಾರ್ದು? ಅಭಿಷೇಕ ಹೊಂದಿದ ಪ್ರತಿಯೊಬ್ಬರಾದ ನಮ್ಮ ಜವಾಬ್ದಾರಿ. ಸುಮ್ಮನೆ ಅಭಿಷೇಕ ಕೊಡಲ್ಪಟ್ಟಿಲ್ಲ, ಅವರ ಕಣ್ಣು ತೆರೆಯಲ್ಪಡುವುದಕ್ಕಾಗಿ ನಮಗೆ ದೇವರು ಜವಾಬ್ದಾರಿ ಕೊಟ್ಟಿದ್ದಾನೆ. ಆ ಜವಾಬ್ದಾರಿನ ನಿಭಾಯಿಸಬೇಕು. ನಮಗೆ ನಿರ್ಬಂಧ ಇದೆ. ಮುಂದೆ ಲೂಕ್ ಚಾಪ್ಟರ್ 4:19. ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೆ. 4ನೇದಾಗಿ ಮನ ಮುರಿದವರನ್ನು ಬಿಡಿಸಿ ಕಳಿಸಬೇಕು. ನೋಡಿ, ಹೀಲಿಂಗ್ ಆ್ಯಂಡ್ ಡೆಲಿವರೆನ್ಸ್ ಪ್ರೇಯರ್ ಅಂತ ಹೇಳ್ತೇವೆ. ಡೆಲಿವರೆನ್ಸ್ ಅಂದರೆ ಬಿಡುಗಡೆಯ ಪ್ರಾರ್ಥನೆ. ಯಾವುದರಿಂದ ಬಿಡುಗಡೆ ಬೇಕು? ಶಾರೀರಿಕವಾದ ರೋಗಗಳಿಗೆ ಅನೇಕರಿಗೆ ಬಿಡುಗಡೆ ಸಿಗ್ತದೆ, ಹೌದಲ್ಲ? ಮನಸ್ಸಿನ ಗಾಯಗಳಿಗೆ ಯಾವಾಗ ಬಿಡುಗಡೆ ಸಿಗ್ತದೆ, ಆವಾಗ ಅನೇಕ ಶಾರೀರಿಕ ರೋಗಗಳಿಗೆ ಬಿಡುಗಡೆ ಸಿಗ್ತದೆ. ಹೃದಯದಲ್ಲಿ ಮನಸ್ಸಿನಲ್ಲಿ ಗಾಯ ಉಂಟಾದ ಎಷ್ಟೋ ಜನ ಲೋಕದಲ್ಲಿದ್ದಾರೆ. ಅದರಿಂದಾಗಿ ಎಷ್ಟೋ ಜನ ಆತ್ಮಹತ್ಯೆಗೆ ಮುಂದಾಗ್ತಾರೆ. ಜೀವಿತದಲ್ಲಿ ಅವರು ಮಾನಸಿಕವಾಗಿ ಕೊನೆಗೆ ಆ ಗಾಯದ ನಿಮಿತ್ತವಾಗಿ ಮಾನಸಿಕ ರೋಗಿಗಳಾಗಿ ಬದಲಾಗ್ತಾರೆ. ಆ ಜನರಲ್ಲಿ ನಿರೀಕ್ಷೆ ತುಂಬುವುದಕ್ಕಾಗಿ ನಿಮ್ಮ ಬಿಡಿಸುವೊಬ್ಬ ದೇವರಿದ್ದಾನೆ, ಜೀವಿಸ್ತಿದ್ದಾನೆ. ನಿಮಗೊಂದು ಬಿಡುಗಡೆ ಇದೆ, ನಿಮಗೊಂದು ಸೌಖ್ಯ ಇದೆ, ನಿಮಗೊಂದು ನಿರೀಕ್ಷೆ ಇದೆ ಎಂಬುದನ್ನು ಹೇಳುವುದಕ್ಕೋಸ್ಕರವಾಗಿಯೇ ದೇವರು ನಮಗೆ ಅಭಿಷೇಕ ಕೊಟ್ಟಿದ್ದಾನೆ. ಅವನು ಬಿಡುಗಡೆ ನಡೆಸುವುದಕ್ಕಾಗಿಯೇ ದೇವರು ನಮಗಿಂದು ಅಭಿಷೇಕ ಕೊಟ್ಟಿದ್ದಾನೆ. ತಿರಸ್ಕರಿಸಲ್ಪಟ್ಟಂದು ಜನರ ಗುಂಪು ಲೋಕದಲ್ಲಿದೆ. ಅವರ ಬಳಿಗೆ ಹೋಗಿ ಅವರನ್ನು ಬಿಡಿಸುವುದಕ್ಕಾಗಿ ದೇವರು ನಮಗೆ ಅಭಿಷೇಕ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಮುಂದೆ ಓದಿ ಲೂಕ್ ಚಾಪ್ಟರ್ 4:19. ಕರ್ತನು ನೇಮಿಸಿರುವ ಶುಭ ವರ್ಷವನ್ನು, 5ನೇದ ಕರ್ತನು ನೇಮಿಸಿದ ಶುಭ ವರ್ಷವನ್ನು ಪ್ರಚಾರ ಪಡಿಸುವುದಕ್ಕಾಗಿ. ಕರ್ತನು ನೇಮಿಸಿದಂಥ ಶುಭ ವರ್ಷ ಯಾವುದಾಗಿತ್ತು ಗೊತ್ತುಂಟ? ಒಂದು ವಾರದಲ್ಲಿ ಒಂದು ದಿವಸ ಸಬ್ಬತ್ ಬರ್ತದೆ, ಹೌದಲ್ಲ? 7ನೇ ದಿವಸ. ಅದೇ ರೀತಿಯಲ್ಲಿ 7 ವರ್ಷಗಳ ನಂತರ 8ನೇ ವರ್ಷವಾಗಿ ಒಂದು ಸಬ್ಬತ್ ವರ್ಷ ಬರ್ತಾ ಇತ್ತು. 7 ಅಂದರೆ 7 ವರ್ಷಗಳು ಅಂದರೆ 7 ಗುಣಿಸು 7 ವರ್ಷಗಳು ಅಂದರೆ 49 ವರ್ಷಗಳ ನಂತರ 50ನೇ ವರ್ಷವಾಗಿ ಒಂದು ಸಬ್ಬತ್ ಬರ್ತಾ ಇತ್ತು. ಅದಕ್ಕೆ ಪೆಂತೆ ಸಬ್ಬತ್ ಅಂತ ಹೇಳ್ತಾರೆ. ಪೆಂತೆಕೋಸ ಪೆಂತೆ ಸಬ್ಬತ್ ಅಂತ ಹೇಳ್ತಾರೆ, ವರ್ಷ ಅಂತ ಹೇಳ್ತಾರೆ. ಆ ವರ್ಷ ಏನಂತೆ? ಅದು ಶುಭ ವರ್ಷ ಅಂತೆ. ಆ ವರ್ಷದಲ್ಲಿ ನನ್ನ ಬಳಿ ಯಾರದ್ದಾದರೂ ಭೂಮಿ ಅಡವಿದ್ರೆ ಅದನ್ನು ಫ್ರೀಯಾಗಿ ಅವನಿಗೆ ಬಿಡಿಸಬೇಕು. ಯಾರು ಗುಲಾಮನಿದ್ದ ಅವನಿಗೆ ಫ್ರೀಯಾಗಿ ಬಿಡುಗಡೆ ಘೋಷಿಸಬೇಕು. ಅದು ಸಂತೋಷದ ವರ್ಷ ಅಂತೆ, ಅದು ಶುಭ ವರ್ಷ. ಯಾವಾಗ ಯೇಸುಸ್ವಾಮಿ ಲೋಕಕ್ಕೆ ಬಂದು ಹೋದನೋ ಅವತ್ತಿನಿಂದ ಶುಭ ವರ್ಷ ಈ ಲೋಕಕ್ಕೆ. ಬಿಡುಗಡೆಯ ಸುವಾರ್ತೆ ಸಾರಲ್ಪಡ್ತಾ ಇದೆ. ನಾವು ಬಿಡುಗಡೆ ಹೊಂದಿದ್ದೇವೆ. ನಿಮಗೆ ನಾಯಿ ನೋಡಿದ್ದೀರಾ? ಮನೆಯಲ್ಲಿ ನಾಯಿ ಹೇಗಿರ್ತದೆ ಗೊತ್ತುಂಟ? ಈಗ ಒಂದು ಜಾಗದಲ್ಲಿ ಅದನ್ನು ಕಟ್ಟಿಡ್ತೇವೆ, ಹೌದಲ್ಲ? ಹಗಲು ಕಟ್ಟಿಡ್ತೇವೆ. ಒಂದು ಸ್ಥಳ ಇರ್ತದೆ, ಅದರದ್ದೇ ಆದಂಥ ಗೂಡು ಅಥವಾ ಒಂದು ಜಾಗ ಇರ್ತದೆ. ಕಿಟಕಿಗೋ
ಸಂಕಲ ಕಟ್ಟಿರ್ತೇವೆ, ರಾತ್ರಿ ಅದನ್ನು ಬಿಚ್ಚುತ್ತೇವೆ. ಅನೇಕ ಸಲ ಬೆಳಿಗ್ಗೆ ಮತ್ತೆ ಪುನಃ ಅದನ್ನು ಕಟ್ತೇವೆ ಅದೇ ಸ್ಥಳದಲ್ಲಿ. ಅದು ಕಂಟಿನ್ಯೂ ರೊಟೇಷನಲ್ಲಿ ಹೋಗ್ತಾ ಇರ್ತದೆ. ಕೆಲವೊಂದು ಸಲ ನಮಗೆ ಬೆಳಿಗ್ಗೆ ಅದನ್ನು ಕಟ್ಟಲಿಕ್ಕೆ ಮರೆತು ಹೋಗ್ತೇವೆ, ಅಥವಾ ನಾವು ಬ್ಯುಸಿ ಆಗಿರ್ತೇವೆ ಕೆಲಸದಲ್ಲಿ. ನಾವು ಅದನ್ನು ಕಟ್ಟದಿದ್ರೂ ಕೂಡ ಆ ನಾಯಿ ಎಲ್ಲಿ ಬರ್ತದೆ, ಅದೇ ಸ್ಥಳದಲ್ಲಿ ಬಂದು ಕೂತ್ಕೊಳ್ತದೆ. ಅದು ಏನು ಭಾವಿಸ್ತದೆ ಗೊತ್ತು, ನಾನು ಕಟ್ಟಲ್ಪಟ್ಟಿದ್ದೇನೆ ಅಂತ ಭಾವಿಸ್ತದೆ. ಅದು ಆ ಸ್ಥಳ ಬಿಟ್ಟು ಹೋಗುವುದಿಲ್ಲ. ಅದು ಎಷ್ಟು ಜನ ಗಮನಿಸಿದ್ದೀರಾ ಅದನ್ನು? ನಮಗೆ ಸತ್ಯ ಗೊತ್ತಾಗಬೇಕು, ಯೇಸು ಬಿಡುಗಡೆ ಮಾಡಿದ್ದಾನೆಂಬುದಾಗಿ. ಆ ಸತ್ಯ ಗೊತ್ತಾಗೋವರೆಗೆ ನಾವು ಕೂಡ ನಾಯಿ ಹಾಗೇನೆ, ಆ ಸ್ಥಾನ ಬಿಡುವುದೇ ಇಲ್ಲ ನಾವು. ಆ ಸ್ಥಾನ ಬಿಡಬೇಕಾದ್ರೆ ನಮಗೆ ಶುಭ ವರ್ಷ, ಆ ಶುಭ ಸಂದೇಶ ಸಾರಲ್ಪಡಬೇಕು ವಾಕ್ಯದ ಮೂಲಕ. ಯೋಹನ 8:32 ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡೋದು. ಆ ಶುಭ ಸಂದೇಶವನ್ನು ಸಾರುವಂತಹ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾನೆ ದೇವರು. ನೀವು ಗುಲಾಮರಲ್ಲ, ನೀವು ದಾಸರಲ್ಲ, ನೀವು ಕಟ್ಟಲ್ಪಟ್ಟವರಲ್ಲ. ನೀವು 2000 ವರ್ಷಗಳಿಂದ ಯೇಸು ತನ್ನ ಕಲ್ವಾರಿಯ ಮರಣದ ಮೂಲಕ, ಹುಣಲ್ಪಡಿಕೆ ಪುನಸ್ಸದ ಮೂಲಕ ನಿಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ನೀನು ಆ ಸ್ಥಳದಲ್ಲಿ ಇರುವ ಗುಲಾಮದ ಸ್ಥಳದಲ್ಲಿ ಇರುವ ಅವಶ್ಯಕತೆ ಇಲ್ಲ, ದಾಸನ ಸ್ಥಳದಲ್ಲಿ ಇರುವ ಅವಶ್ಯಕತೆ ಇಲ್ಲ. ಇದರ ಜವಾಬ್ದಾರಿ ಯಾರದು? ಸಾರುವಂಥ ಜವಾಬ್ದಾರಿ ನನ್ನದು, ನಿಮ್ಮದು. ಅಭಿಷೇಕ ಅದಕ್ಕೆ ದೇವರು ಕೊಟ್ಟದ್ದು. ಹಾಗಾದರೆ 2:10 ಆದಿಕಾಂಡ, ಪೀಶೋನ್ ಅಂದ್ರೆ ಏನು? ಸಿದ್ಧವಾಗಿ ಹೋಗು, ಸಿದ್ಧವಾಗಿ ಹೋಗು. ಇವತ್ತಿನಿಂದ ಎಷ್ಟು ಜನ ಹೋಗಿ ಜನರ ರೀಚ್ ಮಾಡಲಿಕ್ಕೆ ಸಿದ್ಧರಾಗಿದ್ದೀರಿ? ಸ್ವಾರ್ಥ ಸಾರ್ತಾನೆ, ಸ್ವಾರ್ಥ ಹೇಳ್ತಾನೆ, ಅವರ ನಿರೀಕ್ಷೆ ತುಂಬುತ್ತೇನೆ, ರಕ್ಷಣೆಗೆ ನಡೆಸ್ತಾನೆ ಎಂಬುದು ಎಷ್ಟು ಜನ ಹೇಳಲಿಕ್ಕೆ ಸಿದ್ಧರಾಗಿದ್ದೀರಿ? ಓಕೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. 2ನೇ ನದಿಯ ಹೆಸರು ಓಕೆ, ಪಿಶೋನಲ್ಲಿ ಇನ್ನೊಂದು ಅನುಭವ ಇದೆ. ಪಿಶೋನಲ್ಲಿ ಇನ್ನೊಂದು ಅನುಭವ ಇದೆ. ಅದು ಹವಿಲ ದೇಶವನ್ನೆಲ್ಲ ಸುತ್ತುತ್ತದೆ ಅಂತ. ಅದು ಯಾವುದನ್ನು ಸುತ್ತುತ್ತದೆ? ಬಂಗಾರ ದೊರಕುವಂಥ ಅವಿಲ ದೇಶ. ಬಂಗಾರ ಯಾವುದಕ್ಕೆ ಸೂಚನೆ? 1 ಪೇತ್ರ 1ನೇ ಅಧ್ಯಾಯ 6-7 ವಾಕ್ಯ ಓದಿ, 6-7-8 ವಾಕ್ಯ ಓದಿ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ. ಪ್ರೈಸ್ ಗಾಡ್. ಬಂಗಾರ ಎಂಬುದಾಗಿ ಹೇಳ್ಬೇಕಾದ ನಂಬಿಕೆಯ ಒಂದು ನಂಬಿಕೆ ಆಗಿದೆ. ಅದು ನಮ್ಮ ನಂಬಿಕೆ. ಬಂಗಾರ ಅಂದ್ರೆ ಏನು? ಬಂಗಾರ ಎಷ್ಟು ಶೋಭಿಸ್ತದೋ, ಎಷ್ಟು ಪುಟಕ್ಕೆ ಆಗ್ತೇವೆ, ಬೆಂಕಿಗೆ ಆಗ್ತೇವ, ಅಷ್ಟು ಶೋಭಿಸ್ತದೆ, ಅದು ಪ್ರಕಾಶಿಸ್ತದೆ. ಹೆಚ್ಚು ಪ್ರಕಾಶಿಸಬೇಕಾದ್ರೆ ಬಂಗಾರಕ್ಕೆ ಏನು ಮಾಡಬೇಕಂತೆ? ಹೆಚ್ಚು ಪುಟಕ್ಕೆ ಹಾಕಬೇಕು. ಹಾಗಾದ್ರೆ ನಾವು ಹೆಚ್ಚು ಪ್ರಕಾಶಿಸಬೇಕಾದರೆ ನಮ್ಮ ನಂಬಿಕೆಯನ್ನು ದೇವರು ಏನು ಮಾಡ್ತಾನೆ? ಬೆಂಕಿಗೆ ಹಾಕ್ತಾ ಇರ್ತಾನೆ, ಪುಟಕ್ಕೆ ಹಾಕ್ತಾ ಇರ್ತಾನೆ. ಅಲ್ಲಲ್ಲಿಯ ಸ್ವಾರ್ಥ ಸಾರುವಾಗ ನಮಗೆ ಅವಮಾನ ಬರ್ತದೆ, ನಿಂದೆ ಬರ್ತದೆ, ಅಲ್ಲಲ್ಲಿ ವಿರೋಧಗಳು ಬರ್ತದೆ, ಹಿಂಸೆ ಬರ್ತದೆ, ಆರೋಪಗಳು ಬರ್ತದೆ. ಅಲ್ಲಲ್ಲೂಯ, ಅವೆಲ್ಲದರ ಮಧ್ಯದಲ್ಲಿ ನಂಬಿಕೆಯನ್ನು ನಾವು ಬಿಡಲಿಕ್ಕೆ ಇಲ್ಲ. ನಂಬಿಕೆಯಲ್ಲಿ ನಾವು ದೃಢವಾಗಿ ನಾವು ನಿಲ್ಲಬೇಕು. ಅಲ್ಲಲ್ಲಿಯ, ನಂಬಿಕೆಯಲ್ಲಿ ಸ್ಥಿರವಾಗಿ ನಾವು ನಿಲ್ಲಬೇಕು. ನಂಬಿಕೆ ಪುಟಕ್ಕೆ ಹಾಕ್ತಾ ದೇವರು ನಮ್ಮನ್ನು ಇನ್ನೂ ಹೆಚ್ಚು ಶೋಭಿಸುವ ಹಾಗೆ ಮಾಡ್ತಾನೆ. ಅಲ್ಲಲ್ಲೂಯ. ಮತ್ತೆ ಅಲ್ಲಿ ಬದೋಲೋಕ, ಆ ದೇಶದ ಬಂಗಾರ ಏನಾಗಿದೆ ಅಂತೆ? ಶ್ರೇಷ್ಠವಾದ ಬಂಗಾರ. ನಮ್ಮ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ದೇವರು ಮಾಡ್ತಾನೆ. ನಾವು ಯಾವುದಕ್ಕೂ ಬರ್ತಾ ಇರಲಿಲ್ಲ, ವಿದ್ಯಾಭ್ಯಾಸ ಇಲ್ಲ, ತಿರಸ್ಕರಿಸಲ್ಪಟ್ಟವರು, ಯಾವುದೇ ಸ್ಥಾನಮಾನಗಳು ನಮಗೆ ಇರಲಿಲ್ಲ, ಯಾರು ನಮ್ಮನ್ನು ಪರಿಗಣಿಸ್ತಾ ಇರಲಿಲ್ಲ, ಲೆಕ್ಕಕ್ಕೆ ಬಾರದವರಾಗಿದ್ದೆವು. ಯೇಸುವಿನ ರಕ್ಷಣೆ, ಆತನ ಕೃಪೆ, ಆತನ ದಯೆ, ಆತನ ಅಭಿಷೇಕ ನಮ್ಮನ್ನು ಉನ್ನತ ವ್ಯಕ್ತಿಗಳನ್ನಾಗಿ ಅಲಲಿಯ ನಮ್ಮನ್ನು ಮಾರ್ಪಡಿಸಿತು. ಅಲಲಿಯ ಹೋಗುವಂಥ ವ್ಯಕ್ತಿಗಳನ್ನಾಗಿ, ಸೇವೆ ಮಾಡುವಂಥ ವ್ಯಕ್ತಿಗಳನ್ನಾಗಿ ಆತನ ಅಭಿಷೇಕ ಕೃಪೆ ನಮ್ಮನ್ನು ಬದಲಾಯಿಸಿತು. ಅಲಲುಯ, ಹಲಲುಯ, ಹಲಲುಯ. ಹಾಗಾದ್ರೆ ಶ್ರೇಷ್ಠ ಅಲ್ಲಿ ದೊರಕುವಂಥ ಬಂಗಾರ ಎಂಥ ಬಂಗಾರ ಅಂತೆ? ಸಾಧಾರಣ ಬಂಗಾರವಲ್ಲ, ಶ್ರೇಷ್ಠ ಬಂಗಾರ. ನಮ್ಮ ನಂಬಿಕೆಯನ್ನು ದೇವರು ಶ್ರೇಷ್ಠವಾಗಿ ಎನಿಸುತ್ತಾನೆ. ನಮ್ಮ ನಂಬಿಕೆಗೆ ದೇವರು ಬೆಲೆ ಕೊಡ್ತಾನೆ. ನಮ್ಮ ನಂಬಿಕೆ ಅಲ್ಪವೆನಿಸುವುದಿಲ್ಲ.
ಅದು ಪುಟಕ್ಕೆ ಹಾಕಲ್ಪಟ್ಟು ಪರಿಶೋಧಿತವಾದಂಥ ನಂಬಿಕೆ ಉಂಟಲ್ಲ, ಅದು ಶ್ರೇಷ್ಠ ನಂಬಿಕೆ ಆಗಿದೆ. ಯಾಕೋಬ 1:12 ಏನು ಹೇಳ್ತದೆ? ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆ ಹೊಂದಿಕೊಳ್ಳುವನು. ಅಲ್ಲಿ ಬದೋಲೋಕ ಧೂಪ ಸಿಗ್ತದೆ. ಅಲ್ಲಿ ಎಂತ ಧೂಪ ಸಿಗ್ತದೆ ಅಂತ? ಅಲ್ಲಿ ಬದೋಲಕ ಧೂಪ. ಎಂತ ಧೂಪ? ಧೂಪ ಯಾವುದಕ್ಕೆ ಹೋಲಿಕೆ ಆಗಿದೆ? ಪ್ರಕಟಣೆ 5:8 ಓದಿ. ಪ್ರಕಟಣೆ 5:8, ರೆವಲ್ಯೂಷನ್ 5:8. ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ದೇವಜನರೆಂಬ ಪ್ರಾರ್ಥನೆಗಳೆಂಬ ಧೂಪ. 8:4 ಕೂಡ ಓದಿ. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ. ಹಲ್ಲೆಲೂಯ. ಧೂಪ ಯಾವುದಕ್ಕೆ ಹೋಲಿಕೆ ಆಗಿದೆ? ಪ್ರಾರ್ಥನೆಗೆ ಹೋಲಿಕೆ ಆಗಿದೆ. ಅದರ ಅರ್ಥ, ಪಿಶೋನಿನ ಅನುಭವ ಬಂದಾಗ ಸಿದ್ಧವಾಗ್ತೇವೆ ಹೋಗ್ಲಿಕ್ಕೆ, ನಾವು ಹಿಂಜರಿಯುವುದಿಲ್ಲ ಸುವಾರ್ತೆ ಸಾರುವುದಕ್ಕಾಗಿ. ಎರಡನೇದಾಗಿ ನಂಬಿಕೆಯಲ್ಲಿ ನಾವು ಪ್ರಕಾಶಿಸುತ್ತೇವೆ. ನಮ್ಮ ನಂಬಿಕೆ ಪುಟಕ್ಕೆ ಹಾಕಲ್ಪಟ್ಟರೂ ಕೂಡ ಶ್ರೇಷ್ಠ ನಂಬಿಕೆಯಾಗಿ ನಾವು ಪ್ರಕಾಶಿಸುತ್ತೇವೆ. ಮೂರನೇದಾಗಿ ಪ್ರಾರ್ಥನೆಯಲ್ಲಿ ನಾವು ಬಲಗೊಳ್ಳುತ್ತೇವೆ. ಮೂರನೇದಾಗಿ ಏನಾಗ್ತದೆ? ಪ್ರಾರ್ಥನೆಯಲ್ಲಿ ಬಲ ಹೊಂದುತ್ತೇವೆ. ವೈಯಕ್ತಿಕವಾದ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ಸಭಾ ಪ್ರಾರ್ಥನೆ. ಪ್ರಾರ್ಥನೆ ನಮಗೆ ಉಸಿರಾಗಿರುತ್ತದೆ. ಪ್ರಾರ್ಥನೆ ಏನಾಗಿರ್ತದೆ ನಮಗೆ? ಅದು ನಮ್ಮ ಉಸಿರಾಗಿರುತ್ತದೆ. ನಾಲ್ಕನೇದಾಗಿ ಅಲ್ಲಿ ಗೋಮೇಧಿಕ ರತ್ನ ಸಿಗ್ತದೆ ಅಂತ. ಅಲ್ಲಿ ಎಂತ ರತ್ನ ಸಿಗ್ತದೆ? ಗೋಮೇಧಿಕ ರತ್ನ. ರತ್ನ ಎಂದರೆ ಏನು? ಕರ್ತನಿಗಾಗಿ ಪ್ರಕಾಶ. ಯೋಹನ್ನ 8:12 ಯೇಸು ಒಂದು ಮಾತು ಹೇಳ್ತಾನೆ, ಈ ಲೋಕಕ್ಕೆ ನಾನು ಬೆಳಕಾಗಿದ್ದೇನೆ, ಈ ಲೋಕಕ್ಕೆ ನಾನು ಬೆಳಕಾಗಿ, ನನ್ನ ಹಿಂಬಾಲಿಸುವನು ಕತ್ತಲಲ್ಲಿ ನಡೆಯದೆ ಜೀವ ಕೊಡುವಂಥ ಬೆಳಕನ್ನು ಆತನು ಹೊಂದಿದ್ದಾನೆ. ನಮ್ಮಲ್ಲಿ ಎಂಥ ಬೆಳಕಿದೆ? ನಮ್ಮಲ್ಲಿ ಇರುವಂಥ ಬೆಳಕು ಎಂಥ ಬೆಳಕು? ಅದು ಇನ್ನೊಬ್ಬರಿಗೆ ಜೀವ ಕೊಡುವಂಥ ಬೆಳಕು. ಅದು ಕತ್ತಲಲ್ಲಿ ಪ್ರಕಾಶಿಸುವಂಥ ಬೆಳಕು. ಡ್ಯಾನಿಯಲ್ 12:3 ಓದಿ. ದಾನಿಯಲ್ 12:3 ಓದಿ. ಡ್ಯಾನಿಯಲ್ ಚಾಪ್ಟರ್ 12 ವರ್ಸಸ್ 3. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಬಹು ಜನರನ್ನು. ಜ್ಞಾನಿಗಳು ಹೇಗೆ ಪ್ರಕಾಶಿಸ್ತಾರೆ? ತೇಜೋಮಯವಾದ ಆಕಾಶ ಮಂಡಲದ ಹಾಗೆ ಪ್ರಕಾಶಿಸ್ತಾರೆ. ಮುಂದೆ ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗಾಂತರಗಳಲ್ಲಿ ನಕ್ಷತ್ರಗಳ ಹಾಗೆ ಹೊಳೆಯುತ್ತಾರೆ. ಹೇಗೆ ಹೊಳೆಯುತ್ತಾರೆ? ನಕ್ಷತ್ರಗಳ ಹಾಗೆ ಹೊಳೆಯುತ್ತೇವೆ ನಾವು. ಹಲ್ಲೆಲೂಯ. ಪಿಶೋನಿನ ಅನುಭವ ನಮ್ಮನ್ನು ಏನು ಮಾಡ್ತದೆ? ನಂಬಿಕೆಯನ್ನು ಕಟ್ಟುತ್ತದೆ. ನಮ್ಮನ್ನು ಸಿದ್ಧರಾಗಿ ಕಳಿಸುತ್ತದೆ ಸ್ವಾರ್ಥ ಸಾರಲಿಕ್ಕಾಗಿ. ಎರಡನೇದಾಗಿ ನಂಬಿಕೆಯಲ್ಲಿ ಕಟ್ಟುತ್ತದೆ. ಮೂರನೇ ಪ್ರಾರ್ಥನೆಯಲ್ಲಿ ಬೆಳೆಸುತ್ತದೆ. ನಾಲ್ಕನೇದಾಗಿ ಕರ್ತನಿಗಾಗಿ ಪ್ರಕಾಶಿಸುವಂತೆ ಮಾಡ್ತದೆ. ಪಿಶೋನಿನ ಅನುಭವ. ಹಲ್ಲೆಲೂಯ. ಎರಡನೇ ನದಿ ಶಾಖೆ ಹೆಸರೇನು? ಗಿಹೋನ್. ಎರಡನೇದು ಯಾವುದಾಗಿದೆ? ಗಿಹೋನ್. ಗಿಹೋನ್ ಎಂದರೇನು? ಫಲಭರಿತ. ಗಿಹೋನ್ ಎಂದರೇನು? ಫಲಭರಿತ. ಫಲ ಕೊಡ್ತೇವೆ ನಾವು. ಯೋಹನ್ನ 15:16-17 ವಾಕ್ಯ ಹೇಳ್ತಾ ಇದೆ. ಜಾನ್ ಚಾಪ್ಟರ್ 15:16-17. ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಹೊರಟುವಾಗಿ ಫಲ ಕೊಡಬೇಕು. ನೀವು ಕೊಡುವಂಥ ಫಲ ನಿಲ್ಲುವಂಥ ಫಲವಾಗಿರಬೇಕು. ಎಂಥ ಫಲ ಕೊಡಬೇಕಂತೆ? ನಾವು ನಿಲ್ಲುವಂಥ, ಯಾವಾಗಲೂ ನಿತ್ಯತ್ವಕ್ಕೆ ನಿಲ್ಲುವಂಥ ಫಲ ನಾವು ಕೊಡಬೇಕು. ಫಲ ಇಲ್ಲದಿದ್ದರೆ, ಲೂಕ 13:6-9 ವಾಕ್ಯದಲ್ಲಿ ತೋಟದ ಯಜಮಾನ 3 ವರ್ಷ ಹೋಗ್ತಾನಂತ. ಫಲ ನೋಡಿ, ಫಲ ಇಲ್ಲ. ಕೊನೆಗೆ ಅವನು ಏನು ಹೇಳ್ತಾನೆ? ಕಡಿದು ಹಾಕುವ. ಆಗ ತೋಟದ ಮಾಲಿ ಹೇಳ್ತಾನೆ, ಒಂದು ಅವಕಾಶ ಕೊಡು, ಗೊಬ್ಬರ ಹಾಕಿ ನೀರು ಹಾಕಿ ಸರಿ ಮಾಡ್ತೇನೆ, ಬರುವ ವರ್ಷ ಫಲ ಕೊಡದೆ ಅದು ಕಡಿದು ಹಾಕುವ. ತೋಟದ ಮಾಲಿ ಅಂದರೆ ಯಾರು? ಯೇಸು. ತೋಟದ ಯಜಮಾನ ಯಾರು? ತಂದೆಯಾದ ದೇವರು. ಮರ ಅಂದರೆ ಯಾರು? ನಾನು ಮತ್ತು ನೀವು. ನನ್ನಲ್ಲಿದ್ದು ಫಲ ಕೊಡದಂಥ ಮರವನ್ನು ಏನು ಮಾಡ್ತಾನಂತೆ? ಆತನು ಕೊಂಬೆಯನ್ನು ಕಡಿದು ಬಿಸಾಡ್ತಾನಂತೆ. ಫಲ ಎಂದರೇನು? ಅಲ್ಲಲಿಯ ಆತ್ಮಗಳನ್ನು ಸಂಪಾದನೆ ಮಾಡುವುದು, ನಮ್ಮ ಆತ್ಮಿಕ ಪ್ರಾರ್ಥನಾ ಜೀವಿತ, ನಮ್ಮ ಸ್ವಭಾವಗಳಲ್ಲಿ ಬದಲಾವಣೆ,
ಇದೇ ಫಲವಾಗಿದೆ. ಫಲ ಕೊಡಬೇಕು. ರಕ್ಷಣೆ ಹೊಂದಿದ ನಂತರ ಏನು ಮಾಡಬೇಕಂತೆ? ನಾವು ಫಲವನ್ನು ಕೊಡಬೇಕು. ಅದಕ್ಕಾಗಿ ದೇವರು ಈ ಫಲದ ಕುರಿತಾಗಿ ಮಾತಾಡಲಿಕ್ಕೆ ಹೋದರೆ ಅನೇಕ ವಿಷಯಗಳು. ಮತ್ತ 7:20 ಹೇಳ್ತದೆ, ಫಲದ ಮೂಲಕ ಒಬ್ಬ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿನ ಹೇಗೆ ಗುರುತಿಸಲಿಕ್ಕೆ ಸಾಧ್ಯ? ಅವನ ಫಲವನ್ನು ನೋಡುವುದರ ಮೂಲಕ ಗುರುತಿಸಲಿಕ್ಕೆ ಸಾಧ್ಯ. ಯೋಹನ 15:8 ಹೇಳ್ತದೆ, ಫಲ ದೇವರಿಗೆ ಮಹಿಮೆ ತರ್ತದೆ ಅಂತೆ. ಫಲ ಏನು ತರ್ತದೆ? ದೇವರಿಗೆ ಮಹಿಮೆ ತರ್ತದೆ. ಮತ್ತು 3ನೇ ನದಿ ಹೆಸರು ಏನಾಗಿದೆ? ಹಿದ್ದೆಕೆಲ್. ಹಿದ್ದೆಕೆಲ್ ಅಂದರೆ ಸುವಾಸನೆ ಬೀರುವುದು. ಹಿದ್ದೆಕೆಲ್ ಅಂದರೆ ಏನು? ಸುವಾಸನೆ ಬೀರುವುದು. ಹಲ್ಲೆಲೂಯ. ನಾವು ಹೇಗೆ ಸುವಾಸನೆ ಬೀರಲಿಕ್ಕೆ ಸಾಧ್ಯ? ಅಭಿಷೇಕದ ನಂತರವಾಗಿ ನಾವು ಸುವಾಸನೆ ಬೀರ್ತೇವೆ. ಅಭಿಷೇಕಕ್ಕಿಂತ ಮುಂಚೆ ಹಾಲಲ್ಲಿ ನಾವು ವಾಸನೆ ಜನರಿಗೆ. ಏಷ್ಯಾ 11:3 ವಾಕ್ಯ ಓದಿ. ಐಸಾ 11:3. ದೇವರಿಗೆ ಭಯಪಡುವುದರಿಂದ ನಾವು ಸುವಾಸನೆ ಬೀರುತ್ತೇವೆ. ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು. ಯೆಹೋವನ ಭಯ ಏನುಂಟಾಗ್ತದೆ? ಅವನಿಗೆ ಪರಿಮಳಿಸುವುದು. ದೇವರಿಗೆ ಭಯಪಟ್ಟು ನಾವು ಈ ಲೋಕದ ಜೀವಿಸುವುದರಿಂದ ಈ ಲೋಕದಲ್ಲಿ ಒಂದು ಸುಗಂಧ ದ್ರವ್ಯವಾಗಿ ಸುವಾಸನೆಯಾಗಿ ನಾವು ಜೀವನ ಮಾಡ್ತೇವೆ. ಹಲ್ಲೆಲೂಯ. ನಾವು ಯಾವ ಸ್ಥಳದಲ್ಲಿದ್ದರೂ ಕೂಡ, ಎಲ್ಲಿದ್ದರೂ ಕೂಡ ದೇವರಿಗೆ ಭಯಪಡಬೇಕು. ಪಾಪ ಮಾಡಲಿಕ್ಕೆ ದೇವರಿಗೆ ಭಯ, ದೇವರ ಮೇಲೆ ಭಯ ಇರಬೇಕು ನಮಗೆ. ಒಬ್ಬರ ಕುರಿತು ವಿರೋಧವಾಗಿ ಮಾತಾಡಲಿಕ್ಕೆ ದೇವರ ಭಯ ನಮಗಿರಬೇಕು. ಹಲ್ಲೆಲೂಯ. ತಪ್ಪು ಯೋಚನೆಗಳನ್ನು ಮಾಡಲಿಕ್ಕೆ ದೇವರ ಭಯ ನಮಗಿರಬೇಕು. ದೇವರ ಭಯ ಇಲ್ಲದ್ರೆ ನಾಲಿಗೆಯಲ್ಲಿ ತಪ್ಪು ಮಾಡುವುದಿಲ್ಲ, ಕಣ್ಣಲ್ಲಿ ತಪ್ಪು ಮಾಡುವುದಿಲ್ಲ, ಯೋಚನೆಯಲ್ಲಿ ತಪ್ಪು ಮಾಡುವುದಿಲ್ಲ, ಕಿವಿಯಲ್ಲಿ ತಪ್ಪು ಮಾಡುವುದಿಲ್ಲ, ಕೈಯಲ್ಲಿ ತಪ್ಪು ಮಾಡುವುದಿಲ್ಲ, ನಡತೆಯಲ್ಲಿ ತಪ್ಪು ಮಾಡುವುದಿಲ್ಲ. ದೇವರ ಭಯ, ಅದು ನಾವು ದೇವರ ಭಯದಿಂದ ಜೀವಿಸುವುದರಿಂದ ಲೋಕದಲ್ಲಿ ಸುವಾಸನೆ ಪರಿಮಳವಾಗಿ ನಾವು ಲೋಕದಲ್ಲಿ ಜೀವನ ಮಾಡಲಿಕ್ಕೆ ನಾವು ಸಾಧ್ಯವಾಗ್ತದೆ. ಇನ್ನೊಂದು ಪರಮಗೀತೆ ಓದಿ. ಪರಮಗೀತೆ 1:3. ಸಾಂಗ್ ಆಫ್ ಸೊಲೊಮನ್ 1:3. ಏಷಕ್ಕಿಂತ ಮುಂಚಿನ ಪುಸ್ತಕ, ಪ್ರಸಂಗಿಯ ನಂತರದ ಪುಸ್ತಕ. ನಿನ್ನ ತೈಲವು ಸುಗಂಧ, ನಿನ್ನ ಹೆಸರು ಸುರಿದ ತೈಲದ ಸುಗಂಧದಂತೆ. ಆಲಲ್ಲಿ ಒಳ್ಳೆಯ ಹೆಸರು. ಪ್ರಸಂಗಿ 7:1 ಏನು ಹೇಳ್ತದೆ? ಎಕ್ಲೆಸಿಯಾ 7:1. ಹಾಲೆಲೂಯ. ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ. ಒಳ್ಳೆಯ ಹೆಸರು ಉತ್ತಮ. ಸೆಂಟ್ಗಿಂತ ಸೆಂಟ್ ನಾವು ಹಾಕಿದ್ರೆ ಏನಾಗ್ತದೆ ಅಂತೆ? ನಾವು ಹೋದ ಕಡೆಗಳಲ್ಲಿ ಏನಾಗ್ತದೆ, ಕೆಲವು ಅದು ಕೂಡ 1 ಗಂಟೆ 2 ಗಂಟೆ 3 ಗಂಟೆ ಅದರ ಪರಿಮಳ ಇರ್ತದೆ, ಮತ್ತೆ ಹೋಗ್ತದೆ ಅದು. ಆದರೆ ಒಳ್ಳೆ ಹೆಸರು ಇಡೀ ಲೋಕ ಇರ್ತದೆ. ಸೆಂಟ್ ಇದ್ರೆ ನಾವು ಹಾಕಿದ್ರೆ ಸೆಂಟ್ ನಾವು ಇರುವ ಸ್ಥಳದಲ್ಲಿ ಹೋಗುವ ಸ್ಥಳದಲ್ಲಿ ಮಾತ್ರ ಪರಿಮಳ. ಆದರೆ ಒಳ್ಳೆ ಹೆಸರು ಅದೇನಾಗ್ತದೆ? ಇಡೀ ಲೋಕದಲ್ಲಿ ಸುಗಂಧ ದ್ರವ್ಯದಂತೆ ಹರಡುತ್ತದೆ. ಕರ್ತನಲ್ಲಿ ಒಳ್ಳೆ ಹೆಸರು ನಾವು ಸಂಪಾದನೆ ಮಾಡಬೇಕು. ಕರ್ತನಲ್ಲಿ ಒಳ್ಳೆ ಹೆಸರನ್ನು ನಾವು ಏನು ಮಾಡಬೇಕಂತೆ? ಸಂಪಾದನೆ ಮಾಡಬೇಕಂತ ದೇವರ ವಾಕ್ಯದ ಮೂಲಕ ತಿಳ್ಕೊಳ್ತೇವೆ. 4:14 ಓದಿ. ಪರಮಗೀತೆ, ಸಾಂಗ್ ಆಫ್ ಸೊಲೊಮನ್ 4:14. ಜಟಮಾಂಸಿ, ಕುಂಕುಮ, ಬಜೆ, ಲವಂಗ ಚಕ್ಕೆ, ಸಮಸ್ತ ವಿಧ ಧೂಪ, ರಕ್ತಬೋಳ, ಅಗುರು, ಸಕಲ ಮುಖ್ಯ ಸುಗಂಧ ದ್ರವ್ಯ ಇವುಗಳೇ ಚಿಗುರುತ್ತವೆ. ಉದ್ಯಾನಗಳಿಗೆ ಹಲ್ಲೆಲೂಯ. ನಾವು ಚಿಗುರುವುದರಿಂದ ಸುಗಂಧ ಹರಡುತ್ತದೆ. ನಾವು ಚಿಗುರಬೇಕಂತ. ಚಿಗುರುವುದೆಂದರೆ ಅರ್ಥ ಏನು? ಕಷ್ಟಗಳು, ನೋವುಗಳು, ನಷ್ಟಗಳು, ವೇದನೆಗಳು ನಮ್ಮನ್ನು ಏನು ಮಾಡ್ತದೆ? ಕುಗ್ಗಿಸುತ್ತವೆ. ನಾವು ಚಿಗುರಬೇಕು. ಅಭಿಷೇಕ ನಮ್ಮನ್ನು ಏನು ಮಾಡ್ತದೆ? ಚಿಗುರುವಂತೆ ಮಾಡ್ತದೆ. ಅದರ ಮೂಲಕವಾಗಿ ಸುಗಂಧ ಹರಡುತ್ತದೆ. 16ನೇ ವಾಕ್ಯವಾದ ಅದೇ ಅಧ್ಯಾಯದಲ್ಲಿ, ಬಡಗಣ ಗಾಳಿಯೇ ಬೀಸು, ತೆಂಕಣ ಗಾಳಿಯೇ ಬಾ, ನನ್ನ ತೋಟದ ಸುಗಂಧಗಳು ಹರಡುವ ಹಾಗೆ ಅದರ ಮೇಲೆ ಸುಳಿದಾಡು. ಎನ್ನಿನಿಯನು ತನ್ನ ತೋಟದೊಳಗೆ ಸೇರಿ. ಬಡಗಣ ಗಾಳಿ ಅಂದ್ರೆ ಏನು? ತೆಂಕಣ ಗಾಳಿ ಅಂದ್ರೆ ಅದು ಪವಿತ್ರಾತ್ಮನ ಅಭಿಷೇಕ. ಹಲ್ಲೆಲೂಯ. ಅನೇಕ ಕಡೆ ಗಾಳಿಗೆ ಹೋಲಿಸಾಗಲಿ ಪವಿತ್ರಾತ್ಮನ ಆಗಮನವನ್ನು. ಪವಿತ್ರಾತ್ಮ ಗಾಳಿಯಲ್ಲ, ಗಾಳಿಗೆ ಹೋಲಿಸಲಾಗಿದೆ. ಗಾಳಿಯ ಪವಿತ್ರಾತ್ಮನ ಅಭಿಷೇಕ ಬರುವಾಗ ಸುಗಂಧದ ಹಾಗೆ ನಾವು ಏನು ಮಾಡ್ತೇವೆ ಅಂತೆ ಲೋಕದಲ್ಲಿ? ನಮ್ಮ ಸುಗಂಧ, ನಮ್ಮ ನಡತೆಯ ಸುಗಂಧ, ಸೇವೆಯ ಸುಗಂಧ ಅದು ಹರಡುವಂಥದ್ದಾಗಿ. 5ನೇ ಅಧ್ಯಾಯದ 1ನೇ ವಾಕ್ಯ ಓದಿ. ಪ್ರಿಯಳೇ, ವಧುವೆ, ಇಗೋ ನನ್ನ ತೋಟದೊಳಗೆ ಬಂದೆನು, ನನ್ನ ರಕ್ತಬೋಳ ಸುಗಂಧ ದ್ರವ್ಯಗಳನ್ನು ತೆಗೆದೆನು, ನನ್ನ ಜೇನು ಕೊಡವನ್ನು ಜೇನುತುಪ್ಪವನ್ನು. ತೋಟದೊಳಗಿರುವಂಥ ಸುಗಂಧ ಯಾರದು? ಸಭೆ. ತೋಟ ಅಂದ್ರೆ ಏನು? ಸಭೆ ಎಂಬ ತೋಟ. ನಮ್ಮ ತೋಟ ಸುಗಂಧ ಹರಡಬೇಕು.
ಅವರ ವಿಷಯ ಇವರ ವಿಷಯ ಮಾತಾಡ್ತಾ ಇರುವುದು, ಅವರಲ್ಲಿ ಇವರಲ್ಲಿ ಜಗಳ ಹುಟ್ಟಿಸುವುದು, ನಾವು ಜಗಳ ಮಾಡೋದು, ದೂಷಣೆ ಮಾಡೋದು, ನಿಂದೆ ಮಾಡೋದು, ಇದರಿಂದ ಸುಗಂಧ ಹರಡುವುದಿಲ್ಲ. ಯೇಸು ಏನು ಹೇಳಿದ? ಯೋಹನ್ನ 13:34-35 ವಾಕ್ಯ ಓದಿ. ಯೋಹನ್ನ 13:35 ವಾಕ್ಯ ಓದಿ. ಯೋಹನ್ನ 13:35 ಬೇಗ ಓದಿ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ, ನಿಮ್ಮೊಳಗೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ಶಿಷ್ಯರೆಂದು ತಿಳ್ಕೊಳ್ತಾರೆ. ನಾವು ಯೇಸುವಿನ ಶಿಷ್ಯರೆಂದು ಹೇಗೆ ತಿಳ್ಕೊಳ್ತಾರೆ? ಒಬ್ಬರಿಗೊಬ್ಬರ ಪ್ರೀತಿ. ನಾವು ಒಬ್ಬರಿಗೊಬ್ಬ ದೂಷಿಸ್ತಾ ಇದ್ದರೆ, ಆರೋಪ ಹೊರಿಸ್ತಾ ಇದ್ದರೆ, ನಿಂದಿಸ್ತಾ ಇದ್ದರೆ, ನಾವು ನಮ್ಮ ನಿಜವಾದ ಮೂಲ ಕರ್ತವ್ಯ ನಾವು ಮರೆತು ಬಿಟ್ಟಿದ್ದೇವೆ. ಸುವಾರ್ತೆ ಸಾರುವಂಥದ್ದು, ಸಾಕ್ಷಿಯಾಗಿ ಜೀವಿಸುವಂಥ ಮೂಲ ನಮ್ಮ ಕರ್ತವ್ಯ ಮರೆತು ಬಿಟ್ಟು ನಾವು ಏನು ಮಾಡ್ತೇವೆ? ಇನ್ನೊಬ್ಬರ ಕುರಿತು ಮಾತಾಡೋದು, ಇನ್ನೊಬ್ಬರ ಕುರಿತು ದೂರ ಹೇಳೋದು, ದೂಷಣೆ ಮಾಡೋದು, ನಿಂದೆ ಮಾಡೋದು, ಅವಮಾನ ಮಾಡೋದು, ಇದರಲ್ಲೇ ನಮ್ಮೊಳಗೆ ಹೋಗಿದೆ. ಪ್ರಾರ್ಥನೆ ಮಾಡುವುದಿಲ್ಲ, ವಾಕ್ಯ ಓದುವುದಿಲ್ಲ, ಸುವಾರ್ತೆ ಸಾರುವುದಿಲ್ಲ, ಸಾಕ್ಷಿ ಹೇಳುವುದಿಲ್ಲ, ಸಾಕ್ಷಿಯಾಗಿ ಜೀವಿಸುವುದಿಲ್ಲ. ನಾವು ಏನು ಮಾಡ್ತೇವೆ? ನಮ್ಮ ಮೂಲ ಗುರಿ ಏನಿದೆ, ನಾವು ಮೂಲ ಉದ್ದೇಶ ಅದನ್ನು ಮರೆತು ಇಂಥ ಕಾರ್ಯಗಳಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ತೋಟದೊಳಗಿಂದ ಏನು ಮಾಡಬೇಕಂತೆ? ಸಭೆ ಮತ್ತು ತೋಟದೊಳಗಿಂದ ಸುಗಂಧ ಹರಡಬೇಕು. ಅದು ಅಭಿಷೇಕದ ಮೂಲಕವಾಗಿ ಮಾತ್ರ. ಇನ್ನೂ ಅನೇಕ ವಿಷಯಗಳು ಉಂಟು. 2 ಕೊರಿಂಥ 2:14-15, Efes 5:2 ಅನೇಕ ವಿಷಯಗಳು ಉಂಟು. ನಾನು 4ನೇ ವಿಷಯಕ್ಕೆ ನಾನು ಬರ್ತೇನೆ. ಯೂಪ್ರಟಿಸ್ ಎಂದರೇನು? ಶಿಲುಬೆಯನ್ನು ಹೊರುವುದು ಅಥವಾ ಶ್ರಮೆಯನ್ನು ಅನುಭವಿಸುವುದು. ಯೂಪ್ರಟಿಸ್ ಅಂದರೆ ಅರ್ಥ ಏನು? ಶಿಲುಬೆಯನ್ನು ಹೊರುವುದು ಅಥವಾ ಶ್ರಮೆಯನ್ನು ಅನುಭವಿಸುವುದು ಎಂಬುದಾಗಿ ಅರ್ಥ ಬರ್ತದೆ. ಹಾಗಾದರೆ ಕ್ರಿಸ್ತಿಯ ಜೀವಿತ ಎಂದರೆ ಕಷ್ಟ, ದುಃಖ, ವೇದನೆಗಳಿಂದ ತುಂಬಿದ ಜೀವಿತ. ಕ್ರಿಸ್ತಿಯ ಜೀವಿತ ಅಂದರೆ ಕಷ್ಟ, ದುಃಖ, ಹೋರಾಟಗಳಿಂದ ತುಂಬಿದ ಜೀವ. ಯೇಸು ಸ್ವಾಮಿನ ಅಂಗೀಕಾರ ಮಾಡಿದ ನಂತರ ಅನೇಕರು ನಮ್ಮನ್ನು ನಿಂದೆ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ, ದೂಷಣೆ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಲೋಕ ನಮ್ಮನ್ನು ದೂರ ಮಾಡ್ತದೆ, ಅನೇಕ ಕಷ್ಟಗಳಲ್ಲಿ ಹಾದು ಹೋಗಬೇಕಾಗಿರ್ತದೆ. ಅಭಿಷೇಕ ನಮ್ಮನ್ನು ದೃಢವಾಗಿ ನಿಲ್ಲಲು ಸಹಾಯ ಮಾಡ್ತದೆ. ಆದರೆ ಲೂಕ 9:23-24 ಏನು ಹೇಳ್ತದೆ? ದಿನಾಲು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂಬಾಲಿಸದವನು ನನ್ನ ಶಿಷ್ಯನಾಗಲಿಕ್ಕೆ ಯೋಗ್ಯನಲ್ಲ. ಶಿಲುಬೆ ಅಂದರೆ ಕಷ್ಟ, ದುಃಖ, ವೇದನೆ, ಸಮಸ್ಯೆಗಳ ಮಧ್ಯದಲ್ಲಿ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಯೇಸು ಹಿಂಬಾಲಿಸುವುದೇ ಶಿಲುಬೆ ಆಗಿದೆ. ಹಲ್ಲೆಲೂಯಾ. ಅಭಿಷೇಕ ಉಳ್ಳವನು ಯಾವತ್ತೂ ಹಿಂಜರಿಯುವುದಿಲ್ಲ. ಇಂಥ ಕಷ್ಟಗಳ ಮಧ್ಯದಲ್ಲಿ, ನೋವುಗಳ ಮಧ್ಯದಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ತಾನೆ, ನಂಬಿಕೆ ದೃಢವಾಗಿ ಆತ ನಿಲ್ಲುತ್ತಾನೆ. ಹಲ್ಲೆಲೂಯಾ. ಇಲ್ಲಿಗೆ ಮುಗಿಸ್ತೇನೆ. ಪುನಃ ವಾಕ್ಯ ಓದಿ. ಕೀರ್ತನೆ 46:4 ವಾಕ್ಯಕ್ಕೆ ಬನ್ನಿ ಯಾರಾದರೂ. ಕೀರ್ತನೆ 46:4. ಒಂದು ನದಿ ಇದೆ, ಅದರ ಕಾಲುವೆಗಳು ಪರಸ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷ. ಯಾವುದು ನದಿ? ಯಾವುದು ಆ ನದಿ? ಪರಿಶುದ್ಧಾತ್ಮನೆಂಬ ನದಿ. ಒಂದು ನದಿ 4 ಶಾಖೆಗಳು. ಒಂದು ನದಿ 4 ಶಾಖೆಗಳು. ಹಲ್ಲೆಲೂಯಾ. ಎಲ್ಲ ಕಡೆಗಳಲ್ಲಿ ಸಾಕ್ಷಿಯಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡಬೇಕು. ಅಭಿಷೇಕವು ಸುಮ್ಮನೆ ಕೊಡಲ್ಪಟ್ಟದಲ್ಲ. ಅಭಿಷೇಕಕ್ಕೆ ಒಂದು ಉದ್ದೇಶ ಇದೆ. ಎಲ್ಲರಿಗೆ ಹೇಳಿ, ಬದಲು ಸಹೋದರ ಕೈಗೊಟ್ಟು ಹೇಳಿ, ಅಭಿಷೇಕಕ್ಕೆ ಒಂದು ಉದ್ದೇಶ ಇದೆ. ಅಭಿಷೇಕಕ್ಕೆ ಒಂದು ಉದ್ದೇಶ ಇದೆ. ನಿನಗೆ ಕೊಡಲ್ಪಟ್ಟ ಅಭಿಷೇಕಕ್ಕೆ ಒಂದು ಉದ್ದೇಶ ಇದೆ. ಹಲ್ಲೆಲೂಯಾ. ಎಲ್ಲ ಎದ್ದು ನಿಂತುಕೊಳ್ಳಿ, ನಾವು ಪ್ರಾರ್ಥಿಸೋಣ. ಎಲ್ಲರೂ ಎದ್ದು ನಿಂತುಕೊಳ್ಳಿ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕೂಡಿ ಬಂದಂಥ ಎಲ್ಲ ನಿನ್ನ ಜನರ ಕರೆಗೆ ಒಪ್ಪಿಸಿಕೊಡ್ತಾನೆ ಅಪ್ಪ. ಇವತ್ತು ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ ಅಪ್ಪ. ಮೂರು ವಿಷಯಗಳು ಮೊದಲದಾಗಿ ಕೇಳಿದ್ದೇವೆ ಕರ್ತನೆ. ಒಂದೊಂದಾಗಿ ದೇವರು ನಮಗೆ ಆಶ್ರಯ ದುರ್ಗ, ಆತನ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು, ಸೇನಾಧೀಶ್ವರನು ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಮತ್ತು ಯಾವುದೇ ಭೂಮಿ ಮಾರ್ಪಟ್ಟಲು, ಹಲ್ಲೆಲೂಯಾ, ಸಮುದ್ರ ಕಲ್ಲೋಲವಾದರೂ, ಅದರ ನೊರೆ ಕಾರಿದರು, ಪರ್ವತಗಳು ಹಾಲಲ್ಲಿ ಚಲಿಸಿದ್ರು, ನಾವು ಭಯಪಡುವ ಅವಶ್ಯಕತೆ ಇಲ್ಲ ಎಂಬುದಾಗಿ ತಿಳ್ಕೊಂಡಿದ್ದೇವೆ. ಒಂದು ನದಿ ಇದೆ, ಹಲ್ಲೆಲೂಯಾ, ಅದರ ಕಾಲುವೆಗಳು ದೇವನಗರವನ್ನು ಸಂತೋಷಪಡಿಸ್ತವೆ ಎಂಬುದಾಗಿ ಇವತ್ತು ನಾವು ನೋಡಿದ್ದೇವೆ ಸ್ವಾಮಿ. ಹಾಲಲ್ಲಿ ದೇವನಗರ ಸಂತೋಷಪಡಿಸುವಂತಹ ಆ ಒಂದು ನದಿ, ಪವಿತ್ರ ನದಿಯನ್ನು ಇವತ್ತು ನೀನು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಕೂಡಿ ಬಂದ ಜನರು ತಮ್ಮ ಕರ್ತವ್ಯವನ್ನು ಮರೆಯದೆ ಮುಂದಿನ ದಿವಸ ಸುವಾರ್ತೆ ಸಾರುವ ಹಾಗೆ, ಸಾಕ್ಷಿ ಹೇಳುವ ಹಾಗೆ ಪ್ರತಿಯೊಂದು ಸಿದ್ಧಪಡಿಸಿ ಬಲಪಡಿಸಿ ನಡೆಸಬೇಕಾಗಿ ಕೇಳ್ಕೋತಾನೆ. ಎಲ್ಲ ಮಹಿಮೆಯನ್ನು ಸಲ್ಲಿಸುತ್ತೇನೆ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದ ದೇವರೇ, ಆಮೆನ್. ದಯಮಾಡಿ ಯಾರಿಗೆ ಪ್ರಾರ್ಥನೆ ಅವಶ್ಯಕತೆ ಮುಂದೆ ಬನ್ನಿ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾನು ಬಂದಿದ್ದೇನೆ. ಮಗಳಿಗಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಎಲ್ಲ ಅಂಧಕಾರದ ಶಕ್ತಿಯ ಬಂಧನಗಳಿಂದ ಈ ಮಗಳಿಗೆ ಪರಿಪೂರ್ಣ ಬಿಡುಗಡೆ ಕೊಟ್ಟು ಸ್ವಾಮಿ, ಅಭಿಷೇಕ ಕೊಟ್ಟು ನಡೆಸಬೇಕಾಗಿ ಕೇಳ್ಕೋತಾನೆ. ಎಲ್ಲ ಬುದ್ಧಿಮಂಡ ಹೊರ ಅಂಧಕಾರ ಕ್ರಿಯೆಗೂ ಲಯವಾಗಲಿ. ಸಂಪೂರ್ಣ ಬಿಡುಗಡೆ, ಸಂಪೂರ್ಣ ಸೌಖ್ಯವನ್ನು ಯೇಸು ನಾಮದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ.
ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಸಹೋದರಿಗಾಗಿ ಸ್ತೋತ್ರ ಕರ್ತನೆ. ಎಲ್ಲ ಅಂಧಕಾರದ ಹೋರಾಟಗಳು ಈ ಮಗಳನ್ನು ಬಿಟ್ಟು ಹೋಗಲಿ, ಸಂಪೂರ್ಣ ಸೌಖ್ಯ ನಡೆಯಲಿ ರಾಜ. ಎಲ್ಲ ಹೋರಾಟಗಳು ಲಯವಾಗಲಿ, ಹೊಟ್ಟೆಗೆ ಸಂಪೂರ್ಣ ಸೌಖ್ಯ ಉಂಟಾಗಲಿ, ನೋವುಗಳು ಬಿಟ್ಟು ಹೋಗಲಿ ಸ್ವಾಮಿ. ಇನ್ ದ ನೇಮ್ ಆಫ್ ಜೀಸಸ್ ಸೌಖ್ಯ ನಡೆಯಲಿ. ಅಲ್ಲಲ್ಲೂಯ್ಯ. ಈ ಮಗಳನ್ನು ಕೂಡ ಮುಟ್ಟು ಸ್ವಾಮಿ. ಎಲ್ಲ ಕಟ್ಟುಗಳು ಒಡೆಯಲ್ಪಡಲಿ, ನಿರಾಶೆಗಳು ನಿಗಲ್ಪಡಲಿ, ನಿರುತ್ಸಾಹಗಳು ಬಿಟ್ಟು ಹೋಗಲಿ, ಎಲ್ಲ ಅಂಧಕಾರ ಶಕ್ತಿಗಳು ಅಡಿಯಲಿ ಯೇಸುವಿನ ನಾಮದಲ್ಲಿ. ಸೋಲುಗಳು ನಿಗಲ್ಪಡಲಿ ಸ್ವಾಮಿ. ತಾಯಿಯನ್ನು ಮುಟ್ಟು ಎಲ್ಲ ಕಟ್ಟುಗಳು ಅಡಿಯಲಿ, ಪೂರ್ಣವಾದ ಬಿಡುಗಡೆ ನಡೆಯಲಿ ಸ್ವಾಮಿ. ಸೌಖ್ಯವನ್ನು ಯೇಸುವಿನ ಹೆಸರಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ. ಯೇಸು ಈಗಲೇ ಮುಟ್ಟಬೇಕಾಗಿ ಕೇಳ್ಕೊತಾನೆ. ಈ ಸಹೋದರಿ ಕೂಡ ಮುಟ್ಟು ಸ್ವಾಮಿ. ಸಮಾಧಾನ ಸಂತೋಷದಿಂದ ಮುಂದುವರೆ ಕೃಪೆ ಮಾಡು. ಎಲ್ಲ ಅಂಧಕಾರ ಕಟ್ಟುಗಳು ಅಡಿಯಲಿ, ಬಂಧನಗಳು ಬಿಚ್ಚಲ್ಪಡಲಿ, ಸಂತೋಷ ಕೊಡು. ಈಗಲೇ ಇವರು ಮುಟ್ಟಬೇಕಾಗಿ ಕೇಳ್ಕೊಳ್ತಾನೆ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಕರ್ತನಿ ಸಹೋದರಿಗಾಗಿ ಸ್ತೋತ್ರ. ಇವನು ಕೂಡ ಮುಟ್ಟಬೇಕು ಸ್ವಾಮಿ. ಸೌಖ್ಯದೊಂದಿಗೆ ಮಗನನ್ನು ನಡೆಸಬೇಕಾಗಿ ಕೇಳ್ಕೊತಾನೆ. ಅಪ್ಪ, ಯಾವ ವಿಷಯಕ್ಕಾಗಿ ಬಂದಿದ್ದ ವಿಷಯದಲ್ಲಿ ಬಿಡುಗಡೆ ಕೊಡು ಸ್ವಾಮಿ. ಈಗಲೇ ಇವರು ಮುಟ್ಟಬೇಕಾಗಿ ಕೇಳ್ಕೊತಾನೆ ಯೇಸುವಿನ ನಾಮದಲ್ಲಿ. ಈ ಮಗನು ಕೂಡ ಮುಟ್ಟು ಸ್ವಾಮಿ. ಸೌಖ್ಯ ದಾಸ್ತ ಹಿಡಿಯಲಿ. ಇವರು ರಾಪ ಸ್ವಾಮಿ, ಸೌಖ್ಯ ಕೊಡುವಂಥ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಈ ಮಗನು ಕೂಡ ಮುಟ್ಟು ಸ್ವಾಮಿ. ಎಲ್ಲ ಕಟ್ಟುಗಳು ಅಡಿಯಲಿ, ಪೂರ್ಣವಾದ ಬಿಡುಗಡೆ ಮಗುವನ್ನು ನಡೆಸಬೇಕಾಗಿ ಕೇಳ್ಕೊಳ್ತಾನೆ ಯೇಸುವಿನ ನಾಮದಲ್ಲಿ. ಇವನು ಕೂಡ ಮುಟ್ಟು ಸ್ವಾಮಿ. ಈ ಸಹೋದರ ಮೇಲೆ ಸ್ವರ್ಗದ ಕೃಪೆ ಹಿಡಿಯಲಿ. ಹಲ್ಲೆಲೂಯಾ. ಪರಿಪೂರ್ಣ ಬಿಡುಗಡೆ ಮಗನನ್ನು ನಡೆಸಬೇಕಾಗಿ ಕೇಳ್ಕೊಳ್ತಾನೆ ರಾಜ. ಇವನು ಕೂಡ ಮುಟ್ಟು ರಾಜ. ಸ್ವರ್ಗದ ಕರ ಹಿಡಿಯಲಿ, ಬಿಡುಗಡೆ ಹಿಡಿಯಲಿ, ಬಿಡುಗಡೆ ಪ್ರಕಟವಾಗಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಈ ಮಗನು ಕೂಡ ಮುಟ್ಟು ಸ್ವಾಮಿ. ನಿನ್ನ ಸ್ವರ್ಗದ ಕರ ಹಿಡಿಯಲಿ, ಬಿಡುಗಡೆ ಹಿಡಿಯಲಿ, ಸೌಖ್ಯ ಹಿಡಿಯಲಿ ಸ್ವಾಮಿ. ಜ್ಞಾನದಿಂದ ತುಂಬಿಸು ಸ್ವಾಮಿ. ಭವಿಷ್ಯವನ್ನು ಆಶೀರ್ವಾದ ಮಾಡು, ವಿದ್ಯಾಭ್ಯಾಸವನ್ನು ಅನುಗ್ರಹಿಸು, ಸ್ವರ್ಗದ ಕೃಪೆಯಿಂದ ತುಂಬಿಸು, ಬಿಡುಗಡೆ ಹಿಡಿಯಲಿ. ಈ ಮಗಳು ಕೂಡ ಮುಟ್ಟು ಸ್ವಾಮಿ. ಈಗಲೇ ಸ್ವಾಮಿ ಹಾಲಲ್ಲಿ ಎಲ್ಲ ಕಟ್ಟುಗಳಿಂದ ಅಡಿಯಲ್ಪಡಲಿ, ಕಟ್ಟುಗಳು ಬಿಚ್ಚಲ್ಪಡಲಿ, ಸಂಪೂರ್ಣ ಸೌಖ್ಯ ನಡೆಯಲಿ, ಸಮಾಧಾನ ಉಂಟಾಗಲಿ ರಾಜ. ಈ ಮಗಳನ್ನು ಕೂಡ ಮುಟ್ಟು ಸ್ವಾಮಿ. ಸೌಖ್ಯ ಸಮಾಧಾನದೊಂದಿಗೆ ನಡೆಸಬೇಕಾಗಿ ಕೇಳ್ಕೊಳ್ತಾನೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಈ ಮಗನಿಗಾಗಿ ಸ್ತೋತ್ರ ಕರ್ತನೆ. ಕೈ ಕಾಲುಗಳಿಗೆ ಪೂರ್ಣ ಬಲ ಉಂಟಾಗಲಿ, ಬುದ್ಧಿಮಂಡಲಕ್ಕೆ ಬಿಡುಗಡೆ ನಡೆಯಲಿ. ಈ ಮಗನಿಗೆ ವಿರೋಧವಾದ ಅಂಧಕಾರದ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಗದರಿಸುತ್ತೇನೆ. ಕಟ್ಟುಗಳು ಅಳಿಯಲಿ ಸ್ವಾಮಿ. ಸೌಖ್ಯ ಉಂಟಾಗಲಿ ಯೇಸುವಿನ ಹೆಸರು ತಂದೆ, ಆಮೆನ್.